ಹಾಗೆ ರಾಗಮಾಲ ತಗೊಂಡು 6 ಪ್ರಿಂಟ್ ಆಗಿದೆ ಪುಸ್ತಕ ರವಿಶಂಕರ್ದು. 6 ಗಂಟೆಗೆ 7 ಗಂಟೆಗೆ ಸಿಕ್ತು. ಫುಲ್ ಲೇಟಾಗಿ 8 ಗಂಟೆ ಹೋಗಿ ಅವ್ರ ಮನೆಗೆ ಕೊಟ್ಟು ಓಡ್ ಬಂದ್ಬಿಟ್ವಿ. ಕೈಯಲ್ಲಿ ಸೌಟ್ ಇದ್ರೆ ಅಡಿಗೆನೂ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳೋದನ್ನ ನಾನು ಇಲ್ಲಿ ಕಾಣ್ತಿದ್ದೀನಿ. ತೆರಿಗಾತ ವರ್ಲ್ಡ್ ಫಸ್ಟ್ ವಿಮೆನ್ ರೈಟಿಂಗ್ದು ಒಂದು ಕಂಪೆಂಡಿಯಂ. ನೀವಿಬ್ರು ಟೀಚಿಂಗ್ ಪ್ರೊಫೆಷನ್ ಅಲ್ಲಿ ಇರುವಂತವರು. ಸೊ ನಿಮ್ಮ ಮನೆಗೆ ಬಂದಾಗ ನಿಮ್ಮ ಕಾಮನ್ ಟಾಪಿಕ್ ಮಾತನಾಡುವಂಥದ್ದು ಯಾವ ತರ ಇರುತ್ತೆ ಅಂತ ಹೇಳಿ. ನಿಮ್ಗೇನು ಸಂಗೀತ ಗೊತ್ತಂತ ಹೋಗ್ತಾರೆ, ಬೈಕ್ ಕಳಿಸ್ಬಿಡ್ತಾರೆ, ಅವ್ರ ಬುದ್ಧಿ ವಿದ್ಯೆ ಹತ್ತಲ್ಲ, ಇವ್ರ ಬ್ಯಾಕ್ ಗ್ರೌಂಡ್ ಇಲ್ದಿದ್ರೆ ಎಲ್ಲ ಸುಳ್ಳು. ಟೀಚರ್ಸ್ ಟು ಫೇಲ್ಯೂರ್ ಅಂತ ನಮ್ಗೆ ಅನ್ಸುತ್ತೆ. ಈ ಬೃಂಗಿನಡೆಯ ಮಾಲಿ ಟೈಟಲ್ ಇದ್ದು ದೇವನೂರು ಮಹಾದೇವ ಸಜೆಸ್ಟ್. ಟೈಟಲೇ ತುಂಬಾ ಹಿಡನ್ ಆಗಿದೆ. ಮೇಡಮ್ ಅನ್ನ ಇಂಪ್ರೆಸ್ ಮಾಡಕ್ಕೇನೋ ಒಂದು ಬರ್ದಿರೋದು ಕವಿತೆ ಅಥವಾ ಕಥೆ. ಲೈಫಲ್ಲಿ ನಾನು ಕವಿತೆ ಬರ್ದಿಲ್ಲ, ಅವರು ಬರ್ದೇ ಇಲ್ಲ. ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಹಾಳು ಮಾಡ್ತಿದ್ದಿದ್ದೆ ಇದೆರಡು ಸಬ್ಜೆಕ್ಟ್. ನಾನು ಎಷ್ಟು ದಡ್ಡ ಅಂದ್ರೆ ಅವ್ರಿಗೆ ಮ್ಯಾಥಮೆಟಿಕ್ಸ್ ತಲೆಗೆ ಹತ್ತಲ್ಲ, ನೀವು ಯುವರಾಜ್ ಕಾಲೇಜ್ ಸೇರ್ಕೊಬೇಡ ಅಂತ ಹೇಳಿದವರು. ಮತ್ತಿಲ್ಲಿ ಮ್ಯಾಥಮೆಟಿಕ್ಸ್ 2 ಕೊಡ್ತೀವಿ, ಸ್ಟಡೀಸ್ ಮ್ಯಾಥಮೆಟಿಕ್ಸ್ 2 ಇದೆ ಇಲ್ಲಿ. ಒಬ್ರು ಬರೆಯೋದು ಒಬ್ರು ತಿದ್ದೋದು ಮಾಡ್ತಾರಾ, ಅಥವಾ ಇಬ್ರು ಸೇರಿ ಆಮೇಲೆ ವಿಮರ್ಶೆ ಮಾಡಿ ಮತ್ತೆ ಡೆವಲಪ್ ಮಾಡ್ತೀರಾ, ಯಾವ್ದರ ಇರುತ್ತೆ? ಹಾಯ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿದ್ದೀನಿ. ಸಾಹಿತ್ಯ ಲೋಕದ ಆದರ್ಶ ದಂಪತಿಗಳಾದಂಥ ಶ್ರೀಮತಿ ಮತ್ತು ಶ್ರೀ ವೇಣುಗೋಪಾಲ್ ಅವರ ಮನೆಗೆ ಬಂದಿದ್ದೀನಿ. ಸೊ ಅವರಲ್ಲಿ ಒಂದಷ್ಟು ಹೊತ್ತು ಸಾಹಿತ್ಯ ಸಂಬಂಧಿ ಚರ್ಚೆಗಳನ್ನು ಮಾಡೋಣ, ಅವ್ರ ಜೊತೆ ಅಡುಗೆ ಮಾಡೋಣ. ಸೊ ಒಂದಷ್ಟು ಸ್ವೀಟ್, ಒಂದಷ್ಟು ಖಾರ, ಊಟದೊಟ್ಟಿಗೂ ಇರುತ್ತೆ, ಮಾತಿನೊಟ್ಟಿಗೂ ಇರುತ್ತೆ ಅಂತ ಹೇಳ್ಬೋದು. ಸೊ ಬನ್ನಿ ಮನೆಗೆ ಹೋಗೋಣ. ಬನ್ನಿ. ಹಾಯ್, ನಮಸ್ತೆ ಮೇಡಮ್. ಬನ್ನಿ ಬನ್ನಿ ಬನ್ನಿ, ಒಳಗೆ ಬನ್ನಿ. ಏನಪ್ಪ ಕಿಚನ್ ಅಲ್ಲಿ ಇದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಸಾಮಾನ್ಯವಾಗಿ ರೈಟರ್ಸ್ ಅಂದ್ರೆ ಎಲ್ಲಿರ್ತಾರೆ? ಒಂದ ವೇದಿಕೆ ಮೇಲೆ ಇರ್ತಾರೆ, ಇಲ್ಲ ಲೈಬ್ರರಿಯಲ್ಲಿ ಇರ್ತಾರೆ. ಆದ್ರೆ ಯಾವತ್ತಾದ್ರೂ ಅಡ್ಗೆ ಮನೆಯಲ್ಲಿ ಸೌಟ್ ಇಟ್ಕೊಂಡು ಅಡ್ಗೆ ಮಾಡೋದನ್ನ ನೋಡಿದೀರಾ? ಇಲ್ಲ ಅಲ್ವಾ? ಸೊ ಇದನ್ನ ಟ್ರಯಲ್ ಮಾಡೋಣ ಅಂತ ಹೇಳ್ಕೊಂಡು ಮಿಸ್ಟರ್ ಅಂಡ್ ಮಿಸ್ಸಸ್ ವೇಣುಗೋಪಾಲ್ ಅವ್ರ ಮನೆಗೆ ಬಂದಿದ್ದೀನಿ. ಸೊ ಅವ್ರ ಮನೆಗೆ ಅವರನ್ನೇ ವೆಲ್ಕಮ್ ಮಾಡ್ತಿದ್ದೀನಿ. ಸರ್, ಮೇಡಮ್ ನಮಸ್ಕಾರ, ಬನ್ನಿ. ನಮಸ್ಕಾರ. ಸೊ ಏನ್ ರೆಸಿಪಿ ಮಾಡಿ ತೋರಿಸ್ತೀರಾ ನನಗೆ? ಕಡಾ ಪ್ರಸಾದ್ ಮಾಡ್ತಾ ಇದ್ದೀನಿ. ಕಡಪ್ ಪ್ರಸಾದ್. ಓಕೆ, ಅದು ಏನು ಅದು ಸ್ಪೆಷಲ್? ಗುರುದ್ವಾರದಲ್ಲಿ ಮಾಡುವ ಒಂದು ಗೋಧಿ ಹಲ್ವಾ ತರ ಸ್ವೀಟ್ ಅಷ್ಟೇ. ಓಕೆ ಓಕೆ ಓಕೆ. ಸೊ ಅದನ್ನು ಪ್ರಸಾದವಾಗಿ ಕೊಡ್ತಾರೆ. ಅದು ಸರಳವಾಗಿದೆ, ಚೆನ್ನಾಗಿದೆ, ಹಾಗಾಗಿ ಟ್ರೈ ಮಾಡುವ. ಓಕೆ, ಸ್ವೀಟ್ ಇಂದನೇ ಆರಂಭ ಮಾಡೋಣ. ಸ್ವೀಟ್ ಇಂದ ಇದಕ್ಕೆ ನಾನು ಬಳಸೋದು 1 ಲೋಟ ಸಕ್ಕರೆ, 1 ಲೋಟ ಗೋಧಿ ಹಿಟ್ಟು, 1 ಲೋಟ ತುಪ್ಪ, 2 ಲೋಟ ನೀರು. ಮೊದಲಿಗೆ ನಾನು ನೀರನ್ನ ಬಿಸಿ ಮಾಡಲಿಕ್ಕೆ ಇಟ್ಕೋತೇನೆ. ಫಸ್ಟ್ ನಾನು ನೀರು ಇಡ್ತಾ ಇದ್ದೇನೆ, ಅದಕ್ಕೆ ಸಕ್ಕರೆ ಹಾಕಿ ಕರಗಿಸ್ತೇನೆ. ಇದು ಪಾಕ ಆಗೋದು ಬೇಡ, ಬರೀ ಸಕ್ಕರೆ ಕರಗಿದ್ರೆ ಸಾಕು ನನಗೆ. ಈಗ ಸಕ್ಕರೆ ಕರಗಿದೆ, ನನಗಷ್ಟು ಸಾಕು. ಈಗ ನಾನು ಒಂದು ತುಪ್ಪ ಹಾಕ್ಕೊಳ್ತೇನೆ. ಅವರು ಸಿಕ್ಕ ತುಂಬ ತುಪ್ಪ ಹಾಕ್ತಾರೆ ಅಲ್ಲಿ ಗುರುದ್ವಾರದಲ್ಲಿ. ನಾವು ಸ್ವಲ್ಪ ಹೆಲ್ತ್ ಕಾನ್ಶಿಯಸ್ ಆದರೆ ಕಮ್ಮಿ ಹಾಕೋಬೋದು. ಇದಕ್ಕೆ ಅವ್ರು ಏಲಕ್ಕಿ ಗೀಲಕ್ಕಿ ಕೂಡ ಏನು ಹಾಕಲ್ಲ? ಹಾಕೋದಿಲ್ಲ, ಏನು ಹಾಕೋದಿಲ್ಲ, ಗೋಡಂಬಿ ಗಿಡಂಬಿ ಏನು ಹಾಕೋದಿಲ್ಲ, ತೀರಾ ಸಿಂಪಲ್. ಇದು ಸ್ವಲ್ಪ ಬಣ್ಣ ಬದಲಾಗಬೇಕೀಗ. ಅದು ತುಂಬ ಡಾರ್ಕ್ ಆದರೆ ಸ್ವಲ್ಪ ಸೀದಂಗೆ ಆಗ್ತದೆ, ಸ್ವಲ್ಪ ಬ್ರೌನ್ ಆದರೆ ಸಾಕು. ನೋಡಿ ಈಗ ಅದು ಇದು ಬಂದಿದೆ, ಬಣ್ಣ ಆಗ್ಲಿಕ್ಕೆ ಬಂದಿದೆ. ಸರ್ ಒಂದು ನಮಗೆ ಸ್ವೀಟ್ ಆಗಿ ಸ್ವೀಟ್ ಮಾಡಿಕೊಟ್ರು. ಸೊ ಈಗ ಮೇಡಮ್ ನಮ್ಗೆ ಏನು ಮಾಡ್ಕೊಡ್ತಿದ್ದಾರೆ ಅಂತ ನೋಡೋದು ಟೈಮ್. ಇವತ್ತು ಚಳಿಗೆ ಒಳ್ಳೆ ವಿಶೇಷ
ಹೀರೆಕಾಯಿದು ಎಣ್ಣೆಗಾಯಿ ಮತ್ತು ತುಂಬಿಸಿದ ಬಿಳಿ ರೊಟ್ಟಿ. ಇದು ಹೀರೆಕಾಯಿ ಎಣ್ಣೆಗಾಯಿ ಎಲ್ಲ ತುಂಬಾ ಸುಲಭದ್ದು. ಅದಕ್ಕೆ ಒಂಚೂರು ಒಗ್ಗರಣೆಗೆ ಈರುಳ್ಳಿ ಹಾಕೊಂಡು ಹೀರೆಕಾಯಿ 2 ನಿಮಿಷ ಬೇಯುತ್ತೆ. ಅದು ಹಾಗೆ ಹಸಿ ಕೂಡ ತಿನ್ಬೋದಾದಲ್ಲ. ಇನ್ನು ಉಳಿದಂತೆ ಪುಡಿಗೆ ನೀವು ಕಡಲೆಕಾಯಿ ಬೀಜ, ಹುಚ್ಚೆಳ್ಳು ಮತ್ತೆ ಸ್ವಲ್ಪ ಕೊಬ್ಬರಿ ಹುರಿದು ಪುಡಿ ಮಾಡಿ ಇಟ್ಕೊಂಡು ಸ್ವಲ್ಪ ಹುಣಸೆ ನೀರು, ಚಿಟಕಿ ಬೆಲ್ಲ, ಹೀರೆಕಾಯಿ ಒಂಚೂರು ಫ್ರೈ ಆದ ತಕ್ಷಣ ಅದನ್ನು ಹಾಕೋದು. ಕನ್ಸಿಸ್ಟೆನ್ಸಿನೂ ಸ್ವಲ್ಪ ಲೂಸ್ ಆಗಿರ್ಬೇಕು. ಓಕೆ. ನೀವು ಬಿಸಿನೀರು ಹಾಕೊಂಡು ಕಲ್ಸ್ಕೊಂಡಿರೋದ? ರೆಗ್ಯುಲರ್ ತಣ್ಣೀರಲ್ಲೇ ಕಲ್ಸಿರೋದು. ಇದು ಮಾತ್ರ ಬಿಸಿನೀರು ಹಾಕಿ ಚೆನ್ನಾಗಿ ನಾದಬೇಕು. ಅದು ನಾದಿದ್ರೆ ಫುಲ್ ಹಿಂಗ್ ಹೋಗುತ್ತೆ. ಸೊ ಪೆನ್ ಕೈಯಲ್ಲಿ ಇಟ್ಕೊಂಡ್ರೆ ಒಬ್ಬ ಬರಹಗಾರ ಅದ್ಭುತವಾಗಿ ಬರೀತಾನೆ ಅಂತ ಹೇಳೋದು ನಮ್ಗೆ ಪ್ರೂವ್ ಆಗಿದೆ. ನಿಮ್ಮ ಕೃತಿಗಳನ್ನು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಸೊ ಇವತ್ತು ಕೈಯಲ್ಲಿ ಸೌಟ್ ಹಿಡಿದ್ರೆ ಅಡುಗೆನೂ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳೋದನ್ನ ನಾನು ಇಲ್ಲಿ ಕಾಣ್ತಿದ್ದೀನಿ. ಕಣ್ಣಲ್ಲಿ ಆಲ್ರೆಡಿ ತಿಂದಾಗಿದೆ. ಟೇಸ್ಟ್ ಮಾಡೋಣ, ರುಚಿ ನೋಡಿ ಖಂಡಿತ. ಆಮೇಲೆ ಡಿಸೈಡ್ ಮಾಡೋದು. ತಿನ್ಕೊಂಡೆ ಮಾತಾಡೋಣ. ಶೋರ್ ಆಗಿ. ಹೀರೆಕಾಯಿ ಎಣ್ಣೆಗಾಯಿ. ಹೀರೆಕಾಯಿ ಎಣ್ಣೆಗಾಯಿ. ಈ ತಟ್ಟೆ ನೋಡುವಾಗ ನೆನಪಾಗೋದು ಈ ಫುಡ್ ಯಾವ ತರ ಹೇಳಿದ್ರೆ ಕಣ್ಣಿಗೂ ಒಂಥರ ಖುಷಿ. ಚೆನ್ನಾಗಿದೆ ನೋಡಕ್ ಪ್ರೆಸೆಂಟೇಶನ್ ಅಂತ ಹೇಳೋದು. ಅದೇ ನಾಲ್ಗೆಗೂ ರುಚಿ ಕೊಡುತ್ತೆ. ಸೊ ಒಂಥರ ಈ ಪುಸ್ತಕ ಕೈಯಲ್ಲಿ ಇಟ್ಕೊಂಡಾಗ ಆಗುವಂಥದ್ದು ಸೇಮ್ ಫೀಲಿಂಗ್ ಅಲ್ವಾ? ಯಾಕಂದ್ರೆ ಇವಾಗೆಲ್ಲ ಡಿಜಿಟಲ್ ಆಗಿದೆ. ಏನಂತಂದ್ರೆ ಮೊಬೈಲಲ್ಲೇ ಓದ್ಕೊಂತಾರೆ, ಇಲ್ಲ ಟ್ಯಾಬಲ್ಲಿ ಓದ್ಕೊಂತಾರೆ, ಸಿಸ್ಟಮಲ್ಲಿ ಓದ್ಕೊಂತಾರೆ. ಬಟ್ ಆ ಬುಕ್ ಹಿಡ್ಕೊಂಡು ಓದುವಾಗ ಫೀಲ್ ಸಿಗೋದು, ಅಕ್ಷರಗಳನ್ನು ಅನುಭವಿಸಿದಾಗ ಸಿಗುವಂಥ ಸುಖ, ಯಾವ ಥರ ಕಂಪೇರ್ ಮಾಡ್ತೀರಿ ಫುಡ್ಡಿಗೂ ಮತ್ತು ಈ ಬುಕ್ಕಿಗೂ, ಸಾಹಿತ್ಯಕ್ಕೂ? ಮೇಡಮ್ ಫಸ್ಟ್ ಮೇಡಮ್ ಇಂದ ಶುರು ಮಾಡೋಣ. ಈಗ ಒಂದು ವರ್ಚುವಲ್ ಆಗಿರೋದು ಯಾವುದೇ ಆದ್ರೂ ಒಂದು ನಿಜವಾದ ಮಗುನ ಎತ್ತಿ ಮುದ್ದು ಮಾಡಿದ ಸಂತೋಷ ಒಂದು ವರ್ಚುವಲ್ ಮಗುನ ಮುದ್ದು ಮಾಡಿದ ಒಂದು ಕಾರ್ ಓಡಿಸ್ದಂಗದು. ಹಾಗೇನೆ ಒಂದು ಆಹಾರನೂ ಅಷ್ಟೇ. ವರ್ಚುವಲ್ ಆಗಿ ನೀವು ಎಷ್ಟೇ ಆ ಗಾಜಿನ ಕಿಟಕಿಯಿಂದ ನೋಡ್ತಾ ಇದ್ರು ಕೂಡ ಅದನ್ನ ನೀವು ಕೈಯಲ್ಲಿ ಮುಟ್ಟಿ ಅದನ್ನ ಬಾಯಿಗೆ ಹಾಕೊಂಡು ಒಂದು ಸ್ವಲ್ಪ ನೆಕ್ಕಿ ಎಲ್ಲ ಮಾಡುವಾಗ ಸಿಗೋ ಸುಖ ಇದೆಯಲ್ಲ, ಅದು ಸಿಕ್ಕಲ್ಲ. ಪುಸ್ತಕನೂ ಹಾಗೇನೆ. ಅದನ್ನ ಕೈಯಲ್ಲಿ ಇಟ್ಕೊಂಡು ಹೇಗೋ ಕೂತ್ಕೊಂಡು ಹೇಗೋ ಮಲ್ಕೊಂಡು ನಮ್ಗೆ ಇಷ್ಟ ಬಂದಿದ್ದ ಪೇಜ್ಗೆ ತಪ್ಪು ಅಂತ ಗೊತ್ತಿದ್ರು ಒಂಚೂರು ನಾಯಿ ಕಿವಿ ಮಾಡಿ ಬೇಕಾದ ಜಾಗ ಒಂದು ಲೈನ್ ಹೇಳೋದು, ಆ ಸುಖನೇ ಬೇರೆ. ಮತ್ತೆ ಪೇಜ್ ಹಿಂದೆ ಮುಂದೆ ತಿರುಗಿಸೋದು, ಯಾವುದೇ ಒಂದು ಫಿಸಿಕಲ್ ಕಾಂಟ್ಯಾಕ್ಟ್ ಇದೆಯಲ್ಲ, ನಮ್ಮ ಪ್ರೊಫೆಸರ್ ರಾಮೂರ್ತಿ ಹೇಳ್ತಿದ್ರು, ಆ ಒಂದು ಫಿಸಿಕಲ್ ಆಗಿರೋದು ಇದೆಯಲ್ಲ ತುಂಬಾ ಇಂಪಾರ್ಟೆಂಟು ಮನುಷ್ಯ ಸಂಬಂಧಗಳಿಗೆ. ಏನೇ ವರ್ಚುವಲ್ ಆಗಿದ್ರು, ಯಾರನ್ನೇ ಆಗಲಿ ನಾವು ತಪ್ಪಿದಾಗ ಕೈ ಹಿಡಿದು ಕುಲುಕಿದಾಗ ಎಷ್ಟು ಒಂದು ಸಂತೋಷ ಇರುತ್ತೆ ಅಲ್ಲ, ಒಂದು ವಾಮ್ತ್ ಪಾಸ್ ಆಗತ್ತೆ. ಹೌದು, ಅದು ಫುಡ್ಡು ಪುಸ್ತಕ ಎಲ್ಲದಕ್ಕೂ ನಿಜ ಅಂತ ಅನ್ಸುತ್ತೆ ನನಗೆ. ಸರ್ ಏನ್ ಹೇಳ್ತಾರೆ ಸರ್ ಈ ಒಂದು ಸಂಬಂಧಕ್ಕೆ ಒಂದು ಲೈನ್ ಅಲ್ಲಿ ಒಂದು ಏನಾದ್ರು ವರ್ಣನೆ ಕೊಡೋದಾದ್ರೆ? ನಮ್ಮ ಅಭ್ಯಾಸ ಅಲ್ವಾ, ನಮಗೆ ಪುಸ್ತಕ ಓದಿ ಅಭ್ಯಾಸ ಕೈ ಹಿಡಿದು ನೆಕ್ಸ್ಟ್ ಜನರೇಷನ್ಗೆ ಡಿಜಿಟಲ್ ಅಭ್ಯಾಸ ಆಗಿದೆ. ಅದು ಅಭ್ಯಾಸ ಅಷ್ಟೇ ಅನ್ಸುತ್ತೆ ನನಗೆ. ನನಗೆ ಖುಷಿ ಕೊಡ್ತದೆ. ನನ್ನ ಮೊಮ್ಮಗನಿಗೆ ಡಿಜಿಟಲ್ ಖುಷಿ ಕೊಡ್ತದೆ. ಯಾವನು ಅಷ್ಟು ಅಪ್ಪ ಹೊತ್ಕೊಂಡು ತಿರುಗಾಡ್ತಾನೆ ಅಂತ ಅವ್ನು ಕೆಂಟ್ಲು ಹಾಕೊಂಡು ಓದ್ಕೊಳ್ತಾನೆ. ಬಹುಶಃ ನನಗೆ ಅನ್ಸುತ್ತೆ ಅದು ಅಭ್ಯಾಸ ಅಂತ ಅನ್ಸುತ್ತೆ. ಸೊ ನಾನು ಇನ್ನೊಂದು ಗಮನಿಸಿದ್ದು ಏನು ಅಂತ ಹೇಳಿದ್ರೆ, ನೀವು ಜೊತೆಯಾಗಿ ಅಡುಗೆ ಮಾಡಿಕೊಟ್ರಿ ಇವಾಗ ನಮಗೆ, ಒಂದು ಖಾರ ಒಂದು ಸ್ವೀಟ್. ಸೊ ನಿಮ್ಮ ಸಾಹಿತ್ಯಕ್ಕೆ ಬಂದಾಗಲೂ ಕೂಡ ನಾವು ಮೋಸ್ಟ್ ಆಫ್ ದ ಬುಕ್ಗಳನ್ನು ನೋಡಿದ್ರೆ ನಿಮ್ಮದು ಇಬ್ಬರದ್ದು ಹೆಸರು ಇರುತ್ತೆ. ಯಾರದ ಕೃತಿ ಅಂತ ಹೇಳಿದ್ರೆ ಮೇಡಮ್ ಅವ್ರದ್ದು, ನಿಮ್ಮ ಹೆಸರು ಇರುತ್ತೆ. ಸೊ ಸಾಹಿತ್ಯಕ್ಕೆ ಜೊತೆಯಾಗಿ ಕೆಲಸ ಮಾಡೋದಿದೆಯಲ್ಲ, ಅದು ಯಾವ ಥರ ಇರುತ್ತೆ ನಿಮ್ಮ ಪ್ರೊಸೀಜರ್ ಅಂತ ಹೇಳಿ? ಅದು ನನಗೆ ಶುರು ಆಗಿದ್ದು ಚಾಯ್ಸ್ ಇದು, ನಾವು ಮಾಡ್ಕೊಂಡಿದ್ದು ಚಾಯ್ಸ್ ಇದು. ನನಗೆ ಆ್ಯಕ್ಚುಲಿ ಮ್ಯೂಸಿಕ್ ನನ್ನ ಏರಿಯಾ ಅಲ್ಲ. ಸೊ ನಾವಿಬ್ಬರು ಒಟ್ಟಿಗೆ ಕೆಲಸ ಮಾಡಬೇಕಾದ್ರೆ ಯಾವುದೊಂದು ಕಾಮನ್ ಏರಿಯಾ ಬೇಕು. ಇವತ್ತು ಫ್ಯಾಮಿಲಿ ಪೂರ್ತಿ ಸಂಗೀತದ ಫ್ಯಾಮಿಲಿ. ನಮ್ಮ ಮ್ಯೂಸಿಕ್ ಟೀಚರು,
ನನ್ನ ಮಗಳಿಗೆ ಬರ್ತಾ ಮ್ಯೂಸಿಕಲ್ ಆಸಕ್ತಿ ಬಂತು. ಅವಳಿಗೆ ಪಾಠ ಹೇಳ್ಕೊಡೋಕ್ಕೆ ಶುರು ಮಾಡಿದ್ಲು, ಪಾಠ ಕರ್ಕೊಂಡು ಶುರು ಮಾಡಿದ್ಲು. ಹಾಗೆ ನಮಗೆ ಕಾಮನ್ ಆಗಿ ಕಂಡಿದ್ದ ಫ್ಯಾಕ್ಟ್ ಯಾವುದು ಅಂದರೆ ಸಂಗೀತ. ಒಟ್ಟಿಗೆ ಕೆಲಸ ಮಾಡಲಿಕ್ಕೆ ಸಂಗೀತ ಅಂತ ಅನಿಸ್ತು. ಯಾಕಂದರೆ ನಾವು ಒಟ್ಟಿಗೆ ಯಾವುದೋ ಒಂದು ಏರಿಯಾ ತೊಡಗಿಸ್ಕೋಬೇಕಲ್ಲ. ಸೊ ಇದರ ಒಟ್ಟಿಗೆ ಇದ್ದೇಟು ಇದನ್ನ, ಹಾಗಾಗಿ ಶುರು ಮಾಡ್ಕೊಂಡ್ವಿ. ಸೊ ಹಾಗಾಗಿ ನನ್ನ ಏರಿಯಾ ಸಂಗೀತ ಅಲ್ಲ, ಆದರೆ ಆ ಕಾರಣಕ್ಕೆ ಸಂಗೀತಕ್ಕೆ ಬಂದಿದ್ದು ನಾನು. ಆಗ ಮೊದಲು ನಾನು ಬರವಣಿಗೆ ಇತ್ತಿಲ್ಲ, ನಮ್ಮ ಒಟ್ಟಿಗೆ ಬರವಣಿಗೆ ನಾವು ಮಾಡಿದ್ದಿಲ್ಲ ಆ ಥರ ಸಂಗೀತದಲ್ಲಿ. ನಾವು ಆ್ಯಕ್ಚುಲಿ ಓದ್ ಶುರು ಮಾಡ್ಕೊಂಡ್ವಿ, ನಾವು ಟೀಚರ್ಸ್ ಆಗಿ ನಾವು ಓದ್ ಶುರು ಮಾಡಿದ್ವಿ. ಆಗ ನನಗೆ ಸ್ವಲ್ಪ ಲೆಫ್ಟಿಸ್ಟ್ ಓರಿಯೆಂಟೇಷನ್ ಜಾಸ್ತಿ ಇದ್ದಿದ್ದು ಬಯಸಲು ತುಂಬ ಇತ್ತು. ಆಗ ನಾನು ಲೋಕಾಯುಕ್ತ ಪುಸ್ತಕ ಆಗ್ತಾನೆ ನಾನು ಓದ್ತಾ ಇದ್ದೆ, ದೇವರ ಚಟುವಟಿ ಅವ್ರದ್ದು. ಅದನ್ನ ನಾನು ಕೊಲೀಗ್ ಆಗಿದ್ದಿದ್ದಳು. ಹಾಗೆ ನಾನು ಇವಳಿಗೂ ಅದನ್ನು ಓದಲಿಕ್ಕೆ ಕೊಟ್ಟಿದ್ದಾಗ ಓದೋಣ ಅಂತ ನಮ್ಮ ಕ್ಲಾಸ್ ಕಾಲೇಜ್ ಒಂದು ಗ್ರೂಪ್ ಮಾಡ್ಕೊಂಡಿದ್ವಿ, ಟೀಚರ್ಸ್ ಗ್ರೂಪ್. ಅಲ್ಲಿ ಒಟ್ಟಿಗೆ ಪುಸ್ತಕ ಓದ್ತಾ ಇದ್ವಿ, ದಿನ ಕೂತು ಫ್ರೀ ಟೈಮ್ 3 ಇಂದ 4 ಎಲ್ರಿಗೂ ಲಂಚ್ ಬ್ರೇಕಲ್ಲಿ ನಾವು ಏನೋ ಬುಕ್ ಓದ್ತಾ ಇದ್ವಿ. ಆಗ ಅದನ್ನ ಕನ್ನಡಕ್ಕೆ ಶುರು ಮಾಡಿದ್ವಿ, ಮಾಡಬೇಕು ಅಂತ ಅನ್ಕೊಂಡ್ವಿ. ತುಂಬ ದಪ್ಪ ಪುಸ್ತಕ, ಅದನ್ನ ಸಂಗ್ರಹ ಮಾಡಿ ತರೋಣ ಅನ್ಕೊಂಡ್ವಿ. ಅದು ನಮ್ಮ ಫಸ್ಟ್ ಪ್ರಯತ್ನ, ನಾವು ಇಬ್ರು ಸೇರಿ ಅದನ್ನ ಕನ್ನಡದಲ್ಲಿ ತಂದ್ವಿ. ಅದು 1982-83 ಬಿಫೋರ್ ಮ್ಯಾರೇಜ್ ಅದು. ಇದು ಆ ಪುಸ್ತಕ ಫಸ್ಟ್ ಎಡಿಷನ್ ಇದು. ಫಸ್ಟ್ ಎಡಿಷನ್ ಇದು. ಆಗ ಮೊಳೆ ಜೋಡಿಸ್ತಾ ಇತ್ತು, ಆಗ ಡಿಜಿಟಲ್ ಇತ್ತಿಲ್ಲ, ಮೊಳೆ ಜೋಡಿಸಿ ಮಾಡೋ ಪುಸ್ತಕ ಇದು. ನಮ್ಮ ಮೊದಲನೇ ಮೈಸೂರಲ್ಲೇ ಪ್ರಿಂಟ್ ಆಗಿದ್ದು, ತುಂಬಾ ಫೇಮಸ್ ಅದು ಪ್ರಿಂಟಿಂಗ್ ಪ್ರೆಸ್. GH ರಾಮರಾಯರು ಅಂತ ಅವರು ಬರೀ ಪ್ರಿಂಟಿಂಗ್ ಪ್ರೆಸ್ ಅಷ್ಟೇ ಅಲ್ಲ ಅವರದ್ದು. ಅವ್ರಿಗೆ ಸಾಹಿತ್ಯ ಗೊತ್ತಿತ್ತು, ಸಂಗೀತ ಗೊತ್ತಿತ್ತು, ಫಿಲಾಸಫಿ ಗೊತ್ತಿತ್ತು. G ಹನುಮಂತರಾವ್ ಅಂತ ನೀವು ಕೇಳಿರ್ಬೋದು, ಫಿಲಾಸಫಿ ಪ್ರೊಫೆಸರ್. ಅವ್ರ ಮಗ ಅವರು. ಒಂದು ತಪ್ಪು ಇರಕ್ ಬಿಡ್ತಿರ್ಲಿಲ್ಲ ಅವರು, ಪ್ರೂಫ್ ಗೀಫ್ ಎಲ್ಲಾನು ಅವರೇ ಅಷ್ಟು ಪಕ್ಕ ನೋಡೋರು. ಅಲ್ಲಿಂದ ಫಸ್ಟ್ ಪುಸ್ತಕ ನಮ್ದು ಪಬ್ಲಿಷ್ ಆಯ್ತು. ನಂತರ ಏನ್ ಮಾಡಿದ್ವಿ, ಟ್ರಾನ್ಸ್ಲೇಷನ್ ಶುರು ಮಾಡಿದ್ವಿ. ಮೊದಲು ಬರೀ ಅನುವಾದ ಮಾಡ್ತಾ ಇದ್ವಿ. ನಮ್ಗೆ ಹಿಸ್ಟ್ರಿ ನಮ್ಮಿಬ್ಬರು ಕಾಮನ್ ಇಂಟ್ರೆಸ್ಟ್ ಕೂಡ. ನಾನು ಹಿಸ್ಟ್ರಿ ಸ್ಟೂಡೆಂಟೇನೆ, ಬಟ್ ಇವ್ನಿಗೆ ಮಾರ್ಕ್ಸಿಸ್ಟ್ ಹಿನ್ನೆಲೆಯಿಂದ ಬಂದಿದ್ದರಿಂದ ಹಿಸ್ಟ್ರಿ ತುಂಬಾ ಇಂಪಾರ್ಟೆಂಟ್ ಅಂತ ಅನಿಸಿತ್ತು ಯಾವಾಗಲೂ. ಅವನು ತುಂಬಾ ಓದ್ತಿದ್ದ ಹಿಸ್ಟ್ರಿ, ನಾನು ನನಗೆ ತುಂಬಾ ಫೇವರೇಟ್ ಸಬ್ಜೆಕ್ಟ್ ಹಿಸ್ಟ್ರಿ. ಎಲ್ಲ ಕ್ಲಾಸಿಕ್ಸ್ನು ಕನ್ನಡ ತರಬೇಕು ಅಂತ ಹುಚ್ಚಿತ್ತು ನಮಗೆ. ಡಿ ಕೋಸ್ವಾಮಿಗೆ 2 ಪುಸ್ತಕ ಟ್ರಾನ್ಸ್ಲೇಟ್ ಮಾಡಿದ್ವಿ. ಸೊ 2 ಪುಸ್ತಕ ಕನ್ನಡ ತಂದ್ವಿ. ಅದು ನಮ್ಗೆ ಶುರು ಆಗಿದ್ದು. ಮೈಸೂರಲ್ಲಿ ಬಂದಾಗ ಸುಕನ್ಯಾ ಪ್ರಭಾಕರ್ ಒಂದು ಮ್ಯಾಗ್ಝಿನ್ ತರ್ತಾ ಇದ್ವಿ, ಸಿಂಚನ ಅಂತ ಮ್ಯಾಗ್ಝಿನ್ ತರ್ತಾ ಇದ್ವಿ. ಅದಕ್ಕೆ ಒಂದು 2 ವರ್ಷ ಎಡಿಟ್ ಮಾಡ್ಕೊಡಿ ಅಂತ ಕೇಳಿದ್ರು. ಆಗ ನಾವು ಮ್ಯಾಗ್ಝಿನ್ ಎಡಿಟ್ ಶುರು ಮಾಡಿದ್ವಿ. ಆಗ ರವಿಶಂಕರ್ ಸತ್ತೋಗ್ಬಿಟ್ರು 2010-11 ಅಂತ ಕಾಣುತ್ತೆ. ಆಗ ರಾಜೀವ್ ತಾರ್ನಾಥ್ ಮುಂಚೆ 2 ಬಾರಿ ಇಂಟರ್ವ್ಯೂ ಮಾಡಿದ್ವಿ. ಆಗ ಅವರು ತುಂಬಾ ಅಪ್ಸೆಟ್ ಆಗಿದ್ರು. ಆಗ ಅವರು ನೀವು ಒಂದು ಇಶ್ಯೂ ತರಬೇಕು ಅಂತ ಬಲವಂತ ಮಾಡಿದ್ರು. ಇಲ್ಲ ಸರ್, ಅದು ಬೇರೆಯವ್ರ ಮ್ಯಾಗ್ಝಿನ್, ನಾವಲ್ಲಿ ಎಡಿಟರು. ನಾವು ಎಡಿಟರ್ಸ್ ಕೊಡಲ್ಲ, ನಾವು ಅವ್ರ ಜೊತೆ ಕೆಲಸ ಮಾಡ್ತೀವಿ. ತರಲಿಕ್ಕಾಗಲ್ಲ, ಇಡೀ ಮ್ಯಾಗ್ಝಿನ್ ಒಬ್ಬರು ತರಲಿಕ್ಕಾಗಲ್ಲ, ಇಲ್ಲ ತರಲೇಬೇಕು, ನೀವೇನೋ ಮಾಡಿ. ಆಗ ನಾವು ರಾಗಮಾಲ ಫಸ್ಟ್ ಪುಸ್ತಕ ತಂದಿತ್ತು. ರಾಜೀವ್ ತಾಂತ್ ಫೋರ್ಸ್ ಮಾಡಿ ಒಂದು ತುಂಬ ಒಳ್ಳೆ ಇಂಟರ್ವ್ಯೂ ಕೊಟ್ಟರು. ಆಗ ನಾವು ರಾಗಮಾಲ ಆಕ್ಚುಲಿ ಒಂದು ಆಟೋಬಯೋಗ್ರಫಿ, ರವಿಶಂಕರ್ ಆಟೋಬಯೋಗ್ರಫಿ ರಾಗಮಾಲ, ಅದನ್ನ ಇಟ್ಕೊಂಡು ನಾವು ಫಸ್ಟ್ ಶುರು ಮಾಡಿದ್ವಿ. ಸೊ ಅದು ನಮ್ಮ ಮೊದಲನೇ ಪುಸ್ತಕ ಬಂತು. ಅಲ್ಲಿಂದ ಮುಂದಕ್ಕೆ ಸಂಗೀತದ ಪುಸ್ತಕ ಶುರು ಆಯ್ತು. ಸೊ ನಾವು 10 ಪುಸ್ತಕನ ಸಂಗೀತದ ತಂದ್ವಿ. ಒಟ್ಟಿಗೆ 11 ಆಯ್ತು, ಬಿಡಾರ ಕೃಷ್ಣಪ್ಪನವರು ಸೇರಿದ್ಮೇಲೆ. ಅಂದ್ರೆ ಇದು ಆಫ್ಟರ್ ಮ್ಯಾರೇಜ್ ಬರ್ದಿರುವಂತದ್ದು ಎಷ್ಟು ಪುಸ್ತಕಗಳು? ಒಂದೇ ಲೋಕಾಯುಕ್ತ ಬಿಟ್ಟರೆ ಇನ್ನೆಲ್ಲವೂ ಆಫ್ಟರ್ ಮ್ಯಾರೇಜ್. ಲೋಕಾಯುಕ್ತ ಒಂದೇ ಬಿಫೋರ್. ಅಂದ್ರೆ ಹೇಗಿರತ್ತೆ ಅಂತ ಅಂದ್ರೆ, ಈಗ ಅಡಿಗೆ ಮಾಡಿದಾಗ ನೀವು ಹೆಂಗಿತ್ತು ಹೇಳೋದು, ಇವರು ಸ್ಟವ್ ಹಚ್ಚಿ ಬಾಣಲ್ಗೆ ಇಟ್ಟು ನೀವು ಒಗ್ಗರಣೆ ಹಾಕಿದ್ರಿ. ಸೊ ಇದೇ ತರ ಬರವಣಿಗೆ ಮಾಡ್ಬೇಕಾದಂತ ಟೈಮಲ್ಲಿ ಒಬ್ರಿಂದೊಬ್ರು ಹೇಗೆ ನೀವು ಹಂಚ್ಕೊಳ್ತೀರಾ ಮಾಹಿತಿಯನ್ನ? ಅಂದ್ರೆ ಒಬ್ರು ಬರೆಯೋದು, ಒಬ್ರು ತಿದ್ದೋದು ಮಾಡ್ತಾರಾ, ಅಥವಾ ಇಬ್ರು ಸೇರಿ ಆಮೇಲೆ ವಿಮರ್ಶೆ ಮಾಡಿ ಮತ್ತೆ ಡೆವಲಪ್ ಮಾಡ್ತೀರಾ? ಯಾವ್ದರ ಇರುತ್ತೆ ಅದು? ಡೆಫಿನೆಟ್ ಹೀಗೆ ತಿಳ್ಕಾಗಲ್ಲ, ಒಂದು ಬುಕ್ಕಿಂದ ಆಗ್ತದೆ. ಈಗ ಕೆಲವು ಸತಿ ಏನಾಗುತ್ತೆ ಅಂದ್ರೆ ಅವ್ರು ಶುರು ಮಾಡಿರ್ತಾರೆ ಯಾವುದೋ ಟಾಪಿಕ್, ಇದು ಮಾಡೋಣ ಅಂತ. ಆಗೇನಾಗುತ್ತೆ, ಇನಿಷಿಯೇಟಿವ್ ತಗೊಂಡಾಗ ಒಂದು ಬ್ರೀಫ್ ಸ್ಕೆಚ್ ಅವ್ರಿಗೊಂದು ಐಡಿಯಾ ಇರುತ್ತೆ, ತಗೊಂಡು ಐಡಿಯಾ ಇರುತ್ತೆ. ಆಮೇಲೆ ನಾವು ಒಂದು ಪ್ಯಾಟರ್ನ್ ಎವಾಲ್ವ್ ಮಾಡ್ಕೋತೀವಿ. ಒಂದು ಈಗ ಫಾರ್ ಎಕ್ಸಾಂಪಲ್ ಸಂಗೀತದ ಬಗ್ಗೆ ಆದರೆ ರವಿಶಂಕರ್ ಪುಸ್ತಕ ಅಂತ ಇಟ್ಕೊಳ್ಳಿ. ಮೊದಲನೇ ಭಾಗ ಹೆಚ್ಚು ಕಮ್ಮಿ ಅವರ ಲೈಫು ಮತ್ತು ಮ್ಯೂಸಿಕ್ ಹಿಸ್ಟ್ರಿ ಬರುತ್ತೆ. ನಂತರ ಏನು ಮಾಡ್ತೀವಿ, ನಾರ್ಮಲಿ ಇದ್ರೆ ಸಂಬಂಧಪಟ್ಟವ್ರನ್ನೆಲ್ಲ ಇಂಟರ್ವ್ಯೂ ಮಾಡ್ತೀವಿ.
ಅವ್ರ ಜೊತೆ ಯಾರ್ಯಾರು ಇದ್ರು ಅವ್ರ ಶಿಷ್ಯರು ಎಲ್ಲರೂ ಇಂಟರ್ವ್ಯೂ ಮಾಡ್ಕೊಂಡು ಫೀಲ್ಡಿಗೆ ಹೋಗಿ ಇಂಟರ್ವ್ಯೂ ಅದು ಒಟ್ಟಿಗೆ ಮಾಡೋದು. ತುಂಬಾ ಸರಿ ಪ್ಲಾನ್ ಇರಲ್ಲ, ಹೊಟ್ಟೋಗ್ತೀವಲ್ಲ, ಒಬ್ಬನ್ ಬಿಟ್ಟು ಅವ್ರನ್ನ ಭೇಟಿ ಮಾಡಿದ್ರು ಅಂತ ಹೇಳ್ತಾರೆ, ಅವ್ರ ಜೊತೆ ಇದ್ರು, ಕರೆಕ್ಟ್, ಒಂದೊಂದು ಲಿಂಕ್ ಸಿಗ್ತದೆ, ಅವರಿದ್ದಾರೆ 3 ಟಿಕೆಟ್ ಬರ್ತೀರಾ ಅವ್ರನ್ನ ಇಂಟರ್ವ್ಯೂ ಮಾಡಿ ಹೇಳ್ತಾರೆ, ಈಗಲೇ 85 ಆಗಿದೆ, ಅವ್ರು ಭೇಟಿ ಮಾಡಿದ್ದೇವೆ ಅಂತ. ಸೊ ಅವ್ರ ಹತ್ರ ಮಾತ್ರ ಇನ್ನೆಲ್ಲೋ ಲಿಂಕ್ ಆಗ್ತದೆ. ಸೊ ನಂಗೆ ಪ್ರಶ್ನೆಗಳು ಅಲ್ಲಿ ಹುಟ್ಕೋತಾ ಸೊ ಆ ಇಂಟರ್ವ್ಯೂ ಇವೆಲ್ಲ ಒಟ್ಟಿಗೆ ಆಗುತ್ತೆ. ಆಯ್ತಾ, ನಮಗೆ ಸಮಸ್ಯೆ ಬಂದು ಲ್ಯಾಂಗ್ವೇಜ್ ಅಷ್ಟೇ. ಕೊನೆಗೆ ಮಾಡುವಾಗ ನನ್ನ ಬ್ಯಾಕ್ಗ್ರೌಂಡ್ ಬೇರೆ, ಇವ್ರ ಬ್ಯಾಕ್ಗ್ರೌಂಡ್ ಬೇರೆ, ಸೊ ಒಂದು ಕಾಮನ್ ಲ್ಯಾಂಗ್ವೇಜ್ ಹಂಗೆ ಎವಾಲ್ವ್ ಆಗುತ್ತೆ. ಫಸ್ಟ್ ಕೆಲವು ಚಾಪ್ಟರ್ ಅವಳು ಡ್ರಾಫ್ಟ್ ಮಾಡಿರ್ತಾರೆ, ಕೆಲವು ಚಾಪ್ಟರ್ ನಾನ್ ಮಾಡಿರ್ತೇನೆ, ಕೆಲವು ಟ್ರಾನ್ಸ್ಲೇಟ್ ಒಟ್ಟಿಗೆ ಮಿಕ್ಸ್ ಮಾಡಕ್ ಹೋಗಲ್ಲ ನೀವು, ಹಾಗೆ ಇಟ್ಕೊಳ್ಳಿ. ಆಮೇಲೆ ನಾನ್ ಮಾಡಿದ್ದನ್ನ ಅವಳು ಓದ್ಬಿಟ್ಟು ರಿವೈಸ್ ಮಾಡ್ತಾರೆ, ಅವಳು ಮಾಡಿದ್ದು ನಾನು ರಿವೈಸ್ ಮಾಡ್ತೀನಿ. ಸೊ ಮತ್ತೆ 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 ಹಿಂಗೆ ಪಕ್ಕ ಅವ್ರು ರಿವೈಸ್ ಆಗ್ತಾ ಹೋಗುತ್ತೆ. ಅದು ಕೊನೆಗೆ ಒಂದು ಕಾಮನ್ ಅಂತ ಆಗ್ತದೆ. ಕೆಲವು ಕಡೆ ಏನಾಗಿದ್ದಾರೆ ಕಾಮನ್ ಅಂತ ಆಗಿಲ್ಲ. ಈಗ ನಾನು ಎಕನಾಮಿಕ್ಸ್ ಬಂದೆ ಅಂತ ಇಟ್ಕೊಳ್ಳಿ, ಆಗ ಅಲ್ಲಿ ಅವಳಿಗೆ ಔಟ್ಪುಟ್ ಕೊಡಕ್ಕಿಲ್ಲ ಅಲ್ಲಿ, ಅಂದ್ರೆ ಅದಂತ ನನ್ನ ಏರಿಯಾ ಅಂತ ಆಗೋಯ್ತು, ನಾನು ಓದಿದ್ದು ಅಥವಾ ಟೆಕ್ನಿಕಲ್ ಅಂತ ಅನ್ಸುತ್ತೋ ಏನೋ. ಸೊ ಅಂತ ಕೇಸಲ್ಲಿ ಈಗ ನಾನು ಪಿಕೆಟಿ ಪುಸ್ತಕ ತರುವಾಗ ಅದು ಹೆಚ್ಚು ಕಮ್ಮಿ ನನ್ನ ಹೆಸರು ಮಾತ್ರ ಇರೋದು. ಹಾಗೆ ಬಿಡಾರಂ ಕೃಷ್ಣಪ್ಪ ಮಾಡುವಾಗ ಇವಳೇ ಪೂರ್ತಿ, ನಾನು ಬೇರೆ ಕೆಲಸ ಮಾಡ್ತಾ ಕೂತಿದ್ದೆ ಪಿಕೆಟಿದ್ದು, ಆಗ ಬಿಡಾರಂ ಕೃಷ್ಣಪ್ಪ ಇವಳು ಓದ್ತಾ ಇದ್ರು. ಸೊ ಅಲ್ಲಿ ಇಲ್ಲಿ ನಾವು ಕಾಂಟ್ರಿಬ್ಯೂಟ್ ಮಾಡಿದ್ದೀವಿ. ಈಗ ನಾನು ಅನುವಾದ ಮಾಡೋಕ್ಕೋ ನನ್ನ ಪಿಕೆಟಿ ಪುಸ್ತಕ ಲ್ಯಾಂಗ್ವೇಜ್ ಇಟ್ಕೊಂಡು ಇವ್ರು ಮಾಡಿರ್ತಾರೆ, ಅಥವಾ ಹಾಗೆ ನಾನು ಬಿಡಾರಂಗೂ ಎಷ್ಟೋ ಮೆಟೀರಿಯಲ್ಸ್ ಕೊಟ್ಟಿರ್ತೀನಿ. ಅದೇ ಮೇಜರ್ ಅಂತ ಅವಳಿಗೆ ಆದಾಗ ಹಾಗೆ ಇಬ್ಬರದ್ದು ಹೆಸರು ಬೇಡ, ಆ ಕಡೆ ನೀನೇ ಹೆಚ್ಚು ಕೆಲಸ ಮಾಡಿದ್ದೆ, ನೀನು ಹೆಸರು ಹಾಕೋದಕ್ಕೆ ಹೀಗೆ. ಅದ್ರಲ್ಲಿ ನನ್ಗೆ ಏನಿಲ್ಲ, ನನ್ನ ಕಾಂಟ್ರಿಬ್ಯೂಷನ್ ತುಂಬ 5% 6%, ಅವ್ನು ಜಾಯಿಂಟ್ ಅಂತ ಹಾಕೋಬೇಕಂತ ಈ ಕಾರಣ. ಆದರೆ ಇಂಥ 2-3 ಪುಸ್ತಕ ಆಗಿದೆ, ಉಳಿದಂತೆ ಇಬ್ಬರು ಒಟ್ಟಿಗೆ ಸೇರಿ ನಾನು ಮಾಡೋದು, ತುಂಬ ಸಲ ಒಟ್ಟಿಗೆ ಸೇರಿ ನಾನು ಮಾಡೋದು. ನನಗೆ ಇನ್ನೊಂದು ಕ್ಯೂರಿಯಾಸಿಟಿ ಏನಂತ ಹೇಳಿದ್ರೆ, ಈಗ ಸಾಮಾನ್ಯ ನಮಗಿರುತ್ತೆ ಟೀ ಕುಡಿದ್ರೆ ಬ್ರೈನ್ ವರ್ಕ್ ಆಗುತ್ತೆ ಅಂತ ಹೇಳ್ಕೊಂಡು, ಅಥವಾ ಕಾಫಿ ಕುಡಿದ್ರೆ ಬ್ರೈನ್ ವರ್ಕ್ ಆಗುತ್ತೆ ಏನೋ ಒಂದು ಐಡಿಯಾ ಹೊಳಿಯುತ್ತೆ ಅಂತ. ಸೊ ನಿಮಗೆ ಆ ಥರ ಯಾವುದಾದ್ರೂ ಸಿಮಿಲರ್ ಇದೆಯಾ? ಅಂದರೆ ಏನೋ ತಿಂದ ತಕ್ಷಣ ಐಡಿಯಾ ಹೊಳಿಯೋದು ಅಥವಾ ಕುಡಿದ ತಕ್ಷಣ ಐಡಿಯಾ ಹೊಳಿಯೋದು? ಇಲ್ಲ, ನನಗೆ ತುಂಬಾ ಒತ್ತಡದಲ್ಲಿದ್ದಾಗ ತುಂಬಾ ಐಡಿಯಾಸ್ ಬರುತ್ತೆ, ತುಂಬಾ ಕೆಲಸ ಮಾಡೋಕ್ಕಾಗುತ್ತೆ. ಅಂದ್ರೆ ಉಳಿದ ಕೆಲಸಗಳು ಫುಲ್ಲು ಏನು ಮಾಡೋಕ್ಕೆ ಆಗಲ್ಲ ಅನ್ನೋಷ್ಟು ಕೆಲಸ ಇದ್ದಾಗ ಬೇರೆ ಕೆಲಸ ನಂಗೆ ಚೆನ್ನಾಗಿ ಮಾಡೋಕ್ಕಾಗುತ್ತೆ. ನಾನು ಯಾವಾಗಲೂ ಪ್ರೆಷರಲ್ಲಿ ಹೆಚ್ಚು ವರ್ಕ್ ಮಾಡ್ತೀನಿ. ಇವಾಗ ಕಾಲೇಜ್ಗೆ ಹೋಗ್ಬೇಕು, ಮನೇಲಿ ಇಷ್ಟು ಕೆಲಸ ಇದೆ, ಯಾರಿಗೋ ಆರೋಗ್ಯ ತಪ್ಪೋಗಿದೆ, ಇಂಥ ಟೈಮಲ್ಲಿ ನನಗೆ ಬರೆಯೋಕ್ಕಾಗುತ್ತೆ. ಅದು ನನಗೆ ಸ್ಟ್ರೆಸ್ಸು ಹೊರಗಡೆ ಬರೋ ಒಂದು ಕ್ರಮ. ಓಕೆ, ಸರಿಗೆ ನನಗೇನಪ್ಪ ಯಾವಾಗ ಬೇಕಾದ್ರೂ ಮಾಡ್ತೀನಿ ನನಗೆ. ಬಟ್ ಒಂದೇ ಒಂದು ಪ್ರಾಬ್ಲಮ್ ಅಂದರೆ ನನಗೆ ಒಂದು ಏರಿಯಾ ಅಂತ ಇಲ್ಲ. ನಾನು ಅದೇ ಸರ್ ಬಗ್ಗೆ ಈ ವಿಚಾರದಲ್ಲಿ ನಾವು ಹೇಳಲೇಬೇಕು. ಸೊ ಮನೆ ನೋಡಿದ್ರೆ ಗೊತ್ತಾಗುತ್ತೆ, ಫೋಟೋಗ್ರಫಿ ಇಂಟ್ರೆಸ್ಟ್ ಇದೆ ಅಂತ ಗೊತ್ತಾಗುತ್ತೆ, ಮತ್ತೆ ಸ್ಕಲ್ಪ್ಚರ್ ಮಾಡ್ತಾರೆ ಅವರು. ಅಷ್ಟೇ ಅಲ್ಲದೆ ಮತ್ತೆ ಬೇರೆ ಸುಮಾರು ಫೋಟೋಗ್ರಫಿ ಅವಾಗಲೇ ಒಂದಷ್ಟು ಫೋಟೋಸ್ ತೋರಿಸಿದ್ದಾರೆ. ಸೊ ಈ ತರ ವಿವಿಧ ಕ್ಷೇತ್ರದಲ್ಲಿ ಆಸಕ್ತಿ ಇರೋರು ಸರ್. ತುಂಬಾ ಇಂಟ್ರೆಸ್ಟ್. ಹೌದು, ಪಾಪ್ ಅಪ್ ಮಾಡುವಂಥದ್ದು. ಅದು ಹೆಂಗ್ ಸರ್ ಅಂತ, ಯಾಕೆಂತಂದ್ರೆ ಈಗ ನಮಗೆ ಒಂದೇ ದೋಣಿಯಲ್ಲಿ ಕಾಲಿಡ್ಬೇಕು ಅಂತ ಸುಮಾರು ಜನ ಹಿರಿಯರು ಹೇಳ್ತಾ ಬಂದಿರೋದು. ಸೊ ಡಬಲ್ ಇಟ್ರೆ ಅದು ನಾವು ಎಡಬ್ತೀವಿ, ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಎಷ್ಟೋ ಸಲ ಅನುಭವ ಕೂಡ ಬಂದಿರುತ್ತೆ. ಒಂದೇ ಕೆಲಸ ಮಾಡಿದ್ರೆ ಏನೋ ಸಕ್ಸಸ್ ಆಗುತ್ತೆ, ಡಬಲ್ ಕೆಲಸಕ್ಕೆ ಮಾಡಿದ್ರೆ ಒಂದೇನೋ ಸುಟ್ಕೊಳ್ತದೆ ಅಂತ ಹೇಳ್ತಾರೆ. ಬಟ್ ಇಷ್ಟು ಬೇರೆ ಬೇರೆ ಟ್ಯಾಲೆಂಟ್ ಅಲ್ಲಿ ತೊಡಗಿಸ್ಕೊಳ್ಳೋದು ಇದೆಯಲ್ಲ, ಅದು ಹೆಂಗ್ ಸಾಧ್ಯ ಆಗ್ತಿದೆ? ನನ್ಗೇನಂದ್ರೆ ಅದ್ರಲ್ಲೇನೋ ಎಕ್ಸ್ಪರ್ಟೈಸ್ ಮಾಡ್ಬೇಕಂತ ಏನಿಲ್ಲ. ಓಕೆ, ನನಗೊಂದು ಎಂಗೇಜ್ಮೆಂಟ್. ಸರಿ, ಓಕೆ. ಅಕಸ್ಮಾತ್ ಎಕ್ಸ್ಪರ್ಟೈಸ್ ಸಾಧ್ಯ ಆದರೆ ಸಂತೋಷ. ಇಲ್ಲೇ ನನಗೊಂದು ಎಂಗೇಜ್ಮೆಂಟ್ ಅದು ಖುಷಿ ಕೊಡ್ತೀನಿ, ನನಗೆ ಏನೋ ಖುಷಿ ಕೊಡ್ತಾ ಹೋಗ್ತದೆ. ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ ನಾನು ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ ಸಾಲ್ವ್ ಓಕೆ, ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಹೀಗೆ ಹೋಗ್ತಾ ಹೋಗ್ತೇನೆ. ಮಗುಗೆ ಪ್ರಾಜೆಕ್ಟ್ ಕೊಟ್ಟರು, ನನ್ನ ಮೊಮ್ಮಗನ ಅವ್ರು ನಾನು ಕೊಡ್ತಾನೆ, ಅದೊಂದು ಹೊಸ ಏರಿಯಾ ಅದು, ಅದನ್ನ ಕೂತು ವರ್ಕ್ ಮಾಡ್ತೀನಿ. ಮಕ್ಕಳಿಗೆ ಅಲ್ಲಿಗೆ ಮುಗೀತದೆ ಹೋಮ್ವರ್ಕು, ಬಟ್ ನನ್ನ ಕೈಲಿ ಅದು ಅಲ್ಲಿಗೆ ಮುಗಿದಿಲ್ಲ. ಅದೇನೋ ಅರ್ಥ ಆಗಿರುತ್ತೆ, ಇನ್ನೇನೋ ಮಾಡ್ಬೋಯಿತ್ತು ಹಂಗೆ ಹಚ್ಕೊಂಡು ಹೋಗ್ತೀನಿ. ಸುಮಾರು ದಿವಸ ಹೋಗ್ತೀನಿ, ಒಂದು ಲೆವೆಲ್ ತನಕ ಹೋಗ್ತೀನಿ. ಅಕಸ್ಮಾತ್ ಅದರಲ್ಲೇ ಡೆವಲಪ್ ಮಾಡ್ಲಿಕ್ಕಾದ್ರೆ ಕಂಟಿನ್ಯೂ ಆಗುತ್ತೆ. ಈ ಥರ ಅದು ನಿಂತಿರುತ್ತೆ, ಇನ್ಯಾವುದೋ ಶುರು ಮಾಡ್ತೀವಿ ಕೆಲಸ, ಆ ಕೆಲಸಕ್ಕೆ ಬಂದಿರ್ತೀವಿ. ಒಟ್ಟು ಎಕ್ಸ್ಪ್ಲೋರ್ ಮಾಡಬೇಕು, ಹೋಗ್ತಾ ಇರಬೇಕು. ಒಂದು ಏರಿಯಾ ನನಗೆ ಇಂಥದ್ದೇ ಅಂತ ನನಗೇನು ಅಡಿಗೇನೋ ಹಾಗೆ. ಯಾವ ಊರಿಗೆ ಹೋಗಿ ಬಂದ್ರು ನಾವು ಹೋಗಕ್ ಮೊದಲು ಅಲ್ಲಿನ ಅಡಿಗೆ ಒಂದ್ ಸ್ವಲ್ಪ ಟ್ರೈ ಮಾಡ್ತೀವಿ, ವಾಪಸ್ ಬಂದ್ಮೇಲೂ ಅದನ್ನ ನಾವು ಟ್ರೈ ಮಾಡ್ತೀವಿ. ಮತ್ತೆ ನಂಗೆ ಇನ್ನೊಂದು ಹೇಳಬೇಕು, ಕಾಮನ್ ಆಸ್ಪೆಕ್ಟ್. ನಿಮಗೆ ಕೆಲವೊಂದು ಇಚ್ಛೆಗಳು ಕಾಮನ್ ಆಗೇ ಇದೆ. ಒಂದು ಸಂಗೀತದ್ದು ಆಮೇಲೆ ಸರಿಗೆ ಇಚ್ಛೆ ಬಂತು ಅಂತ ಹೇಳಿದ್ರು, ಓದೋ ಹವ್ಯಾಸ ಒಂದೇ ಥರ ಇದೆ ಅಂತ ಹೇಳಿದ್ರು. ಸೊ ಅದು ಒಂದೆಲ್ಲೋ ವರ್ಡ್ ಕೇಳಿ ಬರ್ತದೆ, ಏನು ಅಂತ ಹೇಳಿದ್ರೆ, ಈಗ ಡಾಕ್ಟರ್ಸ್ಗಳನ್ನೇ ಮದುವೆ ಆದರೆ ಅವ್ರದ್ದು ಮನೆ
ಟಾಪಿಕ್ ಆಗಿರ್ಬೋದು, ಮನೇಲಿ ಮಾತಾಡುವಂಥ ಕಾನ್ಸೆಪ್ಟ್ಗಳಾಗಿರ್ಬೋದು ಎಲ್ಲ ಸೇಮ್ ಇರುತ್ತೆ, ಬೋರಿಂಗ್ ಇರುತ್ತೆ ಅಂತೆಲ್ಲ ಹೇಳ್ತಾರೆ. ಬಟ್ ನಿಮ್ದು ಹೆಂಗಿರುತ್ತೆ ಅಂತ ಹೇಳಿ, ಯಾಕಂದರೆ ಆಫ್ಟರ್ ಮ್ಯಾರೇಜ್, ಸೊ ನೀವಿಬ್ಬರು ಟೀಚಿಂಗ್ ಪ್ರೊಫೆಷನಲ್ಲಿ ಇರುವಂಥವರು. ಸೊ ನಿಮ್ಮ ಮನೆಗೆ ಬಂದಾಗ ನಿಮ್ಮ ಕಾಮನ್ ಟಾಪಿಕ್ ಮಾತನಾಡುವಂಥದ್ದು ಯಾವ ಥರ ಇರುತ್ತೆ ಅಂತ ಹೇಳಿ. ಫಸ್ಟ್ ನಮ್ಮ ಪ್ರೊಫೆಷನ್ ಎಲ್ಲ ಶುರು ಆದ ಹೊಸರಲ್ಲಿ ನಮ್ಮ ಕಾಮನ್ ಟಾಪಿಕ್ ಇಬ್ರಿಗೂನುವೆ ಸ್ಟೂಡೆಂಟ್ಸ್ ಹೆಂಗ್ ರೀಚ್ ಆಗೋದು ಅನ್ನೋದು ತುಂಬಾ ಒಂದು ಇಂಪಾರ್ಟೆಂಟ್ ಆಗಿತ್ತು. ಯಾಕೆಂದ್ರೆ ನಮ್ಮಿಬ್ರು ಸಬ್ಜೆಕ್ಟುನುವೆ ಯೂಶುವಲಿ ಎಲ್ಲ ನಾವು ರೂರಲ್ ಬೇಸಲ್ಲೇ ತುಂಬಾ ಕೆಲಸ ಮಾಡಿದ್ದಲ್ಲ, ಅವ್ರಿಬ್ರಿಗೂ ಚಾಲೆಂಜಿಂಗು. ಮ್ಯಾಥಮೆಟಿಕ್ಸು ಆ ಮಕ್ಳಿಗೆ ಚಾಲೆಂಜಿಂಗು, ಇಂಗ್ಲಿಷ್ ಅಂತೂ ಅವ್ರ ಕಬ್ಬಣದ ಕಡಲೆ. ಸೊ ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಹಾಳು ಮಾಡ್ತಿದ್ದಿದ್ದೆ ಇದೆರಡು ಸಬ್ಜೆಕ್ಟ್. ಎಷ್ಟೋ ಮಕ್ಕಳು ನಾವು ಸೈನ್ಸ್ ತಗೊಳ್ಳಲ್ಲ ಅನ್ನೋಕ್ಕೆ ಒಂದು ಮ್ಯಾಥಮೆಟಿಕ್ಸ್ ಕಾರಣ ಆಗ್ತಿತ್ತು, ಒಂದು ಇಂಗ್ಲಿಷ್ ಬರಲ್ಲ ಅನ್ನೋದು ಕಾರಣ ಆಗ್ತಿತ್ತು. ಸೊ ನಮ್ಗೆ ಹೆಂಗ್ ಅವ್ರಿಗೆ ಇದನ್ನ ರೀಚ್ ಮಾಡಿಸ್ಬೇಕು, ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಮಾಡ್ಬೇಕು ಅನ್ನೋದು ನಮ್ಮಿಬ್ರನ್ನು ನಿರಂತರವಾಗಿ ಕಾಡಿದಂತ ಪ್ರಶ್ನೆ. ಮೆಜಾರಿಟಿ ಫೇಲ್ ಆಗ್ತಾ ಎರಡು ಸಬ್ಜೆಕ್ಟ್ ನಲ್ಲಿ. ಕರೆಕ್ಟ್. ಹೆಚ್ಚಾಗಿ ಅದೆರಡು ಕಷ್ಟ ಅಂತಾನೆ ಸುಮ್ಮನೆ ಕೊಟ್ಬಿಡ್ತಾರೆ. ಆಮೇಲೆ ಎರಡು ಟೀಚ್ ಮಾಡೋದು ಕಷ್ಟ. ಮ್ಯಾಥಮೆಟಿಕ್ಸ್ ಹೆಂಗ್ ಟೀಚ್ ಮಾಡೋದು ಗೊತ್ತಿಲ್ಲ, ಲೆಕ್ಕ ಹೇಳ್ಕೊಡ್ಬೋದು, ಕರೆಕ್ಟ್, ಆದ್ರೆ ಯೋಚನೆ ಮಾಡೋದು ಹೆಂಗೆ ಹೇಳ್ಕೊಡೋದು, ಕರೆಕ್ಟ್. ಒಂಥರ ಈ ಕೆಲವು ಅದಕ್ಕೆ ಕೂತ್ಕೊಂಡು ಎಷ್ಟೋ ಸಲ ವರ್ಕ್ ಮಾಡ್ಕೊಂಡು ಟ್ರೈ ಮಾಡ್ತಾ ಇದ್ವಿ, ಶೇರ್ ಮಾಡ್ಕೊಳ್ತಾ ಇದ್ವಿ ಹೆಂಗೆ ಕಲಿಸೋದು ಅಂತ. ಅದಕ್ಕೆ ಬೇರೆ ಬೇರೆ ಆಡಿಯನ್ಸ್ ಹತ್ರ ಹೋಗ್ತಾ ಇದ್ವಿ. ಇಲ್ಲಿ ಕುದುರೆಮಾಳ ಅಂತ ಒಂದು ಜಾಗ ಇದೆ, ಅಲ್ಲಿ ಸ್ಲಮ್ ಅದು ಆ್ಯಕ್ಚುಲಿ. ಅಲ್ಲಿ ಸ್ಕೂಲ್ ಡ್ರಾಪ್ ಔಟ್ಸ್ ಇದ್ದಾರೆ, ಅಂದರೆ 2ನೇ ಕ್ಲಾಸು 3ನೇ ಕ್ಲಾಸು ಅವರೆಲ್ಲ ಲೆವೆಲ್ SLC ಕಟ್ಟಬೇಕು, ಆದರೆ ಎಲ್ಲ ಸ್ಕೂಲ್ ಡ್ರಾಪ್ ಔಟ್ಸ್ ಹೋಗೋದು ಬಿಟ್ಟು ಅಲ್ಲೇ ಇದ್ದಾರೆ. ನಮ್ಗೆ ಆ್ಯಕ್ಚುಲಿ ಅವ್ರು ಪರಿಚಯ ಆಗಿದ್ದು ಯಾವುದೋ ಮದುವೆ ಮನೇಲಿ. ಅಲ್ಲಿ ನಾವು ಊಟ ಮಾಡಿ ಆ ಕಡೆ ಇಡುವಾಗ ಅಲ್ಲಿ ಕೈ ತೊಳ್ಕೊಳ್ಳೋಕೆ ಹೋದಾಗ ಆ ಡಸ್ಟ್ಬಿನ್ನಲ್ಲಿ ನಾವೆಲ್ಲ ಎಸೀತಿದ್ವ ಎಲೆ, ಅದನ್ನು ಆರಿಸ್ಕೊಳ್ಳಿಕ್ಕೆ ಬರ್ತಾ ಇದ್ವಿ. ಅದು ನಾವು ಫಸ್ಟ್ ಟೈಮ್ ನೋಡಿದ್ದು ನಾವು ಅದನ್ನಂತಾಗ. ಆ ಸ್ವೀಟ್ ತಗೊಳ್ಳೋದು, ಜಿಲೇಬಿ ಆರಿಸ್ಕೊಳ್ಳೋದು, ಅದಕ್ಕೆ ಸಾಂಬಾರೆಲ್ಲ ಮಿಕ್ಸ್ ಆಗಿರ್ತೇನೋ ಇರ್ತಲ್ವ. ಅವ್ರು ಯಾರು ಅಂತ ಹುಡುಕಿ ಹೋದಾಗ ಕುದುರೆ ಮಾಡಿದ ಮಕ್ಕಳಂತ ಒಂದು ಬಕೆಟ್ ಹಾಕೊಂಡು ಹೋಗೋರು, ಓಡೋರು. ಸೊ ಆಗ ನಮ್ಗೆ ಅವ್ರಿಗೆ ಹೇಳಿ ಕೊಡ್ಬೋದಾ ಅಂತ ಯೋಚನೆ ಮಾಡಿದ್ವಿ. ಅದು ನಮ್ಮ ಫಸ್ಟ್ ಟ್ರಯಲ್. ಅಂದರೆ ನಮ್ಮ ಇಂದ ಬಿಟ್ಟಲ್ಲಿ ಆಗ ಮಕ್ಕಳನ್ನ ಬರಬೇಕಲ್ಲ, ಮಕ್ಳು ಯಾಕೆ ಬರ್ತಾರೆ ಕಲಿಯೋಕ್ಕೆ? ಅವ್ರಿಗೇನು ಕಲಿಯೋ ಆಸಕ್ತಿ ಇಲ್ಲ. ಅವ್ರು ಜಾಣ್ರಲ್ವಾ, ತುಂಬ ಜಾಣ್ರು, ಡಾಕ್ಟ್ರಲ್ಲ. ಆದರೆ ಮನೇಲಿ ಅವ್ರು ಕೆಲಸ ಮಾಡ್ಲಿಕ್ಕೆ ಬಯಸ್ತಾರೆ. ಅವ್ರ ಅಪ್ಪ ಅಮ್ಮನ ನಮ್ಮ ಪಾಠಕ್ಕೆ ಹೇಳ್ಕೊಡಕ್ಕೆ ನಡೆಯುತ್ತಿಲ್ಲ, ಕಲ್ಸಕ್ಕೆ ನಡೆಯುತ್ತಿಲ್ಲ. ಆ ಥರ ಸ್ಥಿತಿ ಒಂಥರ ಹಾಗೆ ಅಲ್ಲ. ಸೊ ನಾವೇನು ಮಾಡ್ತೀವಿ, ಚಾಕ್ಲೇಟ್ ತೊಗೊಂಡೋಗೋದು, ಬಿಸ್ಕೆಟ್ ತೊಗೊಂಡೋಗೋದು, ಖುಷಿ ಆಗ್ಬೋದು ಅಂತ. ಸಾಯಂಕಾಲ ಹೋಗಿ ಕರೆದು ಆಟ ಆಡಿಸೋದು ಏನೋ ಮಾಡಿ. ಆಮೇಲೆ 1-2 ವರ್ಷ ಹೇಳಿಕೊಟ್ಟಿವಿ ಅವ್ರಿಗೆ. 2 ಸಬ್ಜೆಕ್ಟ್ ನಾವು ಹೇಳಿಕೊಟ್ಟಿದ್ದು, ಒಂದು ಇಂಗ್ಲೀಷು, ಒಂದು ಮ್ಯಾಥಮೆಟಿಕ್ಸ್. ಅಂದ್ರೆ ಯಾವ ತರ ಅವರನ್ನೆಲ್ಲ ಒಂದ್ ಕಡೆ ಎಲ್ಲ ಒಂದು ಕಡೆ ಸ್ಕೂಲ್ ಇದೆ, ಗೌರ್ಮೆಂಟ್ ಸ್ಕೂಲ್ ಇತ್ತು, ಸರ್ಕಾರಿ ಶಾಲೆ ಇತ್ತು, ಕ್ಲೋಸ್ ಆಗಿರೋದಲ್ಲ. ಅದ್ರ ಕಟ್ಟೆ ಮೇಲೆ ಕುತ್ಕೊಂಡು ನಾವು ಬೇರೆ ಏನು ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಹೋಗ್ತಾ ಇದ್ವಿ. ಅವ್ರಿಗೆ ನಾವು ಪತ್ತೆ ಹಚ್ಕೊಂಡಿದ್ದೇನು ಅಂದ್ರೆ ಬರಿಬೇಕು ಅಂದ ತಕ್ಷಣ ಅವ್ರಿಗೆ ಟೆನ್ಷನ್. ಯಾಕೆಂದ್ರೆ ತುಂಬಾ ಜನಕ್ಕೆ ಹೈಸ್ಕೂಲ್ ಬಂದಿದ್ರು ಅಕ್ಷರನೇ ಗುರ್ತಿಸಕ್ ಬರ್ತಿರ್ಲಿಲ್ಲ, ABCD ಗುರ್ತಿಸಕ್ ಬರ್ತಿರ್ಲಿಲ್ಲ. ಆದ್ರೆ ಅವರೆಲ್ಲ SLC ತನಕ ತಳ್ಕೊಂಡು ಸ್ಕೂಲಿಂದ ಹಂಗೆ ಬಂದ್ಬಿಟ್ಟಿದ್ರು. ಸೊ ಬರಿಬೇಕು ಅನ್ನೋ ದಿವಸ ಮಕ್ಳು ಯಾರು ಬರ್ತಾನೆ ಇರ್ಲಿಲ್ಲ. ಅಂತವ್ರನ್ನ ಹೆಂಗೆ ಅಟ್ರಾಕ್ಟ್ ಮಾಡಿಲ್ಲ, ಅದೇ ಆಟ ಆಡ್ಸೋದು, ಹಿಂಗ್ ಮಾಡೋದು, ಏನೇನೋ ಟ್ರಯಲ್. ಆ ಮಕ್ಳು ನಮ್ಮ ಮೇಲೆ ಪ್ರೀತಿ ಬಂತು ಯಾಕೋ. ಆಮೇಲೆ ಕಲಿಲಿಕ್ಕೆ ಶುರು ಮಾಡಿದ್ರು. ಆಮೇಲೆ SLC ಪಾಸ್, ತುಂಬಾ ಜನ SLC ಪಾಸ್ ಮಾಡ್ಕೊಂಡ್ಬಿಟ್ರು. ನೀವೇ ಕೂರಿಸಿದ್ರಿ ಎಕ್ಸಾಮ್ನ? ಇಲ್ಲ, ಸ್ಕೂಲ್ ಅವ್ರು ಯಾವ್ದೋ ಸ್ಕೂಲ್ ಸೇರ್ಕೊಂಡ್ರಲ್ಲ, ಆ ಸ್ಕೂಲ್ ತಗೊಂಡ್ರು. ಆ ಸ್ಕೂಲ್ಗೆ ಹೋಗ್ತಾ ಇದ್ರು, ಜೊತೆಗೆ ಸ್ಕೂಲ್ ಹೋಗ್ಲಿಕ್ಕೆ ಶುರು ಮಾಡಿದ್ರು, ಜೊತೆಗೆ ನಾವು ಅದನ್ನ ಹೇಳಿಕೊಡ್ಲಿಕ್ಕೆ ಶುರು ಮಾಡಿದ್ವಿ. ಸೊ ಅದು ಆಮೇಲೆ ಅವ್ರಿಗೆ ನಾವು ಹೇಳಿಕೊಟ್ಟಿದ್ದೆ ಎಲ್ಲ ಅಲ್ಲ, ಸ್ಕೂಲಲ್ಲಿ ಇಂಟ್ರೆಸ್ಟ್ ಬಂತಲ್ಲ, ಅಲ್ಲೂ ಕೇಳಿಸ್ಕೊತಾ ಇದ್ರು. ಆಡ್ ಆಯ್ತು, ಕಾಂಪ್ಲಿಮೆಂಟರಿ ಆಗಿ ಸೇರ್ಕೊಳ್ತಾ ಹೋಯ್ತು. ಆಮೇಲೆ ಅವರೆಲ್ಲರೂ ಈಗ ಒಂದೆಲ್ಲ ಒಂದು ಕಡೆ ಸೆಟ್ಲ್ ಆಗಿದ್ದಾರೆ. ಒಂದು MBA ಮಾಡ್ದ ಆಯ್ತಾ, ಅವ್ನು ಅಪೋಲೋ ಹಾಸ್ಪಿಟಲ್ಸ್ ಅಲ್ಲಿ ಮ್ಯಾನೇಜರ್ ಏನೋ ಆಗಿದ್ದಾನೆ. ಮತ್ತೆ ಇನ್ನಿಬ್ರು ಮಕ್ಳು ಬ್ಯಾಂಕ್ ಅಲ್ಲಿ ಇದ್ದಾರೆ, BCom ಮಾಡ್ಕೊಂಡ್ರು. ಮತ್ತೆ ಒಬ್ಳು ಹುಡುಗಿ BSc ಮಾಡಿದ್ಲು, ಅವಳು ಟೀಚರ್ ಆಗಿದ್ದಾಳೆ. ಹಿಂಗೆ ಆಸಕ್ತಿ ಬಂತು ಮಕ್ಳಿಗೆ. ಬಟ್ ಒಂದು ನಾವು ಕಂಡ್ಕೊಂಡಿದ್ದೇನು ಅಂತಂದ್ರೆ, ನಾವ್ ಈ ಸೆಕೆಂಡ್ ಲ್ಯಾಂಗ್ವೇಜ್ ಟೀಚಿಂಗ್ಗೆ ತುಂಬಾ ಮೆಟಾ ಲ್ಯಾಂಗ್ವೇಜ್ ಹೇಳ್ಕೊಟ್ಬಿಡ್ತೀವಿ. ಗ್ರಾಮರ್ ಅವೆಲ್ಲ ನಿಜ ಅವ್ರಿಗೆ ಬೇಡ, ಅದೇ ಅವ್ರನ್ನ ಹೆದರ್ಸೋದು ಕೂಡ. ಸುಮ್ಮನೆ ಮಾತಾಡೋದು ಹೇಳ್ಕೊಡ್ಬೇಕು, ಎಕ್ಸ್ಪೋಸ್ ಮಾಡ್ತಾ ಮಾತಾಡೋದು ಹೇಳ್ಕೊಡ್ಬೇಕು. ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಮಾಡ್ಬೇಕು, ವರ್ಡ್ಸ್ ತಂತಾನೆ. ಎಷ್ಟು ಬುದ್ಧಿವಂತರು ಗೊತ್ತಾ ಮಕ್ಕಳು. ಏನಾದ್ರು ಎಕ್ಸ್ಪೀರಿಯನ್ಸ್ ನೆನಪಿಗೆ ಬರುತ್ತೆ? ನಾನು ಒಂದು ಸ್ಕೂಲ್ನಲ್ಲಿ ಹೋಗಿದ್ದೆ, ನಮ್ಮ ವೆಂಕಟರಾಮಯ್ಯ ಅಂತ VC ಇದ್ರು. ಅವರೆಲ್ಲ ಸ್ಕೂಲ್ಗೂ ಮಕ್ಕಳು ನಮ್ಮನ್ನೆಲ್ಲ ಕರ್ಕೊಂಡು ಹೋಗೋರು. ಅಲ್ಲಿ ಹೈಸ್ಕೂಲ್ ಮಕ್ಕಳ ಜೊತೆ ಇಂಟ್ರಾಕ್ಟ್ ಮಾಡಿ ಏನು ಸಬ್ಜೆಕ್ಟ್ ಏನೋ ಹೇಳ್ಕೊಡಿ ಅವ್ರಿಗೆ ಅಂತ. ಸೊ ನಾನು ಪೈಥಾಗರಸ್ ಥಿಯರಮ್ ಗೊತ್ತಲ್ವಾ ನಿಮಗೆ, ಆ ಪೈಥಾಗರಸ್ ಥಿಯರಮ್ ಹೇಳ್ಕೊಡ್ಲಿಕ್ಕೆ ಮಕ್ಕಳಿಗೆ ನಾವು ಕ್ಲಾಸ್ ಹೋದ ತಕ್ಷಣ ನಮ್ಗೇನು ಇಲ್ಲ, ನಿಮ್ಗೆ ಏನು ಕಷ್ಟ ಅಂತ ಕೇಳಿದ್ದು.
ಅದು ಯಾವನೋ ಒಬ್ಬ ಪೈಥಾಗರಸ್ ನಮ್ಗೆ ಗೊತ್ತಾಗಲಿಲ್ಲ ಅಂತ. ಸೊ ನನಗೊಂದು ಹೇಳಬೇಕಲ್ಲ, ನನಗೆ ಗೊತ್ತಿದ್ದು ನನಗೆ ಹೊಳೆದಿದ್ದು ಒಂದೇ ಮೆಥಡು. ಆ ಟ್ರಯಾಂಗಲ್ದು 3 ಸ್ಕ್ವೇರ್ನ ಮಾಡಿ ಈ 2 ಸ್ಕ್ವೇರ್ದು ಏರಿಯಾ ಪೇಪರ್ನ ಕಟ್ ಮಾಡಿ ಅದಕ್ಕೆ ಅದ್ರ ಮೇಲೆ ಸೆಟ್ ಮಾಡಿದ್ದು, ಸ್ಕ್ವೇರ್ ಅದ್ರಲ್ಲಿ ಸೆಟ್ ಮಾಡಿದ್ದು. ನೋಡಪ್ಪ ಇವೆರಡು ಏರಿಯಾ ಸೇರಿ ಅದಕ್ಕೆ ಈಕ್ವಲ್ ಆಗ್ತದೆ ಅಂತ ಅವನಿಗೆ ತೋರಿಸಿದ್ದು. ಆ ಮಕ್ಕಳಿಗೆ ತುಂಬ ಜನಕ್ಕೆ ಇಷ್ಟ ಆಯಿತು, ಅರ್ಥ ಆಯಿತು. ಯಾಕೆ ನಾನು ಮಾಡಿ ತೋರಿಸ್ದೆ ಅಲ್ವಾ, ಕಟ್ ಮಾಡಿ 2 ಈಕ್ವಲ್ ಅಂತ. ಆಮೇಲೆ ಮುಂದಕ್ಕೆ ಏನೋ ಪ್ರಶ್ನೆ ಕೇಳಿದ್ರು ನನಗೇನು ಅನಿಸುತ್ತೋ ಹೇಳ್ಕೊಂಡು 1 ಅವರ್ ಆಯಿತು. 1 ಅವರ್ ಆದಮೇಲೆ ಕ್ಲಾಸ್ ಮುಗಿಸಿ ಈಚೆ ಬರ್ತಾ ಇದ್ದೆ. ಆಗ ನಾವೆಲ್ಲ ಕಾರಲ್ಲಿ ವಾಪಸ್ ಬರಬೇಕಲ್ಲ, KR-ನಗರದಲ್ಲಿದ್ದಾಗಿದ್ದದು. ವಾಪಸ್ ಬಂದಾಗ ಒಬ್ಬ ಹುಡುಗ ಓಡಿ ಬಂದು ಕಾರ್ ಬಾಯ್ನೆಟ್ ಮೇಲೆ ಪೇಪರ್ ಎಲ್ಲ ಹರಡ್ದ. ಅವನು ನಾನು 1 ಥರ ಮಾಡಿದ್ನಲ್ಲ, ಅವನು 25-30 ಥರ ಮಾಡಿದ್ದಾನೆ. ಅವನು ಆಮೇಲೆ ನನ್ನ ಕ್ಲಾಸ್ ಕೇಳಿಸ್ಕೊಂಡೇ ಇಲ್ಲ. ಅವನು ಎಕ್ಸಸೈಸ್ ಹರಿದು ಮಾಡಿದ್ದಾನೆ. ನಂಗೆ ಅಷ್ಟು ಮಾಡಿ ತೋರಿಸ್ತಾ ಇದ್ದಾನೆ. ನನಗೆ ಸಾಧ್ಯವೇ ಇಲ್ಲ ಹುಡುಗ ಮಾಡಿರ್ತಾರ. ಆಮೇಲೆ ವೆಂಕಟರಾವ್ ಎಲ್ರಿಗೂ ತೋರಿಸ್ತೀನಿ, ನೋಡಿ ಸರ್ ಎಷ್ಟು ಬುದ್ಧಿವಂತ ಇದ್ದಾನೆ ಹುಡುಗ ಅಂತ. ಆದರೆ ಅವನು ಕೇಳಿದ್ರೆ ಹಿಂಗೆ ಸೈನ್ಸ್ ಓದೋ ಅಂತ ಇಲ್ಲ, ನಾವು ಓದೋ ಯಾಕೆ ಇಂಗ್ಲೀಷ್ ಬರಲ್ಲ. ಅದು ಹೇಗೋ ಅವ್ನು ಹೊಕ್ಕಬಿಟ್ಟಿತ್ತು ತಲೆಯಲ್ಲಿ. ಅಂದರೆ ಸಿಕ್ಕಾಬಟ್ಟೆ ಬುದ್ಧಿವಂತ ಮಕ್ಕಳು ಅವ್ರು ಎಲ್ಲರೂ ಸ್ವಂತ ಮಾಡೋರು. ಅಂದರೆ ಒಂದೇ ಥರ ಯೋಚನೆ ಮಾಡಿ ರೂಟ್ ಮೆಥಡ್ ಎಲ್ಲ ಅವ್ರೆಲ್ಲರೂ ಬೇರೆ ಥರ ಯೋಚನೆ ಮಾಡೋರು. ತುಂಬ ಕ್ರಿಯೇಟಿವ್ ಕಣ್ರಿ. ನಾನು ಮಕ್ಳಿಗೆ ದಿನ ಕತೆ ಹೇಳ್ತಿದ್ದೆ. ಕತೆ ಒಂದು ಬೆಸ್ಟ್ ಟೆಕ್ನಿಕ್ಕು. ಯಾವುದೇ ಮಗುನ ರೀಚ್ ಆಗಕ್ಕೂ ಸ್ವಲ್ಪ ಇಂಗ್ಲಿಷು ಸ್ವಲ್ಪ ಕನ್ನಡ ಮಿಕ್ಸ್ ಮಾಡಿ ಮಾಡ್ತಾ ಇದ್ರೆ ಅದು ಸ್ಟ್ರಕ್ಚರ್ಸ್ ಮನಸ್ಸಲ್ಲಿ. ನಾವು ಭಾಷೆ ಕಲಿಯೋದೇ ಸ್ಟ್ರಕ್ಚರ್ಸ್ ಕೇಳಿಯಲ್ಲ. ಅಮ್ಮ ಬಾ ಅಂತ ನಾವು ಬಾ ಅಂತೀವಿ ಅಲ್ಲ, ಹಂಗೆ. ಅವತ್ತು ಮರ್ಚೆಂಟ್ ಆಫ್ ವೆನಿಸ್ ಕತೆ ಹೇಳ್ಬಿಟ್ಟು ಕೋರ್ಟ್ ಸೀನು ಎಲ್ಲ ಹೇಳಿ ಅವ್ರಿಗೆ ಕೋರ್ಟಿನ್ ಮಾಡೋಣ ಕಣ್ರು ಅಂತ ಅಂದೆ. ಹುಡುಗಿರು ಒಂದಿಷ್ಟು ಜನ ಇದ್ರು, ಹುಡುಗಿದ್ರು ಹೂ ಮಿಸ್ ಮಾಡೋಣ. ಅವ್ರಿಗೆ ನಾಟಕ ಪರ್ಫಾರ್ಮಿಂಗ್ ಆರ್ಟ್ಸ್ ಅಂದ್ರೆ ಪಂಚ ಪ್ರಾಣ. ಆ ಮಕ್ಳಿಗೆ ಎಷ್ಟು ಕ್ರಿಯೇಟಿವ್ ಆಗಿ ಮಾಡ್ತಾರೆ ಗೊತ್ತಾ. ಆಕ್ಚುಲಿ ನಮ್ಮೆಲ್ಲ ಪರ್ಫಾರ್ಮಿಂಗ್ ಆರ್ಟ್ಸ್ ಮೂಲನೇ ಅವರು. ನಾವು ಇವತ್ತು ತಳ್ಳಿಬಿಟ್ಟು ಅದನ್ನ ಬೇರೆ ಕಡೆಗೆ ಅಪ್ರಾಪ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದೀವಿ. ಮಾಡೋಣ ಕಂಡ್ರು ಅಂದೆ. ಆಮೇಲೆ ಇವಾಗ ಕೋರ್ಟ್ ಸೀನ್ಗೆ ತಟ್ಟಿ ರೆಡಿ ಮಾಡ್ಬೇಕು, ಚಾಕು ರೆಡಿ ಮಾಡ್ಬೇಕು, ಎಲ್ಲ ರೆಡಿ ಮಾಡಿ. ಮಿಸ್ 1 ನಿಮಿಷ ಮಿಸ್ ಅಂದ್ರು. 10 ನಿಮಿಷ ಮಾರಾಯರ. ಅಲ್ಲಿ ಯಾವುದೋ ಒಂದು ಕಡ್ಡಿ ತೆಗೆದ್ರು, ಒಂದು ಪೇಪರ್ ತೆಗೆದ್ರು, ಒಂದು ತಗಡಿ 10 ನಿಮಿಷದಲ್ಲಿ ಯಾವುದೋ ದಾರದಲ್ಲಿ ಬ್ಯೂಟಿಫುಲ್ ತಗಡಿ, ಒಂಥರದ ಕತ್ರಿ ಎಲ್ಲ ರೆಡಿ ಮಾಡ್ಕೊಂಡು ಬಂದ್ಬಿಟ್ರಪ್ಪ. ನನ್ನ ಕಾಲೇಜಲ್ಲಿ ತುಂಬ ಅರ್ಬನ್ ಕಾಲೇಜಲ್ಲೂ ಟೀಚ್ ಮಾಡಿದ್ದೀನಿ 12 ವರ್ಷ ಮೈಸೂರು. ಅಷ್ಟು ಕ್ರಿಯೇಟಿವೇ ಎಲ್ಲ ಮಕ್ಕಳು. ಅವರು ದೇ ಫುಲ್ ಥಿಂಗ್ಸ್ ಔಟ್ ಆಫ್ ನಥಿಂಗ್. ನಮ್ಮ ಮಕ್ಳಿಗೆ ಎಲ್ಲ ನೀವು ಕೊಡ್ಬೇಕು, ಆಮೇಲೂ ಏನೋ ಇಲ್ಲ ಅಂತ ಗ್ರಂಬಲ್ ಮಾಡ್ತಾರೆ. ಅವ್ರು ಏನು ಇಲ್ದೇ ಇರೋ ಕಡೆ ಏನಾದ್ರು ಕ್ರಿಯೇಟ್ ಮಾಡ್ತಾರೆ. ನಮ್ ಎಲ್ಲ ಪ್ರೆಜುಡಿಸ್ ಒಡೆಯುತ್ತೆ ಕಣ್ರಿ. ಅಂತ ಮಕ್ಳ ಜೊತೆ ಹೋಗಿ ಕೆಲಸ ಮಾಡ್ಬಿಟ್ರೆ ಏನೇನೋ ಇದೆಯಲ್ಲ, ಅವ್ರ ವಿದ್ಯೆ ಹತ್ತಲ್ಲ, ಇವ್ರಿಗೆ ಬ್ಯಾಕ್ ಗ್ರೌಂಡ್ ಇಲ್ದಿದ್ರೆ ಎಲ್ಲ ಸುಳ್ಳು. ಎಲ್ಲ ಸುಳ್ಳು. ಅವಕಾಶ ಸಿಕ್ಕಿಲ್ಲ ಅಷ್ಟೇ. ಅವಕಾಶನೇ ಪ್ರಾಬ್ಲಮ್ ಅಷ್ಟೇ. ನೀವು ಆಪರ್ಚುನಿಟಿ ಕೊಟ್ರೆ ದೇ ವಿಲ್ ಬಿ ಎಕ್ಸಲೆಂಟ್. ಏನ್ ಕೊರತೆ ಆಗಿರ್ಬೋದು ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ಇವಾಗ ಸಾಮಾನ್ಯ ಹೇಳ್ತಾರೆ ಅಂದ್ರೆ ಒಂದೇ ರೂಮಲ್ಲಿ ಕೂತು ಮೊಬೈಲ್ ನೋಡ್ಕೊಂಡು ಅಥವಾ ಟಿವಿಗೆ ಅಡಿಕ್ಷನ್ ಆಗಿದ್ರೆ ಎಕ್ಸ್ಪ್ಲೋರ್ ಆಗಲ್ಲ ಮೈಂಡ್, ಬೇರೆ ಬೇರೆ ತರ ಯೋಚನೆ ಮಾಡಲ್ಲ ಅಂತ. ಈಗ ನಮ್ಮ ಟೈಮಲ್ಲೆಲ್ಲ ಹೆಂಗಿತ್ತು ಹೇಳಿದ್ರೆ ಮೊಬೈಲ್ ಇರ್ಲಿಲ್ಲ, ಅವಾಗ ಇಂಟ್ರೊಡ್ಯೂಸ್ ಆಗಿರ್ಲಿಲ್ಲ, ಟಿವಿಯು ಅಷ್ಟಕ್ಕಷ್ಟೇ ಇತ್ತು, ರೀಚಾರ್ಜಿಗೆ ದುಡ್ಡು ಇರ್ಲಿಲ್ಲ, ಏನೋ ಒಂದು ಸಾಕಷ್ಟು ಸಮಸ್ಯೆಗಳಾಗಿ ನಾವು ಹೊರಗಡೆ ಹೋಗಿ ಆಡ್ತಾ ಇದ್ವಿ. ಸೊ ಇದು ಮೈಂಡಿನ ಡೆವಲಪ್ಮೆಂಟಿಗೆ ಎಲ್ಲೋ ಒಂಥರದ ಬೂಸ್ಟ್ ಆಗಿರಬಹುದೇನೋ. ಸೊ ಈ ಮಕ್ಕಳಲ್ಲಿ ಈ ತರದ ಅಂದ್ರೆ ಶಾಲೆಗೆ ಬೇಡ, ನಾವು ಬೇರೆ ತರದ ಆಕ್ಟಿವಿಟೀಸ್ ಮಾಡೋಣ, ಎಲ್ಲೋ ಒಂದು ಧೈರ್ಯ ಇದೆ ಅಂತ ಅನ್ಸುತ್ತೆ ನಿಮಗೆ? ಅಂದ್ರೆ ಏನೋ ಮಾಡಿ ನಾನು ದುಡ್ದು ತಿನ್ಬಹುದು, ಸ್ಕೂಲೇ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳುವಂಥದ್ದು ಏನಾದ್ರು ಮೆಂಟಾಲಿಟಿ ಇತ್ತಾ? ಇರೋದು ಗೊತ್ತಿಲ್ರಿ ನಂಗೆ. ಬಟ್ ನಮಗೆ ಕಲಿಕೆನಲ್ಲಿ ನಮ್ಗೆ ಇಂಟ್ರೆಸ್ಟ್ ಬರ್ಸಕ್ ಆಗಿಲ್ರಿ ಮಕ್ಕಳಿಗೆ. ಟೀಚರ್ಸ್ ಆಗಿ ಫೇಲ್ಯೂರ್ ಅಂತ ನಮ್ಗೆ ಅನ್ಸುತ್ತೆ. ನಮ್ಗೆ ಅವ್ರಿಗೆ ಏನ್ ಬೇಕು ಅಂತ ಇಷ್ಟು ವರ್ಷ ಆಯ್ತು, ಇಷ್ಟು ಜನರೇಷನ್ ರೆಕಗ್ನೈಸ್ ಮಾಡ್ಕೊಳಕ್ಕೆ ಆಗಿಲ್ಲ ಅಂತ. ಅದ್ ನಾವು ತುಂಬಾ ಎಕ್ಸ್ಪ್ಲೋರ್ ಮಾಡ್ಬೇಕಾದ ಏರಿಯಾ ಆಸ್ ಟೀಚರ್ಸ್. ನೋಡಿ, ಈಗ ಯಾವುದೇ ಸಬ್ಜೆಕ್ಟ್ ತಗೊಳ್ಳಿ, ಮ್ಯಾಥಮೆಟಿಕ್ಸ್ ಸೈನ್ಸ್, ಅದೆಲ್ಲ ಬೈ ಇಟ್ ಸೆಲ್ಫ್ ಇಂಟ್ರೆಸ್ಟಿಂಗ್. ಅದು ಇಂಟ್ರೆಸ್ಟಿಂಗ್ ಆದ್ಮೇಲೆ ಮಕ್ಳಿಗೆ ಯಾಕೆ ಇಂಟ್ರೆಸ್ಟಿಂಗ್ ಅಂತ ಅನ್ಸಕ್ಕೆ ನಮ್ ಕೈಲಾಗಿಲ್ಲ. ಎಲ್ಲ ಡಿಸ್ಕವರೀಸೇ, ಹೊಸ ಹೊಸ ಇನ್ವೆನ್ಷನ್ ಎಲ್ಲೂ ಆ ಮಕ್ಳ ಕೈಲಿ. ನಮ್ಮ ಕೈನಲ್ಲಿ ಮಕ್ಕಳನ್ನ ಎಂಗೇಜ್ ಮಾಡಕ್ ಆಗ್ತಾ ಇಲ್ಲ. ನಾವೊಂಥರ ಏನೋ ಹೇಳ್ತೀವಿ, ಅದು ಖಾಲಿ ಸ್ಲೇಟು, ನಾವು ಹೇಳ್ತೀವಿ ಕಲ್ತ್ಕೊಳ್ಳಿ ಅಂತೀವಿ, ಹಂಗಲ್ಲ ಅದು. ಅವ್ರ ಮನಸ್ಸಲ್ಲಿ ಒಂದಿಷ್ಟಿದೆ, ಎಂಗೇಜ್. ನಾವು ಅದ್ರ ಜೊತೆ ನಮ್ಗೆ ನೆಗೋಷಿಯೇಟ್ ಮಾಡಕ್ಕೂ ಗೊತ್ತಾಗ್ತಿಲ್ಲ ಅಂತ ನನಗೆ ಪರ್ಸನಲಿ ಅನ್ಸುತ್ತೆ. ಮೇ ಬಿ ತುಂಬಾ ಒಳ್ಳೆ ಟೀಚರ್ಸ್ ಇರ್ತಾರೆ, ನನ್ಗೆ ಹಂಗ ಅನ್ಸುತ್ತೆ. ನಿಮಗಿಬ್ರಿಗೆ ಯಾರು ಮೋಟಿವೇಶನ್ ಆಯ್ತು ಅಂತ ಹೇಳಿ? ಯಾಕೆಂತಂದ್ರೆ ಈ ಟೀಚಿಂಗ್ ಅನ್ನೋಂಥದ್ದು ನೀವೇ ಹೇಳಿದಾಗೆ ತುಂಬಾ ಜವಾಬ್ದಾರಿಯ ಕೆಲಸ. ಅಂದ್ರೆ ಈಗ 9 to 5 ಮಾಡುವಂತಹ ನಮ್ಮ ಪ್ರೈವೇಟ್ ಕೆಲಸಗಳಿಗೆ ಏನು ಕಂಪೇರ್ ಮಾಡಿದ್ರೆ ಶಿಕ್ಷಣ ವೃತ್ತಿ ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಒಬ್ಬ ಭವಿಷ್ಯವನ್ನು ರೂಪಿಸುವಂತ ಕೆಲಸ ಒಬ್ಬ ಶಿಕ್ಷಕ ಮಾಡ್ತಾನೆ. ಸೊ ಇಂಥ ಶಿಕ್ಷಣ ವೃತ್ತಿಯನ್ನ ನೀವು ಮಾಡ್ಬೇಕು ಅಂತ ಹೇಳಿದ್ರೆ, ಸೊ ನಿಮಗೆ ಯಾರಾದ್ರೂ ಪ್ರೇರೇಪಣೆ ಇತ್ತಾ? ನಿಮ್ಮ ಯಾರಾದ್ರೂ ಆಂಗ್ಸಿಸ್ಟರ್ಸ್ ಅಥವಾ ನಿಮ್ಮ? ಇಲ್ಲ, ನಾನು ತಗೊಂಡ್ರೆ ಟೀಚರ್ ಆಗ್ಲಿಕ್ಕೆ ಬೈ ಚಾಯ್ಸ್ ಬಂದಿದ್ದಲ್ಲ. ಓಕೆ.
ನಾನೇನೋ ಹಂಗಲ್ಲ, ನನಗೊಂದು ಕೆಲಸ ಬೇಕಿತ್ತು, ಓಕೆ ನಾ ಕೆಲಸಕ್ಕೋಸ್ಕರ ಬಂದೆ, ಟೀಚಿಂಗ್ ಸೇರ್ಕೊಂಡೆ. ಆದ್ರೆ ಬಂದ ಮೇಲೆ ಅದನ್ನ ಸೀರಿಯಸ್ ಆಗಿ ತಗೊಂಡೆ. ಹಾಗಾಗಿ ಒಂದು ಚಾಲೆಂಜ್ ಬರ್ಲಿಕ್ಕೆ ಶುರು ಆಯ್ತು. ನನಗೂ ತುಂಬಾ ಒಳ್ಳೊಳ್ಳೆ ಟೀಚರ್ಸ್ ಎಲ್ಲ ಇದ್ದಾರೆ, ಬಂದಿದ್ದಾರೆ. ಆದ್ರೆ ನನಗೆ ಟೀಚ್ ಮಾಡಕ್ಕಾಗುತ್ತೆ, ನಾನು ಒಬ್ಬ ಟೀಚರ್ ಆಗ್ತೀನಿ ನನಗೇನು ಅನ್ಸಿತ್ತಿಲ್ಲ. ಸೊ ನಾನು ಬಂದ ಮೇಲೆ ಆಕ್ಚುಲಿ ಆ ಪ್ರೊಫೆಷನ್ಗೆ ಬಂದ್ಮೇಲೆ ಸಿನ್ಸಿಯರ್ ಆಗಿ ಮಾಡಬೇಕು, ಮಕ್ಕಳನ್ನ ಅರ್ಥ ಮಾಡಿ, ಅದನ್ನ ಒಂದು ಕಮಿಟ್ಮೆಂಟ್ ಬೇಕಂತ ಅಷ್ಟೇ. ಅದು ನಾನು ಒತ್ತಾಯಿಸ್ತು, ಕಲಿಸ್ಬೇಕಂತ ಒತ್ತಾಯ. ಮೇಡಮ್ ಅವ್ರದ್ದು ಆ್ಯಕ್ಚುಲಿ ನಾನು ಟೀಚರೇ ಆಗಬಾರ್ದು ಅಂತ ಯೋಚನೆ ಮಾಡಿದೆ. ನಾನು ಲಾಯರ್ ಆಗಬೇಕು ಮತ್ತು ಡ್ಯಾನ್ಸರ್ ಆಗಬೇಕು ಅನ್ನೋದು ನನ್ನ ಬದುಕಿನ ಅದಮ್ಯವಾದ ಆಸೆ ಆಗಿತ್ತು. ಓಕೆ. ಡ್ಯಾನ್ಸು ಹಂಗೆ ಕಲಿತಿದ್ದೆ ನಾನು ತುಂಬ ಸೀರಿಯಸ್ಲಿ. ಬಟ್ ಆಮೇಲೆ ಟರ್ನ್ ಆಫ್ ಈವೆಂಟ್ಸು, ಮನೇಲಿ ಸ್ವಲ್ಪ ಸಮಸ್ಯೆ ಆಯಿತು, ಅಪ್ಪ ತುಂಬ ಕಾಯಿಲೆ ಬಿಟ್ಬಿಟ್ರು, ನಾವು 3 ಜನ ಅಕ್ಕ ತಂಗಿರು. ಸೊ ಆ ಕ್ಷಣಕ್ಕೆ ಡ್ಯಾನ್ಸು ತುಂಬ ಇನ್ವೆಸ್ಟ್ ಮಾಡಬೇಕಾದ ಏರಿಯಾ. ಅವಾಗ ನಾವು ಭದ್ರಾವತಿನಲ್ಲಿದ್ವಿ, ಅಲ್ಲಿ ಒಳ್ಳೆ ಟೀಚರ್ ಇರಲಿಲ್ಲ, ನಾ ಮೈಸೂರಿಗೆ ಬರಬೇಕಿತ್ತು. ಇದರ ವಸುಂಧರಾ ದೊರೆಸ್ವಾಮಿ ಹತ್ರ ಅಥವಾ ಮುರಳೀಧರ ರಾವ್ ಹತ್ರ ಕಂಟಿನ್ಯೂ ಮಾಡ್ಬೇಕಾದ್ರೆ ಇಲ್ಲೇ ಬರಬೇಕಾಗಿತ್ತು. ಹಾಗಾಗಿ ಅಷ್ಟು ಕಷ್ಟ ಆಗ್ತಿತ್ತು ಮನೆಯಲ್ಲಿ, ಆ ಹೊತ್ತಲ್ಲಿ ಕಷ್ಟ ಆಗ್ತಾ ಇತ್ತು. ಹಾಗಾಗಿ ಆಗಷ್ಟೇ MA ಮುಗಿಸ್ಕೊಂಡು ಬಂದಿದ್ದೆ. ಒಂದು ಪಾರ್ಟ್ ಟೈಮ್ ಜಾಬ್ ಇದೆ, ಬನ್ನಿ ಅಂತ ನಾನು ಹಾಡ್ತಾ ಇದ್ದೆ ತುಂಬ ಆಗ. ಸೊ ಅಲ್ಲಿ ಟೀಚರ್ಸ್, ನಾನು ಅಲ್ಲಿ ಸ್ಟೂಡೆಂಟ್ ಅಲ್ಲದೆ ಹೋದ್ರು, ಭದ್ರಾವತಿ ವಿಶ್ವೇಶ್ವರಯ್ಯ ಕಾಲೇಜ್ ಸ್ಟೂಡೆಂಟ್ ಅಲ್ಲದೆ ಹೋದ್ರು, ಅಲ್ಲಿ ಕೆಲವು ಟೀಚರ್ಸ್ಗೆಲ್ಲ ನನ್ನ ಪರಿಚಯ ಇತ್ತು, ನಾನು ಇಂಗ್ಲೀಷ್ MA ಮಾಡ್ತಿದ್ದೆ ಅಂತ ಗೊತ್ತಿತ್ತು. ಸೊ ಒಂದು ಪಾರ್ಟ್ ಟೈಮ್ ಜಾಬಿಗೆ ಬನ್ನಿ ಅಂತ ನನ್ನನ್ನು ಎಳ್ಕೊಂಡ್ರು ಅಲ್ಲಿಗೆ. ಮನಸ್ಸಿಂದ ಹೋದೆ ನಾನು. ಹೋದ್ಮೇಲೆ ಒಂದ್ಸಲ ನಿಜವಾಗ್ಲೂ ಆ ಪ್ರೊಫೆಷನ್ ತುಂಬ ಪ್ರೀತಿಸೋದಕ್ಕೆ ಶುರು ಮಾಡಿದೆ. ಗ್ರ್ಯಾಜುಯಲಿ ಅವ್ರ ಮಕ್ಕಳ ಜೊತೆ ಒಡನಾಟ, ಅವ್ರ ಮನಸ್ಸು, ಅವ್ರ ಒಳ್ಳೆತನ, ಅವ್ರ ಸಂಕಟಗಳು, ಒದ್ದಾಟಗಳು, ಅದು ಹೆಚ್ಚು ಕಮ್ಮಿ ನನ್ನನ್ನೇ ಚೇಂಜ್ ಮಾಡಿಬಿಡ್ತು. ಅಂದ್ರೆ ನೀವು ಡಿಗ್ರಿ ಮಕ್ಕಳಿಗೆ ಸ್ಟೂಡೆಂಟ್ಸಿಗೆ. ಹಾಗಾಗಿ ಅದರಲ್ಲಿ ಮಕ್ಕಳ ಒಡನಾಟದಿಂದ ನನ್ನ ಟೀಚಿಂಗು ಪ್ರೀತಿ ಆಗಕ್ಕೆ ಶುರು ಆಯ್ತು. ಆಮೇಲೆ ಹುಡುಕಾಟ ಶುರು ಆಯ್ತು. ಸೊ ಅವ್ರಿಗೆ ಅನುಕೂಲ ಹೆಂಗ್ ಮಾಡ್ಕೊಡೋದು, ಹೆಂಗೆ ಹತ್ರ ಹೋಗೋದು, ಏನ್ ಮಾಡಿದ್ರೆ ಅವ್ರಿಗೆ ಇದಾಗತ್ತೆ. ಇಂಗ್ಲಿಷ್ ಒಂದು ಪಾಸ್ ಆದ್ರೆ ಡಿಗ್ರಿ ಆಯ್ತು ಅಂತ ಯೋಚನೆ ಮಾಡ್ತಿದ್ರು. ಆರ್ಟ್ಸ್ ಮಕ್ಳು ಎಸ್ಪೆಷಲಿ ರೂರಲ್ ಏರಿಯಾಸ್ ಅಲ್ಲಿ. ಹಾಗಾಗಿ ಡೀಪರ್ ಅದಕ್ಕೆ ಹೋಗ್ಬೇಕಾಯ್ತು. ಚಾಯ್ಸ್ ಇಂದ ಬಂದವಳೇ ಇಲ್ಲ ನಾನು. ಹಾಗೆ ಇಬ್ರು ಚಾಯ್ಸ್ ಇಂದ ಬಂದಿದ್ದಲ್ಲ, ಚಾಯ್ಸ್ ಇಂದ ಬಂದದ್ದು ರೈಟಿಂಗ್ ಮಾತ್ರ ಆಗಿದೆ. ಅದು ಹಾಗೆ ಅಲ್ಲ, ಬಂದ ಮೇಲೆ ನನ್ಗೆ ರೈಟಿಂಗ್ ಚಾಯ್ಸು ಇತ್ತಿಲ್ಲಲ್ಲ, ಬಂದ ಮೇಲೆ ಸೀರಿಯಸ್ ತಗೋತೀನಿ ಅಷ್ಟೇ. ಅದೊಂದು ಸ್ವಭಾವದಲ್ಲಿದೆ ನಂಗೆ. ನೀವು ತಗೊಂಡ್ಮೇಲೆ ಸೀರಿಯಸ್ ತಗೊಳ್ಳೋದು, ಅಭ್ಯಾಸ ಮಾಡೋದು ಹಾಗೆ. ಯಾಕೆಂತ ಹೇಳಿದ್ರೆ ಈ ರೈಟಿಂಗ್ ಅನ್ನುವಂಥದ್ದು ಇದೆಯಲ್ಲ, ಒಂಥರ ಮುಟ್ಟಿದ್ರು ಸುಡುವ ಹಾಗೆ, ಮುಟ್ಟದಿದ್ರು ಅದ್ ನಮ್ಮನ್ನ ಒಂಥರ ಮುಟ್ಟುವ ಅನ್ಸುವಂತ ಒಂದು ಫೀಲ್ ಕೊಡುವಂಥದ್ದು. ತುಂಬಾ ಕಷ್ಟದ ಕೆಲಸ ನನ್ನ ಪ್ರಕಾರ. ಭಾವನೆಗಳನ್ನ ಅಥವಾ ನಮ್ಮ ಇಮೋಷನ್ಸ್ಗಳನ್ನ ಅಕ್ಷರದಲ್ಲಿ ಸೆರೆ ಹಿಡಿಯೋದು ತುಂಬಾ ಕಷ್ಟದ ಕೆಲಸ. ಸೊ ಇದಕ್ಕೆ ಯಾರ ಓದು ನಿಮಗಿಬ್ರಿಗೂ ಒಂಥರ ಪ್ರೇರೇಪಣೆ ಆಯ್ತು? ಓದಲ್ಲ, ಸಂಗೀತಕ್ಕೆ ಬಂದ್ರೆ ಓದಲ್ಲ, ವ್ಯಕ್ತಿ ರಾಜೀವ್ ತರ್ನಾಥ್. ಅವರು ನಮ್ಮನ್ನ ಫೋರ್ಸ್ ಮಾಡಿ ಬರ್ಸಿದ್ರು. ಮಾಡಿ ಕಾನ್ಫಿಡೆನ್ಸ್ ತುಂಬಿ ತಳ್ಳಿದ್ರು ನಮ್ಮನ್ನ. ಆಮೇಲೆ ನಮಗ್ ಮೋಟಿವೇಟ್ ಮಾಡಿದ್ದೆ ಅಷ್ಟೇ ಅಲ್ಲ, ನಮ್ಗೊಂದು ದಾರಿ ಕೂಡ ತೋರಿಸ್ಕೊಟ್ರು. ನಮ್ಗೆ ಆಕ್ಚುಲಿ ಅವ್ರೊಂದು ಪದ ಬಳಸ್ತಾರೆ, ರಿಲೀಶ್ ಅಂತ. ತುಂಬಾ ನೀವು ಎಲ್ಲರೂ ನಾವು ರಿಲೀಶ್ ಮಾಡ್ತೀವಲ್ವಾ, ಸಂಗೀತನೋ ಅಡಿಗೆನೋ ಊಟ, ಅವರು ಊಟ ತುಂಬಾ ಮಾತಾಡ್ತಾರೆ. ರಿಲೀಶ್, ಆ ರಿಲೀಶಿನ ಟ್ರಾನ್ಸ್ಫರ್ ಮಾಡ್ಬೇಕು. ಅವರು ಪ್ರತಿಯೊಂದಕ್ಕೂ ಊಟದ ಎಕ್ಸಾಂಪಲ್ ಮೇಸ್ಟ್ರು ಕೊಡ್ತಾ ಇದ್ರು. ಪ್ರತಿಯೊಂದಕ್ಕೂ ನೀವು ರಿಲೀಶ್ ಮಾಡ್ತೀವಲ್ವಾ, ಆ ರಿಲೀಶ್ನ ಟ್ರಾನ್ಸ್ಫರ್ ಮಾಡ್ಬೇಕು, ಅದನ್ನ ಬರವಣಿಗೆಯಲ್ಲಿ ಮಾಡ್ಬೇಕು. ಹೆಂಗಾರು ಮಾಡಿ, ಈಗ ನೀವು ಬರವಣಿಗೆಯಲ್ಲಿ ಮಾಡಕ್ಕಾಗುತ್ತೆ, ಟ್ರೈ ಮಾಡಿ ಅಂತ. ಅಯ್ಯೋ, ನಾವು ಪ್ರತಿ ಈವೆಂಟ್ ಅಲ್ಲಿ ಕೂಡ ಅವ್ರು ಎಕ್ಸ್ಪ್ಲೈನ್ ಮಾಡೋರು ಕುತ್ಕೊಂಡು. ಅವ್ರ ಸಂಗೀತ ನಮ್ಗೆ ಹಾಡೋದು ಕಳಿಸ್ಲಿಲ್ಲ, ಆದ್ರೆ ಸಂಗೀತನ ಕೇಳೋದು ಕಲಿಸ್ಕೊಟ್ರು. ಅಂದ್ರೆ ಅದನ್ನ ಹೆಂಗ್ ಮಾಡ್ಬೇಕು, ಅವರು ನಮ್ಗೆ ಅರ್ಥನೇ ಆಗ್ತಿಲ್ಲ. ಎಷ್ಟೋ ಭಾಗ ನಮ್ಗೆ ಅರ್ಥನೇ ಏನ್ ಹಂಗಂದ್ರೆ ಸಾಯಿಂದ ಈಗ ಹೋದ್ರೆ ಏನ್ ಸಹ ದೊಡ್ಡ ವಿಷಯ ಅಂತ ಆಡ್ತಿದ್ರು. ಅವ್ರು ಅದನ್ನ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಎಷ್ಟು ಕಷ್ಟಪಡೋರು ಪಾಪ. ಅಂದ್ರೆ ಆ ಪ್ರೋಸೆಸ್ ನಮ್ಗೆ ತುಂಬಾ ಇಂಪಾರ್ಟೆಂಟು. ಹಾಡಿ ತೋರ್ಸೋರು ಸರ್, ನಮ್ಗೆ ಇಡೀ ಸಂಗೀತ ಆಗೋ ಕ್ರಿಯೆ ಇದೆಯಲ್ಲ, ಅದನ್ನ ನಮ್ಗೆ ಪ್ರತಿ ಕ್ಷಣ ಎಕ್ಸ್ಪ್ಲೈನ್ ಮಾಡೋದು. ಬಿಕಮಿಂಗ್ ನಾವು ಅವ್ರ ನೋಡಿ ಗೊತ್ತಾಗಿತ್ತು ನಂಗೆ ಸ್ವಲ್ಪ ಗೊತ್ತಿತ್ತು, ಯಾಕೆಂದ್ರೆ ನಾನು ಹಾಡ್ತಿದ್ದೆ, ಡ್ಯಾನ್ಸ್ ಮಾಡ್ತಿದ್ದೆ. ಸೊ ಅದನ್ನ ಎಕ್ಸ್ಪ್ರೆಸ್ ಮಾಡ್ಬೇಕಾದ್ರೆ ಏನೇನ್ ಆಗುತ್ತೆ ಅನ್ನೋ ಪ್ರಾಸೆಸ್ ನಂಗೆ ಅರ್ಥ ಆಗ್ತಿತ್ತು, ಬಟ್ ಹೇಳಕ್ ಬಂದಿರ್ಲಿಲ್ಲ. ಅವ್ರು ಹೇಳೋದು ಕಲ್ಸ್ಕೊಟ್ರು. ಸಾಮಾನ್ಯವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಅಡಿಗೆ ಮಾಡೋದು ರೆಸಿಪಿ ಹೇಳಿದ್ರೆ ಯಾರು ಬೇಕಾದ್ರೆ ಅಡಿಗೆ ಮಾಡ್ಬೋದು ಅಂತ ಹೇಳ್ತಾರೆ, ಬಟ್ ಆ ಟೇಸ್ಟ್ ಬರಲ್ಲ. ಸೊ ಟೇಸ್ಟ್ ಅಲ್ಲ, ಹದ ಬರಲ್ಲ. ಕರೆಕ್ಟ್. ಯಾವಾಗ್ಲೂ ಹೇಳೋರು ರಾಜೀವ್ ತರ್ನಾಥ್, ಹದಾರಿ ಪ್ರತಿಯೊಂದಕ್ಕೂ ಹದ. ನಾವು ಹದಕ್ಕೆ ಟ್ರೈ ಮಾಡ್ಬೇಕು ಅಂತ. ನೀವು ಸಂಗೀತದಲ್ಲಿ ಒಂದು ಹದ ಬರ್ಬೇಕಲ್ವಾ. ನೀವು ಮೈಸೂರು ಪಾಕ್ ಮಾಡಿ ಹದ ಇದ್ರೆ ರುಚಿ ಬರೋದು. ಆ ಹದಕ್ಕೆ ನಾವು ಟ್ರೈ ಮಾಡೋದು. ಸೊ ಆ ಹದಕ್ಕೆ ಟ್ರೈ ಮಾಡಿ ಅಂತ ಹೇಳೋರು. ಆಮೇಲೆ ನಮಗೆ ಕೊನೆಗೆ ಇತ್ತೀಚೆಗೆ ಏನಿಸ್ತು ಅಂದ್ರೆ ಮೇಷ್ಟ್ರು ಇಲ್ಲ, ಈಗ
ಅವ್ರು ಪ್ರತಿ ಸಲ ಕರೆಕ್ಷನ್ ಮಾಡೋರಲ್ವಾ, ಅವ್ರ ನೆಕ್ಸ್ಟ್ ಸ್ಟೆಪ್ ನಮ್ದು ವೀಕ್ನೆಸ್ ತೋರಿಸೋರು, ನಮ್ಗೆ ಗೊತ್ತಾಗೋದು. ಅವ್ರು ಬಾಯ್ಬಿಟ್ಟು ಏನು ಹೇಳ್ತಿದ್ದಿಲ್ಲ, ಎಲ್ಲ ಗೊತ್ತಾಗೋದು ನಮಗೆ. ಬಸ್ ಅವ್ರು ಕಂಡಾಪಟ್ಟೆ ಎನ್ಕರೇಜ್ ಮಾಡಿದ್ರು ನಮಗೆ. ಅವ್ರ ಕಂಡ್ರೆ ಹೆದರಿಕೆ ಇತ್ತು ನಮಗೆ, ಯಾಕಂದ್ರೆ ಎಲ್ರಿಗೂ ಅವ್ರನ್ನ ಕಂಡು ತುಂಬ ಗಾಬರಿ ಇತ್ತು. ನಮಗೆ ಆ್ಯಕ್ಚುಲಿ ಅವ್ರು ಪರಿಚಯ ಆಗಿದ್ದು ಆಕ್ಸಿಡೆಂಟು. ಇವ್ರದ್ದು ಗಂಗೂಬಾಯಿ ಹನಗಲ್ ಬಗ್ಗೆ ಒಂದು ಪುಸ್ತಕ ಎಡಿಟ್ ಮಾಡ್ತಾ ಇದ್ವಿ, ಮ್ಯಾಗಝೈನ್ ಅದು. ಆಗ ಯಾರೋ ಹೇಳಿದ್ರು, ಎಲ್ಲರೂ ಹೇಳ್ತಾರೆ ಗಂಗೂಬಾಯಿ ಗ್ರೇಟ್ ಅಂತ. ನಮ್ಮಿಬ್ರಿಗೊಂದು ಪ್ರಶ್ನೆ ಬಂದಿದ್ದು, ಯಾಕೆ ಗ್ರೇಟ್? ಸರಿ, ತುಂಬಾ ಚಂದ ಹಾಡ್ತಾರೆ, ಸರಿ ಏನೀಗ ಚಂದ ಅಂದ್ರೆ ಏನು ನಮ್ಗೆ ಗೊತ್ತಾಗ್ತಿಲ್ಲ. ಆಗ ನಮಗೆ ಯಾರೋ ಹೇಳಿದ್ರು, ಮೈಸೂರು ರಾಘವೇಂದ್ರ ಭಟ್ರು ಅಂತ ಪ್ರೊಫೆಸರ್ ಅವರು RI ಕನ್ನಡ ಪ್ರೊಫೆಸರ್ ಆಗಿದ್ರು. ಮುಂಚೆ ರಾಜೀವ್ ಅನಾಥಲ್ಲಿ ಕೆಲಸ ಮಾಡುವಾಗ ಅವ್ರ ಕೊಲ್ಲಿಗೂ ಆಗಿದ್ರು. ಅವ್ರು ಹೇಳಿದ್ರೆ ಅವ್ರಿಗಿಂತ ಯಾರಿಗೆ ಬೇಕು ಹೋಗಿ ಹೋದ್ವಿ. ಆಗ ಹೋಗಿ ನಿಮ್ಗೆ ಹೆದರಿಕೆ ಐತಿ, ಎಲ್ಲರೂ ಬೈದ್ರು, ನಿಮ್ಗೇನ್ ಸಂಗೀತ ಗೊತ್ತಂತ ಹೋಗ್ತಾರೆ, ಬೈದ್ ಕಳ್ಸ್ಬಿಡ್ತಾರೆ, ಬಿಟ್ಬಿಡ್ತಾರೆ ಅಂತೆಲ್ಲ ಹೆದರ್ಸಿದ್ರು. ಕೊನೆಗೆ ಏನಾಗ್ತದೆ ಹೋಗೋಣ ಅಂತ ಹೋದ್ವಿ. ಆಮೇಲೆ ಎಂಥದ್ದು ಆಯ್ತು, ಆಮೇಲೆ ಫಸ್ಟ್ ಲೇಕ್ನ ಬರೆದ್ವಿ. ಅವ್ರೇನೋ ಹೇಳಿದ್ರು, ಬರ್ಕೊಂಬಂದು ನೆಕ್ಸ್ಟ್ ಡೇ ಕೊಟ್ವಿ ಅವ್ರಿಗೆ. ಅವರು ಓದಿಬಿಟ್ಟು ಬರ್ತಾ ಇರ್ರಿ ನಾಳೆಯಿಂದ ಅಂದ್ರು. ಮೊದಲ ಹಂತಕ್ಕೆ ನೀವು ಪಾಸ್ ಆದ್ರಿ. ಆಮೇಲೆ ರವಿಶಂಕರ್ ಸತ್ತಾಗ ಅವ್ರಿಗೆ ತುಂಬಾ ಅಪ್ಸೆಟ್ ಆಗಿದ್ರು. ಆಗ ಶುರು ಮಾಡಿ ಅಂತ ಫಸ್ಟ್ ರವಿಶಂಕರ್ ಬುಕ್ ಅವರು. ಆಗ ನಾವು ಅವ್ರಿಗೆ ಏನು ಕೊಡಕ್ಕೂ ನಾವು ಕೊಡ್ತೀವಿ, ಬಂದ್ಬಿಡ್ತಿದ್ವಿ ಓಡಿ, ಹೆದರಿಕೆ ಬೈತಾರೆ, ಸರಿ ಅಷ್ಟು ದೊಡ್ಡವ್ರಲ್ಲ, ಯಾರು ಬಂದ್ರು ದೊಡ್ಡವ್ರು ಬಂದ್ರು ಹಿಂಗೆ ಬಗ್ಗೆ ನಿಲ್ಲೋರಲ್ಲ ಮುಂದೆ. ನಾವಿಬ್ಬರೇ ಕೂತ್ಕೊಳ್ತಿದ್ದವ್ರು ಹೋಗಿ, ಹೆದರಿಕೆ ಅಂತ ನಮ್ಗೆ ಹೆದರಿಕೆ, ಮಾತಾಡ್ತಿಲ್ಲ ನಾವು. ಎಲ್ಲರೂ ಇಷ್ಟು ರೆಸ್ಪೆಕ್ಟ್ ಕೊಡ್ತಾರಲ್ಲಪ್ಪ ಅವ್ರಿಗೆ ಅಂತ ನಮ್ಗೆ ಗಾಬರಿ ಇತ್ತು. ನಾವೇನು ಮಾತಾಡ್ತಿಲ್ಲ, ನಮ್ಗೆ ಹೆದರಿಕೆ ಅಂತ. 2 ವರ್ಷ ಮಾತಾಡಿಲ್ಲ, ಎಷ್ಟು ಏನೇನ್ ಹೇಳ್ತಾರೋ ಎಲ್ಲ ಕೇಳಿಸ್ಕೊಳ್ಳೋದು, ಬಂದ್ ಬರ್ಕೊಳ್ಳೋದು ಅಷ್ಟೇ. ಆಗ ರಾಗಮಾಲ ತಗೊಂಡು 6 ಪ್ರಿಂಟ್ ಆಗಿದೆ ಪುಸ್ತಕ ರವಿಶಂಕರ್ದು. 6 ಗಂಟೆಗೆ 7 ಗಂಟೆಗೆ ಸಿಕ್ತು. ಫುಲ್ ಲೇಟಾಗಿ 8 ಗಂಟೆ ಹೋಗಿ ಅವ್ರ ಮನೆಗೆ ಕೊಟ್ಟು ಓಡ್ ಬಂದ್ಬಿಟ್ವಿ. ಬೆಳಗ್ಗೆ 4:15ಗೆ ಫೋನ್ ಮಾಡಿದ್ದಾರೆ. ಫೋನಲ್ಲಿ ಅವ್ರಂಗೆ ಒಳಗಡೆಯಿಂದ ಬರೋ ವಾಯ್ಸ್, ಓದ್ದೆ ಬುಕ್ ಅಂದ್ರು. ನಮ್ಗೆ ಹೆದರಿಕೆ ಎಂತ ಹೇಳ್ತಾರೆ ಮನುಷ್ಯ. ಅವರೊಂದು ಎಕ್ಸ್ಪ್ರೆಷನ್, ಬಹಳಾನೇ ಚಲೋ ಇದೆ ಅಂದ್ರು. ಬಹಳಾನೇ ಅಂತ ಬಳಸ್ತಾರೆ ಅವರು. ಇವತ್ತು ನನಗೆ ಗಾನಭಟ್ಲಿ ಸನ್ಮಾನ ಮಾಡ್ತಿದ್ದಾರೆ, ನೀವು ಪುಸ್ತಕ ಬಿಡುಗಡೆ ಮಾಡ್ಲಾ, ಪರ್ಮಿಷನ್ ಕೊಡ್ತೀರಾ ಅಂತ ಕೇಳಿದ್ರು. ನಂಗೆ ಅಳು ಬಂದ್ಬಿಡ್ತು. ಅಷ್ಟು ದೊಡ್ಡವರು, ಅವರಿಂದ ನಾವು ಬರೆದಿದ್ದ ಪುಸ್ತಕನ ಬಿಡುಗಡೆ ಮಾಡಕ್ ನಮ್ಮನ್ನ ಅನುಮತಿ ಕೇಳೋದು ಅಂದ್ರೆ ಯಪ್ಪ ಹೆಂಗಿದು ಅನ್ನಿಸ್ಬಿಡ್ತು ನಂಗೊಂದ್ಸತಿ. ಸಾರಿ ಏನ್ ಹೇಳ್ತಿದ್ದೀರಾ ಅಂತ ತೊದಂತಾ ಇದ್ದೆ. ಅಷ್ಟೇ ರೀ ಅಂದ್ರು, ಅಷ್ಟೇ ಫೋನ್ ಇಟ್ಬಿಟ್ರು. ಅವತ್ತವ್ರು ಸನ್ಮಾನ ಸ್ವೀಕರಿಸಿದವರು ಸನ್ಮಾನದ ಬಗ್ಗೆ ಮಾತೇ ಆಡ್ಲಿಲ್ರಿ, ಬರೀ ಪುಸ್ತಕದ ಬಗ್ಗೆ ನಾವು ನಿಜವಾಗ್ಲೂ ನಾವು ಪಾವನರಾಗ್ಬಿಟ್ವಿ. ಈಗ ಅಂದ್ರೆ ಏನಾಗುತ್ತೆ, ಬರ್ತಾ ನಮ್ಮ ಬುಕ್ ಈಗ ನಮ್ಗೆ ಅನಿಸ್ತಾ ಇದೆ, ಆ ಬುಕ್ಕಲ್ಲಿ ಹೆಚ್ಚು ಅನೆಕ್ಡೋಟ್ಸ್ ಇದೆ, ಸ್ವಲ್ಪ ಸಂಗೀತದ ಬಗ್ಗೆ ಇದೆ, 50% ಸಂಗೀತದ ಬಗ್ಗೆ ಇದೆ. ನಮ್ಗೆ ಇನ್ನೂ ಕೂಡ ಅನ್ಸುತ್ತೆ ನಮ್ಗೆ ಸಂಗೀತದ ಬಗ್ಗೆ ಬರೀಲಿಕ್ಕಾಗಿಲ್ಲ ಅಂತ. ಬುಕ್ಕಲ್ಲಿ ಸಂಗೀತದ ಬಗ್ಗೆ ಇನ್ನೂ ಅದ್ರ ಆಳಕ್ಕೆ ಹೋಗ್ಬೇಕು ಅಂದ್ರೆ ಸೇಫ್ ದಾರಿ ಇಟ್ಕೊಂಡ್ಬಿಟ್ಟಿದೀವಿ. ಅವ್ನ ಲೈಫ್ ಬಗ್ಗೆ ಬರೆಯೋದು, ಒಂದಿಷ್ಟು ಅನೆಕ್ಡೋಟ್ಸ್ ಬಗ್ಗೆ ಬರೆಯೋದು, ಸಂಗೀತದ ಬಗ್ಗೆ ಮಾಮೂಲಿ ಈ ತರ ಸ್ವಲ್ಪ ಮಾಡಿ ಅವ್ರು ಅನ್ಯಾರೋ ಹೇಳ್ತಾರಲ್ಲ ಅದನ್ನ ಹಿಡ್ಕೊಂಡು ಬರೆಯೋದು, ಹೀಗೆ. ಆದ್ರೆ ನಿಜವಾಗ್ಲೂ ಸಂಗೀತನೇ ಪರಿಚಯ ಮಾಡ್ಲಿಕ್ಕೆ ನಮ್ ಕೈಲಾಗಿಲ್ಲ. ಇನ್ನೂ ಸ್ವಲ್ಪ ತುಂಬಾ ಡೆಪ್ತ್ ಹೋಗ್ಬೇಕು ಎಲ್ಲಾರ್ದು. ಸಂಗೀತ ಯಾಕೆ ಚೆನ್ನಾಗಿದೆ ಇನ್ನು ಅವ್ರ ಪಾಪ 2 ವರ್ಕ್ಶಾಪ್ ಕೂಡ ಮಾಡಿಕೊಟ್ರು, ವಾಟ್ ಟು ಲಿಸನ್ ಫಾರ್ ಇನ್ ಮ್ಯೂಸಿಕ್ ಅಂತ. ಮ್ಯೂಸಿಕಲ್ಲಿ ಏನು ಕೇಳ್ಬೇಕಂತ ಅದೆಲ್ಲ ಅದು ಬರೀಲಿಕ್ಕೆ ಗೊತ್ತಾಗ್ತಿಲ್ಲ, ಅಂದ್ರೆ ಬರೀಕಾಗ್ತಿಲ್ಲ. ನಾನು ಅದೇ ಅನ್ಕೊಂಡೆ, ಯಾಕಂತಂದ್ರೆ ಈ ಸಂಗೀತ ಅದ್ ಎಷ್ಟೋ ಕಾಯಿಲೆಗಳನ್ನ ಹೀಲ್ ಮಾಡುವಂತ ಶಕ್ತಿ ಉಂಟು ಅಂತ ಹೇಳ್ಕೊಂಡು ಪ್ರೂಫೇ ಇದೆ ಅದು. ಸೊ ಮ್ಯೂಸಿಕ್ ಕೇಳ್ಕೊಂಡು ರಿಕವರ್ ಆದವರು, ಸೊ ವೀಣೆಯ ನಾದ ಕೇಳ್ಕೊಂಡು ರಿಕವರ್ ಆದವರು, ಸೊ ಸಾಕಷ್ಟು ಹೇಳ್ತಾರೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ವೀಣೆ ಕೇಳಬೇಕು, ಮ್ಯೂಸಿಕ್ ಕೇಳಬೇಕು, ಬ್ರೈನ್ ಡೆವಲಪ್ ಆಗುತ್ತೆ ಮಗುದು, ಈ ಥರ ಸಾಕಷ್ಟು ವಿಚಾರಗಳನ್ನು ಹೇಳ್ತಾರೆ. ಸೊ ನಿಮ್ಮ ಪ್ರಕಾರ ಅದನ್ನ ಅಕ್ಷರಕ್ಕೆ ರೂಪಕ್ಕೆ ಇಳಿಸಲಿಕ್ಕೆ ಸ್ವಲ್ಪ ಕಷ್ಟ ಇದೆ ಅಂತ ಹೇಳಿ ಹೇಳ್ತಿದ್ದಾರೆ. ಮ್ಯೂಸಿಕ್ ತುಂಬಾ ಅಬ್ಸ್ಟ್ರಾಕ್ಟ್ ಅಲ್ವಾ, ಹಾಗಾಗಿ ತುಂಬಾನೇ ಕಷ್ಟ ಅದು. ಅದು ಹೆಂಗೆ ಇಳಿಸೋದು, ಎಷ್ಟೋ ಮಾಡಿದ್ರು ಏನೋ ಉಳಿದು ಹೋಗುತ್ತೆ. ಇನ್ ಮಿಕ್ಕಿದ್ದು ಟ್ರಾನ್ಸ್ಲೇಷನ್ ಎಲ್ಲ ಇನ್ಯಾರ್ದೋ ಫೋರ್ಸಿಗೆ ಮಾಡಿರೋದು. ಪುಸ್ತಕ ಬರೀತಲ್ವ, ಆರ್ಟಿಕಲ್ ಬರೆಯೋದು. ಈಗ ಬುಕ್ ಬ್ರಹ್ಮಾಲಿ 12 ಪುಸ್ತಕ ಪರಿಚಯ ಮಾಡಿ ಕೊಡಿ ಅಂದ್ರು, ಅದಕ್ಕೋಸ್ಕರ ಹಾಗೆ ಅಸೈನ್ಮೆಂಟ್. ಈಗ ಪ್ರಜಾವಾಣಿ ಕಾಲಂ ಬರೀಬೇಕು, ಅದೊಂದು ಅಸೈನ್ಮೆಂಟ್. ಅದು ನಾವಾಗಿ ಮಾಡಿದ್ದಲ್ಲ, ತುಂಬಾ ಬುಕ್ಸ್ ಅಸೈನ್ಮೆಂಟ್ ಇಂದ ಬಂದಿದ್ದು. ಸೊ ನಿಮ್ಮ ಬರವಣಿಗೆ ಅಲ್ಲದೆ ಬೇರೆ ಕೂಡ ಸಾಕಷ್ಟು ಆಸಕ್ತ ಕ್ಷೇತ್ರ ಇದೆ ಅಂತ ನನ್ಗೆ ಗೊತ್ತಾಯ್ತು. ಸಿನಿಮಾ ನೋಡ್ತಿದ್ರಿ ಒಟ್ಟೊಟ್ಟಿಗೆ ಅಂತ ಹೇಳ್ಕೊಂಡು, ಸೊ ಈ ಬೇರೆ ಬೇರೆ ಆಸಕ್ತಿಗೆ ಹೆಂಗ್ ಟೈಮ್ ಹೊಂದಿಸ್ತಿದ್ದೀರಿ ಅಂತ ಹೇಳ್ಕೊಂಡು. ಅದೇ ಟೈಮ್ ಹೊಂದಿಸೋದು ನಿಜವಾಗ್ಲೂ ಕಷ್ಟ, ಬ್ರೇಕ್ ಆಗ್ತದೆ, ಇದ್ ಬಿಟ್ಟು ಬೇರೆ ಹೋಗ್ತೀವಿ. ಒಂದ್ ಮಾಡಿದ್ರೆ ಒಂದ್ ಮಾಡಕ್ಕಾಗಲ್ಲ.
ಕರೆಕ್ಟ್ ಕರೆಕ್ಟ್. ಈಗ ಲಾಸ್ಟ್ ಇಯರು ನಾನು ಸುಮ್ಮನೆ ಬುದ್ಧಿಸ್ಟ್ ವಿಮೆನ್ ಬಗ್ಗೆ ಓದಕ್ಕೆ ಶುರು ಮಾಡಿದೆ. ಆಮೇಲೆ ಅದು ಎಷ್ಟು ಎಳ್ಕೊಂಡು ಹೊರಟೋಯ್ತು ಅಂದರೆ ಕೊನೆಗೆ ಅದೊಂದು ಬುಕ್ ಬಂತು, ತೇರಿಗಾಥ ಕಾಣಿಸಿದ ಹೆಣ್ಣು ಅಂತ. ಈ ಬುದ್ಧಿಸ್ಟ್ ವಾಂಗ್ಮಯದಲ್ಲೇ ಹೆಂಗಸರ ಬಗ್ಗೆ ಹೆಂಗೆ ಯೋಚನೆ ಮಾಡಿದ್ದಾರೆ ಅದು ಆ್ಯಕ್ಚುಲಿ ತೇರಿಗಾಥ ವರ್ಲ್ಡ್ ಫಸ್ಟು ವಿಮೆನ್ ರೈಟಿಂಗ್ದು ಒಂದು ಕಂಪೆಂಡಿಯಂ ಅದು. 2500 ವರ್ಷದ ಹಿಂದೆ ತೇರಿಯರು ಬರೆದಂತಹ ಕವನಗಳ ಸಂಕಲನ ಅದು. ಇಡೀ ಪ್ರಪಂಚದಲ್ಲಿ ಎಲ್ಲೂ ಹಂಗೊಂದು ಸಂಕಲನ ಅಂತ ಮಾಡಿಲ್ಲ. ಈಗ ವೇದದಲ್ಲೂ ಅಲ್ಲಿ ಇಲ್ಲಿ ಹೆಂಗಸರು ಬರೆದ ಪದ್ಯಗಳು ಎಲ್ಲ ಇದೆ, ಆದ್ರೆ ಈ ತರ ಒಂದು ಫುಲ್ ತೇರಿಗಾಥ, ತೇರಿ ಅಂತಂದ್ರೆ ಸೀನಿಯರ್ ನನ್ಸ್ ಅಂತ, ಗಾಥ ಅಂದ್ರೆ ಸಾಂಗ್ಸ್ ಅಂತ, ಅವ್ರ ಹಾಡುಗಳದ್ದೇ ಇರೋದು ಇಡೀ ಪ್ರಪಂಚದಲ್ಲಿ ಫಸ್ಟ್ ಅದು. ಸೊ ಅದು 1 ವರ್ಷ ಬೇರೆ ಏನು ಮಾಡಕ್ಕೆ ಆಗ್ಲಿಲ್ಲ, ಅದೊಂದಕ್ಕೆ ಟೈಮ್ ಹೋಗ್ಬಿಡ್ತು. ಹಂಗಾಗತ್ತೆ. ಇವ್ರಿಗೆ ಇದು ಮಾಡುವಾಗ್ಲೂ ಹಂಗೆ ಆಯ್ತು, ಪಿಕೆಟಿ ಮಾಡುವಾಗ ಟೈಮ್ ತಗೊಳತ್ತೆ. ಸೊ ಪ್ರಿಪರೇಷನ್ ಅನ್ನುವಂಥದ್ದು ಎಲ್ಲ ಇದ್ರಲ್ಲಿ ಇದೆ ಅನ್ಸುತ್ತೆ ಅಲ್ವಾ? ಈ ಅಡಿಗೆ ಮುಂಚೆ ತರಕಾರಿ ಹೆಚ್ಕೊಂಡು ಹೆಂಗ್ ಪ್ರಿಪರೇಷನ್ ಮಾಡ್ಕೊಬೇಕು, ಸೊ ಆ ನಂತರದ ಪ್ರೆಸೆಂಟೇಷನ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಮೇಡಮ್, ಯಾಕಂತಂದ್ರೆ ಕವರ್ ಪೇಜ್ ಮಾಡೋದಾಗಿರ್ಬೋದು, ಟೈಟಲ್ ಒಂದಷ್ಟು ನಾವು ಬರೆದಂತಹ ಸಾಲುಗಳಿಗೆ ಆಯ್ಕೆ ಆಗುವಂತ ಒಂದು ಶೀರ್ಷಿಕೆ ತಲೆಬರಹವನ್ನ ಕೊಡ್ಬೇಕಾಗತ್ತೆ. ಸೊ ಆ ಪ್ರೊಸೀಜರ್ ಆಗಿರ್ಬೋದು, ಹೆಂಗ್ ನೀವು ಅದನ್ನ ರೆಡಿ ಆಗ್ತೀರಿ? ನಮ್ಗೆ ಡಿಸೈನಿಂಗ್ ಚಾಯ್ಸ್ ಬಂದಾಗ ನಮ್ಗೆ ಸ್ನೇಹಿತರು ಒಬ್ರು ಇದ್ದಾರೆ, ಸಚ್ಚಾನಂದ್ ಅಂತ. ನಮ್ಮ ಇಡೀ ಪುಸ್ತಕಕ್ಕೆ, ಎಲ್ಲ ಪುಸ್ತಕಕ್ಕೂ ಅವರೇ ಡಿಸೈನ್ ಮಾಡೋದು. ಸೊ ನಾವು ಈ ಬುಕ್ ಎಲ್ಲ ಅವ್ರದ್ದು, ಎಲ್ಲವೂ ಅವರೇ ಮಾಡಿದ್ದು, ಎಲ್ಲವೂ ಅವರೇ ಮಾಡೋದು. ಇದನ್ನೆಲ್ಲ ಅವರೇ ಮಾಡಿದ್ದು ನೋಡಿ, ಇದನ್ನೆಲ್ಲ ಅವರೇ ಮಾಡಿದ್ದು. ಅಲ್ಲಿ ನಮ್ ಚಾಯ್ಸ್ ಇಲ್ಲ. ನಾವು ಬುಕ್ ಬರ್ದು ಅವ್ರಿಗೆ ಕೊಟ್ರೆ ನಿಮಗೆ ಮುಗೀತಲ್ಲ ನಮ್ದು ಕೆಲಸ. ಅವ್ರೊಂದು ಯೋಚನೆ ಮಾಡ್ತಾರೆ ಅಂತದೋ, ಅವ್ರು ಮಾಡ್ಕೊಂಡು ಹೋಗ್ತಾರೆ, ಡಿಸೈನ್ಸ್ ಎಲ್ಲ ಅವ್ರು ಮಾಡ್ತಾರೆ. MS ಎಲ್ಲ ಹಿಂಗ್ ಡಿಸೈನ್ ಮಾಡಿದ್ರು, ಆಮೇಲೆ ಈಗ ಬೇರೆ ತರ ಮಾಡಿದ್ದಾರೆ ಈ ಸತಿ ಒಟ್ಟಿಗೆ ಮಾಡಿ. ಅದೇ ವಿಚಿತ್ರ, ಅವ್ರಿಗೆ ಐಡಿಯಾನೇ ಬೇರೆ ಫುಲ್. ಈ ಬುಕ್ ನಾರ್ಮಲಿ ಯಾರು ಹಿಂಗ್ ಡಿಸೈನ್ ಮಾಡ್ಲಿಕ್ಕಿಲ್ಲ. ಟೈಟಲೇ ತುಂಬಾ ಹಿಡನ್ ಆಗಿದೆ, ಎಲ್ಲೂ ಏನು ಇಲ್ಲ. ಕವರ್ ಪೇಜ್ ನೋಡಿದ್ರೆ ಅನ್ಸುತ್ತೆ ಅಲ್ಲಿ ನಿಧಾನ ಸಣ್ಣ ಎಂಬೋಸಿಂಗ್ ಅಲ್ಲಿ ಬ್ರಿಂಗಿ ನಡೆಯೋ ಮಾಲಿ ಅಂತ ಇದೆ ಅಷ್ಟೇ. ಹಾಗೆ ಅವ್ರದ್ದು ಡಿಸೈನ್ ನಾವು ಚರ್ಚೆ ಮಾಡ್ತಾ ಇರ್ತೀವಲ್ಲ, ಹಂಗಾಗಿ ನಮ್ಗೆ ಆ ಮಟ್ಟಿಗೆ ನಮ್ಗೆ ಅವ್ರು ಥರ್ಡ್ ಆಥರ್ ಇದ್ದಂಗೆ ನಾವು ಅಲ್ಲಿ ನೆಮ್ಮದಿ ಆಗ್ಬಿಡ್ತೇವೆ. ಸೊ ಅರ್ಧ ಜವಾಬ್ದಾರಿ ಹೋಗುತ್ತೆ. ಯಾಕೆಂದ್ರೆ ಅದೊಂದು ಬೈ ಇಟ್ ಸೆಲ್ಫ್ ಒಂದು ಆರ್ಟ್ ಅದು. ಡಿಸೈನ್ ಮಾಡೋದು ಎಲ್ಲವೂ ಕೂಡ ಆರ್ಟ್ ಅದು. ಸುಮ್ಮನೆ ನೀವು ಯಾವ ಪುಸ್ತಕ ಕೊಟ್ಟರು ಕಂಟೆಂಟ್ ಹೇಳಿ ಅಂತ ಹೇಳ್ತಾರೆ, ಏನೋ ಮಾಡಿ ಕೊಡ್ತಾರಲ್ವಾ, ಹಾಗೆ ಮಾಡಲ್ಲ ಮನುಷ್ಯ. ಆಮೇಲೆ ಅದರಿಂದ ತೆಗೆದು, ಈಗ ನೋಡಿ ಫಾರ್ ಎಕ್ಸಾಂಪಲ್ ಇದ್ರಲ್ಲಿ ತೆಗೆದ್ರೆ ಈ ಬುಕ್ ನಲ್ಲಿ ಅವ್ರಿಗೆ ಈ ಕೊಟೇಶನ್ ಇಷ್ಟ ಆಗಿದೆ, ಈ ಕೊಟೇಶನ್ ಕವರ್ ಪೇಜ್ ಮಾಡಿದ್ದಾರೆ ಅಲ್ಲವಾ. MS ಪುಸ್ತಕಕ್ಕೆ ಹಾಕ್ಬೋದಿತ್ತು ಕಲರ್ಫುಲ್ MS ಫೋಟೋಗೆ ಹಿಂದ್ಗಡೆ ಹಾಕಿದಾರಲ್ವಾ, ಹತ್ರ ಹಾಕ್ಬೋದಿತ್ತು. ಬಟ್ ಅವ್ರಿಗೆ ಇದು ಹೀಗೆ ಹಾಗೆ ಹಾಗೆ ಅವ್ರದ್ದು ಚಾಯ್ಸ್ ಹಿಂಗ್ ಮಾಡ್ತೀನಿ ಅಂತ. ಸೊ ಈಗ ಫಸ್ಟ್ ಬಿಗಿನಿಂಗ್ ಮೊದಲು ಏನ್ ಮಾಡ್ತಾ ಇದ್ರು, ಕವರ್ ಪೇಜು ಡಿಸೈನ್ ಎದ್ದು ಕಾಣಬೇಕು ಅಂತ ಇತ್ತು. ಈಗ ನಂತರ ಡಿಸೈನ್ ಮಾಡಿ ಶುರು ಮಾಡಿದಾಗ ಅವರು ಕಂಟೆಂಟ್ ಕಾಣ್ಬೇಕಂತ. ಸೊ ಅವರು ತಮ್ಮ ಡಿಸೈನ್ ಈಗ ಇದ್ರಲ್ಲೆಲ್ಲ ಏನ್ ಮಾಡ್ಕೊಂಡಿದ್ದಾರೆ, ಒಂದೇ ತರ ಡಿಸೈನ್ ಏನಿಲ್ಲ, ಯೂನಿಫಾರ್ಮ್ ಎಲ್ಲರಲ್ಲೂ ಒಂದೇ ತರ ಸಿಂಪಲ್ ಮಾಡಿದ್ದಾರೆ ಡಿಸೈನ್. ಸೊ ಏನಾಗುತ್ತೆ, ಟೆಕ್ಸ್ಟ್ ಮುಖ್ಯ, ಟೆಕ್ಸ್ಟ್ ಹೈಲೈಟ್ ಆಗುತ್ತೆ. ಇಲ್ಲಿ ಬುಕ್ ಎಲ್ಲ ನೋಡಿದ್ರೆ, ನೀವು ಬೇರೆ ಬುಕ್ ನೋಡಿದ್ರೆ ಅಲ್ಲಿ ಇದೆ ಕಂಟೆಂಟ್ ಅಲ್ಲ, ಇದು ಫೋಟೋಗ್ರಾಫಿ. ಇಲ್ಲಿ ನೋಡಿ ಇದೇ ಪುಸ್ತಕ, ಇದು ಅವ್ರು ಎಷ್ಟು ಕಷ್ಟಪಟ್ಟು ಎಲ್ಲಿ ಪ್ರಿಂಟ್ ಮಾಡ್ಬೇಕು ಅಂತಾನು ಯೋಚನೆ ಮಾಡ್ತಾರೆ, ಹೆಂಗ್ ಪ್ರಿಂಟ್ ಆಗ್ಬೇಕು ಅಂತ ಯೋಚನೆ ಮಾಡ್ತಾರೆ. ಒಂದು ಯಾವ್ದೋ ದೊಡ್ಡ ಪಬ್ಲಿಕೇಶನ್ ತರ ಬರ್ಬೇಕಂತ, ಯಾವ್ದೋ ವೆಸ್ಟರ್ನ್ ಪಬ್ಲಿಕೇಶನ್ ತರ ಬರ್ಬೇಕಂತ. ಸೊ ಹಾಗಾಗಿ ನಮ್ಗೆ ಡಿಸೈನ್ಗೆ ನಮ್ಗೆ ಎಲ್ಲೆಲ್ಲಿ ಇನ್ನೊಂದು ಎಕ್ಸ್ಪರ್ಟೈಸ್ ಇರುತ್ತೋ ಅಲ್ಲಿ ಬಳಸ್ಕೋತೀವಿ. ನಮ್ಗೆ ಸಾಹಿತ್ಯದಲ್ಲಿ ಏನಾಗುತ್ತೆ ಅಂದ್ರೆ ಕೆಲವಕ್ಕೆ ಎಕ್ಸ್ಪೋಜರ್ ಇಲ್ಲ. ಫಾರ್ ಎಕ್ಸಾಂಪಲ್ ಟೈಟಲ್ ನಮ್ಗೆ ಎಷ್ಟೋ ಸರಿ ಕೊಟ್ಕೋತೀವಿ, ಅದ್ರ ಕೆಲಸ ಗೊತ್ತಾಗೋದಿಲ್ಲ ಅಂದ್ರೆ ನಾವು ಬೇರೆಯವ್ರನ್ನ ಕೇಳೋದು ಉಂಟು. ಉದಾಹರಣೆಗೆ ಭೃಂಗಿ ನಡೆಯ ಮಾಲಿ ಟೈಟಲ್ ಇದ್ದು ದೇವನೂರು ಮಹಾದೇವ ಸಜೆಸ್ಟ್. ಆಮೇಲೆ ಇದಕ್ಕೆ ಸುಬ್ಬಲಕ್ಷ್ಮಿ ಪುಸ್ತಕಕ್ಕೆ ಟೈಟಲ್ ಕೊಟ್ಟವರು ಬಾಲಸರಸ್ವತಿ. ನಾವು ಅವಾಗ ಅಲ್ಲಿಗೆ ಹೋಗಿದ್ವಿ, ಎಲ್ಲಿಗೆ ಮಣಿಪಾಲಲ್ಲೇ ಕುಂದಾಪುರ. ಹಾಗೆ ನಮ್ಗೆ ಅದೊಂದು ಏನ್ ಸಂಕೋಚ ಇಲ್ಲ, ಯಾರಾದ್ರೂ ಒಳ್ಳೆ ಟೈಟಲ್ ಅಂದ್ರೆ ಅಥವಾ ಒಳ್ಳೆಯದು ಅಂದ್ರೆ ಬಳಸ್ಕೊಂಡ್ಬಿಡ್ತೀವಿ ಹಾಗೆ. ಸೊ ನಾನು ಹಾಗಾದ್ರೆ ನಿಮ್ಮ ಬಾಲ್ಯವನ್ನ ಒಮ್ಮೆ ಕೇಳಬೇಕು, ಯಾಕಂದ್ರೆ ಇಷ್ಟು ಕ್ರಿಯೇಟಿವಿಟಿ ಇರುವಂತಹ ನಿಮ್ಮ ಬಾಲ್ಯ ಹಾಗಾದ್ರೆ ಹೆಂಗಿರ್ಬೋದು ಅಂತ ಹೇಳ್ಕೊಂಡು. ಸೊ ನಿಮ್ಮ ಚೈಲ್ಡ್ಹುಡ್, ನೀವು ಹೋಗಿರೋಂಥ ಸ್ಕೂಲ್ ಆಗಿರ್ಬೋದು, ನಿಮ್ಮ ಪೇರೆಂಟ್ಸ್ ಜೊತೆ ಕಳೆದಿರೋಂಥ ಸಮಯ ಆಗಿರ್ಬೋದು, ಸೊ ಇದನ್ನ ಒಂದಷ್ಟು ನೆನಪು ಮಾಡ್ಕೊಳ್ಬೋದಾ ಅಂತ ಹೇಳಿ. ನನ್ನ ತಂದೆ ಲಾಯರು, ನಮ್ಮ ಸಂಗೀತನೂ ಕಲ್ಸೋರು, ಹಿಂದಿನೂ ಕಲ್ಸೋರು, ಒಳ್ಳೆ ಟೀಚರು.
ನಮ್ಮಮ್ಮ. ನಮ್ಮ ಬಾಲ್ಯ ರೆಗ್ಯುಲರ್ ಯಾವುದೋ ಒಂದು ಲೋವರ್ ಮಿಡ್ಲ್ ಕ್ಲಾಸ್ ಮನೇಲಿ ಬಾಲ್ಯ ಕಳೆಯ ಹಾಗೆ ಅವನು ಮುಕ್ಕಾಲ್ ಪಾಲ್ ಬೀದಿಲೇ ಕುಣ್ಕೊಂಡು ಕಾಲ ಕಳೆದವರು. ಈ ಆಟ ಆಡೋದು ಸರ್ಕಾರಿ ಶಾಲೆಯಲ್ಲಿ ಓದಿದ್ದು ನಾನು ಹೈಸ್ಕೂಲ್ ವರೆಗೆ. ಜೂನಿಯರ್ ಕಾಲೇಜು ಶಿವಮೊಗ್ಗದಲ್ಲಿ DVS ಅಲ್ಲಿ ಓದಿದ್ದು. ಸ್ವಲ್ಪ ಅಲ್ಲಿಗೆ ಬಂದ್ಮೇಲೆ ಇದು ಜಾಣೆ ಅದು ಇದು ಅಂತ ಗುರ್ತಿಸ, ಅಲ್ಲಿವರೆಗೆ ನಮ್ಗೆ ಅವೆಲ್ಲ ಗೊತ್ತಿಲ್ಲ, ತುಂಬಾ ನಾರ್ಮಲ್ ಆಗಿ ಇದ್ವಿ. ಅಲ್ಲಿ ಸ್ವಲ್ಪ ಹೆಚ್ಚು ಸ್ಟಡೀಸ್ ಕಡೆ ಜಾಸ್ತಿ, ಅಂದ್ರೆ ಮೊದ್ಲಿಂದ ಮನೇಲಿ ಕತೆ, ಕಾದಂಬರಿ, ಮ್ಯಾಗಝೈನ್ಸ್. ಆ ಕಾಲಕ್ಕೇನೆ ನಂಗೆ ನೆನ್ಪಿದ್ದಂಗೆ ನನ್ನ ತಾಯಿ ಮನೆಗೆ ಹಿಂದೂ ಮತ್ತೆ ಪ್ರಜಾವಾಣಿ ಬರ್ತಾರೆ. ಇನ್ನು ಸುಧಾ, ಮಯೂರ, ಅವಾಗ ಪ್ರಜಾಮಾತ ಬರ್ತಾ ಇತ್ತು, ಕಸ್ತೂರಿ, ಅದೆಲ್ಲದನ್ನು ಮನೆಗೆ ತರಿಸೋರು. ಪಕ್ಕದಲ್ಲೇ ಒಂದು ಲೈಬ್ರರಿ ಇತ್ತು, ಕಿಲಾಡಿ ರೊಟೇಟಿಂಗ್ ಲೈಬ್ರರಿ ಅಂತ ಹೇಳಿ. ಅಲ್ಲಿ ಹೋಗಿ ನಾವು ಎಲ್ಲ ಕಾದಂಬರಿಗಳನ್ನ ಓದ್ತಾ ಇದ್ವಿ. ನಾನು ಹೆಚ್ಚು ಕಮ್ಮಿ ಹೈಸ್ಕೂಲ್ ಮುಗಿಸೋ ಹೊತ್ತಿಗೆ ಕಾರಂತ್ ಕಿರಂತೆಲ್ಲ ಓದ್ ಮುಗಿಸಿದ್ವಿ, ಕನ್ನಡ ಅದೆಲ್ಲ ತುಂಬಾನೇ. ಹಾಗಾಗಿ ಓದೋದೊಂದು ಮನೇಲಿ ಎಲ್ರಿಗೂ ಹಾಬಿ ತರಾನೇ ಬಂದು ಅದು ಗೀಳೆ ಆಗ್ಬಿಟ್ಟಿತ್ತು. ಎಲ್ಲಿ ಹೋದ್ರು ಕೈಯಲ್ಲಿ ಒಂದು ಕಾದಂಬರಿ ಹಿಡ್ಕೊಂಡು ಹೋಗೋದು. ಹಾಗಾಗಿ ತುಂಬಾ ಸಲ ಬಸ್ ಕಾಯೋದು ಬೇಜಾರಾಗ್ತಿರ್ಲಿಲ್ಲ, ಆಟೋ ಕಾಯೋದು ಟೈಮ್ ಪಾಸ್ ಆಗ್ತಿತ್ತು. ಆಮೇಲೆ ಅವ್ರಿಗೆ ಸಂಗೀತ ತುಂಬಾ ಇಂಟ್ರೆಸ್ಟ್ ಇತ್ತು. ನಮ್ಗೆ ಡ್ಯಾನ್ಸು, ವೈಲಿನ್ನು, ವೋಕಲ್ಲು. ಚಿಕ್ಕೂರು ನಮ್ದು ಭದ್ರಾವತಿ, ಗೊತ್ತಲ್ಲ ನಿಮ್ಗೆ. ಅಲ್ಲಿ ಯಾವ ಟೀಚರ್ ಸಿಗ್ತಾರೋ ಅವ್ರ ಕೈಯಲ್ಲೆಲ್ಲ ಕಲ್ಸ್ರು. ಅಮ್ಮನೇ ಸಂಗೀತನೂ ಹೇಳ್ಕೊಡೋರು. ಅಮ್ಮ ಚೆನ್ನಾಗಿ ನಮ್ಗೆ ಇಂಗ್ಲೀಷು, ಕನ್ನಡ, ಹಿಂದಿ, ಸ್ವಲ್ಪ ಮಟ್ಟಿಗೆ ತಮಿಳು ಹೇಳ್ಕೊಟ್ರು. ಆದರೆ ಮುಂದುವರಿಸ್ಕೊಳ್ಳಿಲ್ಲ ನಾವು ತಮಿಳು, ತೆಲುಗು ಒಂದು ಸ್ವಲ್ಪ ಓದೋದು ಬೇಕಾಗಿತ್ತು, ಯಾಕೆಂದರೆ ಸಂಗೀತದ ಸ್ಕ್ರಿಪ್ಟ್ ಎಲ್ಲ ತೆಲುಗು ಇರ್ತಿತ್ತು. ಉಳಿದಂತೆ ನಮ್ದು ನಾರ್ಮಲ್ ಬಾಲ್ಯ, ಸ್ಕೂಲ್ಗೆ ಹೋಗು, ಮನೆಗೆ ಬಾ, ಓದು. ಆಮೇಲೆ PG ಇಲ್ಲಿ ಇದ್ರಲ್ಲಿ ಮಾಡಿತ್ತು. ಸೊ ಡಿಗ್ರಿ ಎಲ್ಲ ಓದುವಾಗಲೂ ಒಳ್ಳೆ ಸ್ನೇಹಿತರಿದ್ರು. PGಗೆ ಬಂದ್ಮೇಲೂ ಕೂಡ ಒಳ್ಳೆ ಸ್ನೇಹಿತರಿದ್ರು. ಸೊ ಆ ಗ್ರೂಪಲ್ಲಿ ನಮಗೆ ಚೆನ್ನಾಗಾಯ್ತು. ಈಗ ಚಂಪಾವತಿ HS ಅವರೆಲ್ಲ ಈಗ ರೈಟರ್ಸ್ ಬೆಂಗಳೂರಲ್ಲಿದ್ದಾರಲ್ಲ, ಅವರೆಲ್ಲ ನನ್ನ ಕ್ಲಾಸ್ಮೇಟ್ಸು. CG ಮಂಜುಳಾ ಇದರಲ್ಲಿ ಪ್ರಜಾವಾಣಿ ಸೆಂಟ್ರ್ ಪೇಜು ಎಡಿಟರ್ ಆಗಿದ್ರಲ್ಲ ಅವರು, ಅವಳ ಗಂಡ ಪರಮೇಶ, ಅವರೆಲ್ಲ ನಾವು MA ನಲ್ಲಿ ಕ್ಲಾಸ್ಮೇಟ್ಸ್. ಪಟ್ಟಾಭಿರಾಮ್ ಸೋಮಿಯಾಜಿ, ಆಮೇಲೆ ಪ್ರಕಾಶ್ ಅಂತ ಹೇಳಿ ಬೆಂಗಳೂರು ಕಾಲೇಜಲ್ಲಿ ಇದ್ದು ರಿಟೈರ್ ಆದ್ರು. ಅವರು ಇದು ಮೈಸೂರು ಮಲ್ಲಿಗೆನ ಬ್ರೈಡ್ ಕಮ್ಸ್ ಹೋಮ್ ಅಂತ ಇಂಗ್ಲಿಷ್ಗೂ ಮಾಡಿದ್ರು. ಅವರೆಲ್ಲ ನಮ್ಮ ಕ್ಲಾಸ್. ಸೊ ತುಂಬಾ ಚರ್ಚೆಗಳು, ಡಿಸ್ಕಷನ್ಸ್, ಒಳ್ಳೆ ಟೀಚರ್ಸ್ ಇದ್ರು. ಅನಂತಮೂರ್ತಿ ಇದ್ರು, ಬಿ ದಾಮೋದರ್ ರಾವ್, P ರಾಮಮೂರ್ತಿ ಎಲ್ಲ ನಮಗೆ ಟೀಚರ್ಸ್. ಸೊ ಈ ಒಡನಾಟದಲ್ಲಿ ನನ್ನಿಂದ ಅವ್ರೇನ್ ಕಲಿದೆ ಹೋದ್ರು, ಅವರಿಂದ ನಾವು ತುಂಬಾ ಕಲ್ತ್ಕೊಂಡ್ವಿ. ಆ ಚರ್ಚೆಗಳು, ಮಾತು, ಸ್ನೇಹ ಇದರಿಂದ. ಹಂಗಾಗಿ ಸಹಜವಾದ ಬಾಲ್ಯ, ಈ ತರದ ಎಕ್ಸ್ಪೋಜರು ಎಲ್ಲ. ಸರ್ ಎಲ್ಲಿ ಸಿಕ್ಕಿದ್ರು ಅಂತೇಳಿ ಸೇಮ್ ಕಾಲೇಜಲ್ಲಿ ಇಬ್ರು ಟೀಚರ್. ನಂಗೆ ಆ ಸ್ಟೋರಿ ಹೇಳ್ಬೇಕು. ಸೊ ಮೇಡಮ್ ಮತ್ತು ಸರ್ ಅವ್ರದ್ದು ಪಕ್ಕಾ ಲವ್ ಮ್ಯಾರೇಜ್, ಕರೆಕ್ಟಾ ಸರ್? ಆ ಸ್ಟೋರಿ ನಮ್ಗೆ ಯಾವುದು ಪಕ್ಕ ಅಲ್ಲ, ಹಂಗೆ ಗೊತ್ತಿಲ್ಲ, ವ್ಯತ್ಯಾಸ ಗೊತ್ತಿಲ್ಲ. ಅಲ್ಲ, ನಾನು ಆಕ್ಚುಲಿ ಪೇಂಟಿಂಗ್ ಕಲೀಲಿಕ್ಕೆ ಆಸಕ್ತಿ ಇತ್ತು ನನಗೆ. ನಾನು JJ ಸ್ಕೂಲ್ ಆಫ್ ಆರ್ಟ್ಸ್ ಸೇರ್ಕೋತೇನೆ ಅಂತ ನನಗಾಗ KK ಹೆಬ್ಬಾರ್ ಹುಚ್ಚು. ಓಕೆ. ನಾನು ಮೊದಲು ಪುಸ್ತಕ ಬರೆದಿದ್ದೆ KK ಹೆಬ್ಬಾರ್ ಬಗ್ಗೆ. ಅದು ಅಡಲ್ಟ್ ಎಜುಕೇಷನ್ಗೆ ಪ್ರೈಮರ್ ಬರ್ತಿದ್ದೆ ಅವ್ರದ್ದು ಲೈನ್. ಸೊ ನಾನು ಅವ್ರ ಥರ ಏನೋ ಆಗಿಬಿಡ್ತೇನೆ, ಲೈನೆಲ್ಲ ಹಿಂಗೆ ಬರೀತೇನೆ ಅಂದ್ಕೊಂಡು ನಾನು JJ ಸ್ಕೂಲ್ ಆಫ್ ಆರ್ಟ್ಸ್ ಸೇರ್ಕೋತೇನೆ ಅಂತ ಅಪ್ಲಿಕೇಶನ್ ಎಲ್ಲ PUC. ಆಗ ನಮ್ಮನ್ನ MAಗೆ ಹೊಟ್ಟೋಗಿದ್ದ, ಪೂನಾಗೆ ಹೊಟ್ಟೋಗಿದ್ದ. ನಾವು ಅಪ್ಪನ ಕೈಲಿ ಇಬ್ಬರಿಗೂ ಓದಿಸೋಕ್ಕಾಗಲ್ಲ ಅಂತ ಆಯಿತು. ನಾನು ಬಿಟ್ಟೆ. ಫ್ರಸ್ಟ್ರೇಷನ್ ಆಗಿ MSc ಈ ಕಡೆ ಬಂದೆ, ಸೈನ್ಸ್ ಕಡೆ. ಎಲ್ಲ ಲೈಫ್ ಮುಗಿದೋಯ್ತು ನಂದು, ಎಂಥ ಒಂದು ಸಣ್ಣ ಆಸಕ್ತಿ, ಹಾಗೆ ಆ ಥರ ಬಂದಿತ್ತು. ಆಮೇಲೆ ಎಕನಾಮಿಕ್ಸ್ ಬಗ್ಗೆ ಇದ್ದಕ್ಕಿದ್ದಂಗೆ ಏನೋ ಆಸಕ್ತಿ ಶುರು ಆಯಿತು ಸ್ವಲ್ಪ. ನಾನು ಎಕನಾಮಿಕ್ಸ್ MA ಮಾಡ್ತೇನೆ ಅಂತ ಅನ್ಕೊಂಡೆ. ಅದು ಯಾಕೆ ಅನ್ಕೊಂಡೆ ಗೊತ್ತಿಲ್ಲ, ಅದೇನೋ ಎಕನಾಮಿಕ್ಸ್, ನನಗೇನು ಎಕನಾಮಿಕ್ಸ್ ಏನೂ ಗೊತ್ತಿಲ್ಲ ನನಗೆ, ಬಟ್ ಎಕನಾಮಿಕ್ಸ್ ಮಾಡ್ತೇನೆ ಅಂತ MEA ಸೇರಿಕೊಂಡೆ. ಆಮೇಲೆ ಎಕನಾಮಿಕ್ಸ್ 56%, 57% ಮತ್ತು ಸೀಟ್ ಸಿಗಲಿಲ್ಲ ನಂಗೆ. BSc ಹೋಗೋಲ್ಲ, ನಮ್ಮ ಚಕ್ರವರ್ತಿ ತಮೇಶ್ರು, ನಮ್ಮ ಅಪ್ಪನ ರಿಲೇಟಿವ್, ನಿಮ್ಮ ಮಗನಿಗೆ ಮ್ಯಾಥ್ಮೆಟಿಕ್ಸ್ ತಲೆಗೆ ಹತ್ತದಿಲ್ಲ, PCM ಬೇಡ, ಸೀಟ್ ಕೊಡಬೇಡ ಅಂತ ಏನೋ ಹೇಳಿ ಮಹಾರಾಜಸ್ ಕಾಲೇಜ್ ಸೇರ್ಕೊ ಅಂತ ಅವ್ರು ಕೊಡ್ಸಿದ್ದು MES, ಮ್ಯಾಥಮೆಟಿಕ್ಸ್, ಎಕನಾಮಿಕ್ಸ್, ಸ್ಟ್ಯಾಟಿಸ್ಟಿಕ್ಸು. ನಾನು ಎಷ್ಟು ದಡ್ಡ ಅಂದರೆ, ಅವ್ರಿಗೆ ಮ್ಯಾಥಮೆಟಿಕ್ಸ್ ತಲೆಗೆ ಹತ್ತಲ್ಲ, ನೀವು ಯುವರಾಜ್ ಕಾಲೇಜ್ ಸೇರ್ಕೊಬೇಡ ಅಂತ ಹೇಳಿದವರು. ಮತ್ತೆ ಇಲ್ಲಿ ಮ್ಯಾಥಮೆಟಿಕ್ಸ್ 2 ಕೊಡ್ಸಿ, ಸ್ಟ್ಯಾಟಿಸ್ಟಿಕ್ಸ್, ಮ್ಯಾಥಮೆಟಿಕ್ಸ್ 2 ಇದೆ ಇಲ್ಲಿ. ಅದ್ರಲ್ಲಿ ಒಂದು ಸಬ್ಜೆಕ್ಟ್ ಎಕನಾಮಿಕ್ಸ್ ಇತ್ತು. ಆಮೇಲೆ ನಂಗೆ ಏನು ಸ್ಟ್ಯಾಟಿಸ್ಟಿಕ್ಸ್ ಏನು ಅಂತ ಖುಷಿ ಬರಲಿಲ್ಲ ಆಗ. ಆಮೇಲೆ ಎಕನಾಮಿಕ್ಸ್ ಓದ್ಬೋಣ ಅಂತ ಎಲ್ಲರೂ ಅಂದರು, ಸೇರ್ಕೊಂಡ್ಬಿಟ್ಟು ಎಕನಾಮಿಕ್ಸ್ ಮಾಡೋಣ ಅಂತ. ಅದು ಯಾಕೋ ಎಕನಾಮಿಕ್ಸ್ ಆಯ್ತು, ಎಕನಾಮಿಕ್ಸ್ ಅದೇನು ಇಂಟ್ರೆಸ್ಟ್ ಇಂದಲ್ಲ, ಹೋಗೋಣ ಎಕನಾಮಿಕ್ಸ್ ಅಂತ ಆಸೆ ಬಂತು. ಆಮೇಲೆ ಸೀಟ್ ಸಿಗಲಿಲ್ಲ, ಎಂಥದ್ದು ಸಿಕ್ಕಿಲ್ಲ, ಏನಾಗ್ತಿಲ್ಲ. ಆಮೇಲೆ ಕೊನೆಗೆ ಸ್ಟ್ಯಾಟಿಸ್ಟಿಕ್ಸ್ ಮುಗಿಸ್ಕೊಂಡು ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆದೆ. ಕೆಲಸ ಸಿಕ್ತು, ಕೆಲಸ ಬೇಕಿತ್ತಲ್ಲ, ಸಿಕ್ತು. ಆಗ ಲೆಕ್ಚರ್ಸ್ ಕೆಲಸಕ್ಕೆ ಕಾಲ್ ಫಾರ್ಮ್ ಮಾಡಿದರು.
ಎಲ್ಲಿ ಸರಮಿ ಕಾಲೇಜಲ್ಲಿ. ನಾನು ಅಪ್ಲೈ ಮಾಡಿಲ್ಲ, ನನ್ನ ಸ್ನೇಹಿತ ನನ್ನ ಬದಲು ಅಪ್ಲೈ ಮಾಡಿ ನಂಗೆ ಹೇಳ್ದ, ನಿಂಗೆ ಅಲ್ಲಿ ನಿಂಗೆ ಅಪ್ಲೈ ಮಾಡಿದ್ದೀನಿ ಬಂದ್ಬಿಡು ಅಂತ, ನಾನು ಇಲ್ಲಿ ಅಪ್ಲಿಕೇಶನ್ ಕೊಟ್ಟಿದ್ದೀನಿ ಬಂದ್ಬಿಡು ಅಂತ, ಮಾರ್ಕ್ಸ್ ಕಾರ್ಡ್ ತಗೊಂಬ ಪ್ರಿನ್ಸಿಪಾಲ್ಗೆ ಹೇಳಿದ್ದೀನಿ ನಾನು, ಸೊ ಕಳಿಸ್ಕೊಡು ಅಂತ. ಸೊ ಇಲ್ಲಿಂದ ಯಾರು ಹೋಗೋ ಹತ್ರ ಬಸ್ಸಲ್ಲಿ ಕೊಟ್ಟು ಕಳಿಸಿ, ಅವನು ಬಸ್ ಹಾಗೆಲ್ಲ ಇತ್ತು, ವ್ಯವಸ್ಥೆ ಇತ್ತು ನಿಮ್ಗೆ ಗೊತ್ತಲ್ವಾ, ಬಸ್ಸಲ್ಲಿ ಕೊಟ್ಟರೆ ಡ್ರೈವರ್ ತಗೊಂಡು ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ಹಾಗೆ ತಗೊಂಡೋಗಿ ಅವನ್ನೆಲ್ಲ ಮಾಡಿ ಕಳಿಸಿದ್ದು. ಆಮೇಲೆ ಫಸ್ಟ್ ಇಂಟರ್ವ್ಯೂಗೆ ನಾನು ಹೋದಾಗ ಯಾರೋ ಒಂದು ಪೇರೆಂಟ್ ಬಂದಿದ್ದರು, ಅವರಂದರು ಮಂಗಳೂರಿನವ್ರು ಬಂದಿದ್ದರು ಪೇರೆಂಟ್. ಅವರಂದರು ಇದು ಬೇಡ, ಮೋಸ, ಇದು ಸೆಲೆಕ್ಟ್ ಆಗಿದ್ದಾನೊಬ್ಬ, ನಿಮಗೆ ಕೆಲಸ ಸಿಗೋಲ್ಲ, ನಾವೆಲ್ಲ ಬಾಯ್ಕಾಟ್ ಮಾಡೋಣ ಅಂತಂದರು. ನನಗೂ ಆಯ್ತು ಅಂತ, ಆಯ್ತು ಇಂಟ್ರೆಸ್ಟಿಂಗು ಇರಲಿಲ್ಲ, ಏನು ಹೋಗೋಣ ಅಂತ ಅಂದ್ಕೊಂಡಿದ್ವಿ, ಸಿಗುತ್ತಾ ಅಲ್ಲ ಸಿಗೋಲ್ಲ ಅಂತ ಆಯ್ತಲ್ಲ, ಹೋಗೋಣ ಅಂತ ಅಂದ್ಕೊಂಡ್ವಿ. ಆಯಿತು ಡಿಸೈಡ್ ಮಾಡಿ ಹೋಗೋಣ ಅಂತ. ಆಗ ಅಲ್ಲೋ ಇನ್ನೊಬ್ಬರು ಪೇರೆಂಟ್ ಬಂದವರು, ಅವರು ನನ್ನ ಕರೆದ್ರು, ನೀವೇನು ಮಾಡಬೇಕು ಅಂತ ಇದ್ದೀವಿ ಈಗ? ಸರ್ ಮನೆ ಹೋಗೋದಷ್ಟೇ, ಇನ್ನೆಂತ ಇದೆ ಅಂತ. ಯಾಕೆ ಹೋಗಬೇಕು, ಅಲ್ಲಿಂದ ಬಂದಿದ್ದೀರಲ್ವ, ಒಂದು ಎಕ್ಸ್ಪೀರಿಯೆನ್ಸ್ ಆಗ್ತದೆ ನಿಮಗೆ, ಯಾಕೆ ಮಾಡಬಾರ್ದು ಅಂತ. ನೋಡಿ ನಾನು ಹೋಗ್ಲಿಕ್ಕೆ ನಂದೇನು ಸಮಸ್ಯೆ ಇಲ್ಲ, ಯಾಕೆ ಹೋಗ್ತೀರಿ? ಆಯಿತು ಆಗಲಿ, ಒಂದು ಎಕ್ಸ್ಪೀರಿಯೆನ್ಸ್, ಇಂಟರ್ವ್ಯೂ ಮಾಡಿದರೆ ಯಾವತ್ತೋ, ಇಂಟರ್ವ್ಯೂ ಹೋಗಿದ್ರೆ ಯಾವತ್ತೋ? ಇಲ್ಲಪ್ಪ ಯಾವತ್ತೂ ಹೋಗಿಲ್ಲ. ಆಗ ಒಂದು ಅನುಭವ ಆಗ್ತದೆ ಬನ್ನಿ ಅಂತ. ಆಗ ಅವ್ರು ಹೇಳಿದ ಮೇಲೆ ಆಯ್ತು ನಡಿ ಅದು ಮಾಡುವ, ಆಯ್ತು ಹೋಗಿದ್ದು. ಎಲ್ಲರೂ ಫೋನ್ ಹೋದಷ್ಟೇ ಎಲ್ಲ ಹೋಗಿ ಇಂಟರ್ವ್ಯೂ ಆಯಿತು. ಫಸ್ಟು ಸೇನ್ ಗುಪ್ತಾ ಅಂತ IAS ಆಫೀಸರು, BSL ಫ್ಯಾಕ್ಟ್ರಿಲಿ, ಅವರು ನನ್ನ ಫಸ್ಟ್ ನನಗೆ ತುಂಬ ಜ್ಞಾಪಕ ಇದೆ. ಅವ್ರು ನನ್ನ ಫಸ್ಟ್ ಯಾಕೆ ಎಲ್ಲೂ ಕೆಲಸ ಸಿಕ್ಕಿಲ್ಲ, 6 ತಿಂಗಳಾದ್ರೂ ಅದು ಎಲ್ಲ ಕಡೆ ಈಗ ಸರ್ ಮುಂಚೆನೇ ಸೆಲೆಕ್ಟ್ ಮಾಡಿಕೊಟ್ಟಿರ್ತಾರೆ, ಕೊಡಲ್ಲ ಅಂತಂದೆ. ನೇರ ಹೇಳ್ಬಿಟ್ರಿ. ನನಗೆ ಎಂತ ಇತ್ತಿಲ್ಲಲ್ಲ, ನಾನೇನು ಪ್ರಿಪೇರ್ ಆಗಿ ಓದಬೇಕಂತೆಲ್ಲ ಹೋಗಿದ್ದಲ್ಲ, ಹೇಳಿದ್ದಾಯ್ತು. ಆಮೇಲೆ ಅವ್ರು ನಕ್ಕ ಸುಮ್ಮನಾದರು. ಆಮೇಲೆ ಏನೋ ಕೇಳಿದ್ರು ಪ್ರಶ್ನೆಗಳೊಂದಿಷ್ಟು, ಈಗ ಒಂದು ಕ್ಲಾಸ್ ಮಾಡುವಂದ್ರು, ನಾವೇ ಸ್ಟೂಡೆಂಟ್ಸು ಪಾಠ ಮಾಡಿದ್ರು, ಎಂಥದೋ ಮಾಡಿದೆ ಅತ್ಲಾಗೆ. ಆಮೇಲೆ ನನ್ನ ಕಸಿನ್ ಅಲ್ಲೇ ಇದ್ದ ಲೆಕ್ಚರ್ ಇದರಲ್ಲಿದ್ದ JTS, ಅವನೊಂದು ಟೆಲಿಗ್ರಾಮ್ ಬರ್ತಾ ಇತ್ತು ಮನೆಗೆ. ಅವನು ಆರ್ಡರ್ ಅವೈಟಿಂಗ್ ಸ್ಟಾರ್ಟ್ ಇಮಿಡಿಯೇಟ್ಲಿ ಅಂತ ಹಾಕ್ತಾ, ನಾವು ಪ್ರಿಂಟಿಂಗ್ ಆರ್ಡರ್ ಟ್ರೈ ಮಾಡ್ತಾ ಇದ್ವಿ ಎಲ್ಲ ಕಡೆಯೂ. ಆಮೇಲೆ ಹಾಗೆ ಹೋಗಿದ್ದು ನಾನು, ಒಂದೇ ಬಟ್ಟೆಲ್ಲಿ ಹಾಕಿ ಹೋಗಿದ್ದು, ಅದೆಲ್ಲ ಕೈಯೆಲ್ಲ ಮಸಿಯಲ್ಲಾಗಿತ್ತು ಬಟ್ಟೆ, ಅದು ಇಂಕದು. ಆಗ ಹೋದಾಗ ಏನು ಕೆಲಸ ಸಿಕ್ಕಿದೆ ಕಣ. ಆ ಕೆಲಸ ಹೋದಾಗ ನನಗೆ ಡ್ಯೂಟಿ ರಿಪೋರ್ಟ್ ಎಲ್ಲ ಬರೀಲಿಕ್ಕೂ ಬರ್ತಿದ್ದಿಲ್ಲ, ಹೆಂಗಂದ್ರೆ ಏನು ಅಂತ ಗೊತ್ತಿಲ್ಲ. ನಾನು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ತೊಗೊಂಡೋಗಿಲ್ಲ, ಎಂಥದಿಲ್ಲ. ಆಗ ಸಿರಾಜುದ್ದೀನ್ ಪ್ರಿನ್ಸಿಪಾಲು, ಎಲ್ಲಿ ಎಲ್ಲ ಅಂದರು, ಎಂಥದ್ದೆಲ್ಲ ಎಂಥದ್ದು ಅಲ್ಲ, ನೀವು ಡ್ಯೂಟಿ ರಿಪೋರ್ಟ್ ಮಾಡ್ಕೋಬೇಕು, ಏನು ಹಂಗಂದರೆ ಅದು ಗೊತ್ತಿಲ್ಲ. ಪಾಪ ಅವರೇ ಎಲ್ಲ ಬಾಯಲ್ಲಿ ಹೇಳಿ ಬರೆಸಿ ಟೈಪ್ ಮಾಡಿಸಿ ಸೈನ್ ಮಾಡಿಸಿ, ಇವತ್ತು ಸಾಟರ್ಡೆ ರಿಪೋರ್ಟ್ ಮಾಡ್ಕೋತೀಯಲ್ಲ, ಹೋಗಿ ಊರಿಗೆ ಸೋಮವಾರ ಎಲ್ಲ ತಂದು ಕೊಡು ಅಂತ ಹೇಳಿ ಮಾಡಿಸಿದ್ದು. ಆಮೇಲೆ ನಾನು ಅಲ್ಲಿ ಕೆಲಸ ಅಲ್ಲಿ ಹಾಗೆ ಟೀಚಿಂಗ್ ಕಂಟಿನ್ಯೂ ಮಾಡಿದ್ದು ನಾನು. ಆಮೇಲೆ ನೆಕ್ಸ್ಟ್ ಕ್ಲಾಸ್ಗೆ ಹೋದೆ, ಏನೋ ಕಲಿತೆ, ಏನೋ ಮಾಡಿ ಮುಗಿಸ್ಕೊಂಡು ಬಂದೆ. ಆಗ ಇವಳು ಅಲ್ಲಿಗೆ ಬಂದಿದ್ದು, ಇಂಗ್ಲೀಷ್ಗೆ ಪಾರ್ಟ್ ಟೈಮ್ ಫ್ಯಾಕಲ್ಟಿ ಆಗಿ ಬಂದಿದ್ದು. ಮ್ಯಾಮ್ ಬಂದದಕ್ಕೆ ಏನಾದ್ರು ಕತೆ ಇತ್ತಾ? ಅದನ್ನ ಹೇಳೋದಲ್ಲ, ಅವ್ರು ಬನ್ನಿ ಪಾರ್ಟ್ ಟೈಮ್ ಇಂಗ್ಲಿಷ್ ಹಂಗೆ ಜಾಯ್ನ್ ಆದವರು. ಹಾಗೆಲ್ಲ ಗೆಸ್ಟ್ ಫ್ಯಾಕಲ್ಟಿಗೆ ಯಾರನ್ನ ಬೇಕಾದ್ರೂ ಕರಿಬೋಯ್ತೇನೆ. ಆಮೇಲೆ ಪಾರ್ಟ್ ಟೈಮ್ ಅಂದ್ರೆ ಪಾರ್ಟ್ ಟೈಮ್ ಅಲ್ಲ, 16 hours ವರ್ಕ್ ಲೋಡ್. ಕರೆಕ್ಟ್. ನೀವು ಯಾರನ್ನ ಬೇಕಾದ್ರೂ ಕರಿಬೋಯ್ತು, ಅದಕ್ಕೆ ಇಂಟರ್ವ್ಯೂ ಇಲ್ಲ ಏನಿಲ್ಲ, ಏನಿರಲ್ಲ, ಜನನೇ ಇರ್ತಿರ್ಲಿಲ್ಲ. ಕರೆಕ್ಟ್. ಆಗ ಪ್ರಿನ್ಸಿಪಾಲ್ ಡಿಸ್ಕಷನ್, ಮಕ್ಕಳಿಗೆ ಎಂಗೇಜ್ ಮಾಡ್ಬೇಕಷ್ಟೇ, ಟೀಚರ್ಸ್ ಬೇಕು ಹಂಗಿತ್ತಲ್ಲ. ಆಗ ಇವ್ರು ಪಾರ್ಟ್ ಟೈಮ್ ಆಗಿ ಬಂದ್ಲಾಗ 2 ವರ್ಷ ಆದ್ಮೇಲೆ ಪಾರ್ಟ್ ಟೈಮ್ ಆಗಿ ಬಂದ್ಲು. ಆಗ ನಾನು ಮೇಸ್ಟ್ರಾಗಿ ಸೆಟ್ಲ್ ಆಗಿ, ನಾನು ಸೀನಿಯರ್ ಟೀಚರ್ ಆಗ. ಇವಳು ಹೊಸದಾಗಿ ಬಂದಿದ್ದಲ್ವ, ನಾನು ಸೀನಿಯರ್ ಆಗಿದ್ದೆ. ನಾನು 81 ಅಲ್ಲಿ PG ಮುಗಿಸಿ ಹೋಗಿ ಆಮೇಲೆ ಟೀಚಿಂಗ್ ಹೋಗಿದ್ದೆ. 7 ಸೇರಿದ್ದೆ ನನ್ನ. ಅದು ಹೊಸ ಕಾಲೇಜು, ನಾವೆಲ್ಲ ಸೀನಿಯರ್ಸ್ ಆಗ. ಸೊ ಆಗ ಕೆಲವು ಒಳ್ಳೊಳ್ಳೆ ಟೀಚರ್ಸ್ ಇದ್ರಲ್ಲಿ, ಅವ್ರು ಓದೋ ಆಸಕ್ತಿ ತುಂಬ ಇತ್ತು. ಆಗ ಕೂತು ಓದುವ ಅಂತ ಒಂದು 5-6 ಜನ ಸೇರಿ ಓದೋದು, ಏನಾರು ಮಾಡೋದು, ಸಂಜೆ ಹೊತ್ತು ಡಿಸ್ಕಸ್, ಸರ್ಕಲ್ ತರ ಮಾಡ್ಕೊಂಡು. ನನಗೂ ಓದ್ ಮೊದ್ಲಿಂದ ಆಸಕ್ತಿ ಇಲ್ಲ. ಇಲ್ಲಿ PG ನಲ್ಲಿ ಇದ್ದಾಗ್ಲೂ ತುಂಬಾ ಡಿಸ್ಕಷನ್ ಮಾಡ್ತಿದ್ವಿ. ಅವಾಗಿನ್ನು ಸಮತ ಹುಟ್ಕೊಂಡಿತ್ತು ಮೈಸೂರಲ್ಲಿ. ಸೊ ವಿಮೆನ್ಸ್ ಕ್ವೆಶ್ಚನ್, ಅವಾಗ ಕಮ್ಯುನಲ್ ಗಲಾಟೆಗಳಾಗ್ತಿದ್ವು, ಕಮ್ಯುನಲ್ ಕ್ವೆಶ್ಚನ್, ಈ ತರದ್ದೆಲ್ಲ ತುಂಬಾ ಡಿಸ್ಕಷನ್. ನಂಗೆ ತುಂಬಾ ಜನ ಮುಸ್ಲಿಂ ಫ್ರೆಂಡ್ಸ್ ಇದ್ರು. ಎಲ್ಲ ತರದ ಗ್ರೂಪ್ಸ್ ಅಲ್ಲೂ ನಾವು ತುಂಬಾ ಆಕ್ಟಿವ್ ಆಗಿ ಇದ್ದಿದ್ರಿಂದ ಅವೆಲ್ಲ ಕ್ವಶನ್ಸ್ ನಮಗೂ ಇದ್ದವೇನೆ. ಹಾಗಾಗಿ ಸರ್ಕಲ್ ಮ್ಯಾಚ್ ಆಯ್ತು. ಆಗ ಲೋಕಾಯುಕ್ತ ಶುರು ಮಾಡಿದ್ವಲ್ಲ, ಆಗ ಸುಮಾರು ಹೊತ್ತು ಒಟ್ಟಿಗೆ ಮಾಡ್ತಾ ಇದ್ವಿಲ್ಲ, ಕೂತ್ಕೊಂಡು ವರ್ಕ್ ಮಾಡ್ತಾನೆ ಇದ್ವಲ್ಲ ಕೂತ್ಕೊಂಡು. ಆಗ ನನಗೆ ಮನೆ ಅನ್ನೋದಿತ್ತಿಲ್ಲ, ಆಗ ನಾನು ಬ್ಯಾಚುಲರ್ಸ್ ಕ್ವಾರ್ಟರ್ಸ್ ಇರ್ತಾ ಇದ್ದೆ. ಸೊ ಇದ್ರ ಮೇಲೆ ಕೂತ್ ಮಾಡ್ಬೇಕಿತ್ತಲ್ವಾ ವರ್ಕ್ ಮಾಡಕ್ಕೆ. ಸೊ ಬ್ಯಾಚುಲರ್ಸ್ ಕ್ವಾರ್ಟರ್ಸ್ ಅಲ್ಲಿ ಹೆಣ್ಮಕ್ಳು ಬರೋದು ಕಷ್ಟ ಇತ್ತು, ಒಂದು 10 ನಿಮಿಷ ಬಂದು ಹೋಗ್ಬೋದೇ ಹೊರತು ಕಷ್ಟ ಇತ್ತು. ಹಾಗಾಗಿ ಅಲ್ಲಿ ಹೋಗಿ ವರ್ಕ್ ಮಾಡ್ತಿದ್ವಲ್ವಾ, ಸೊ ಫ್ಯಾಮಿಲಿಯಾರಿಟಿ ಬೆಳೀತು. ಹೀಗೆ ಎಷ್ಟೋ ಒಂದು ವರ್ಷ ಆದ್ಮೇಲೆ ಹೀಗೆ ಡಿಸೈಡ್ ಮಾಡಿದ್ವಿ ಆಗುವ.
ಪತ್ರ ಬರೆಯೋದು ಆತರ ಏನಾರಿತ್ತ? ಮದುವೆ ಮುಂಚೆ ಅದೇ ಮದುವೆ ಮುಂಚೆನೆ, ಯಾಕಂತಂದ್ರೆ ಮೊದಲೆಲ್ಲ ಏನೋ ಒಂದು ಎಕ್ಸ್ಪ್ರೆಸ್ ಮಾಡ್ಬೇಕು ಅನ್ನೋದು. ಬರ್ಕೊತಿದ್ವಿ. ಆದ್ರೆ ಎದುರುಗಡೆ ದಿನ ಸಿಗ್ತಾ ಇದ್ರೆ ಅಂತ ಪತ್ರ ಬರೀತೀವಿ. ಪತ್ರಿಕೆ ಅದು ಮೆಮೊರಿ ಅಲ್ವಾ ಸರ್? ಅದು ಎಷ್ಟೋ ಸಲ ಮೆಮೊರಿ ಆಗಿರುತ್ತೆ. ಬೇಸಿಗೆ ರಜೆ ಬಿಟ್ರೆ ಉಳಿದಷ್ಟು ದಿವಸ ಒಟ್ಟಿಗೆ ಇರ್ತಿದ್ವಲ್ಲ ಕಾಲೇಜಲ್ಲಿ. ಆದ್ರೂ ಮೇಡಮ್ ಅನ್ನ ಇಂಪ್ರೆಸ್ ಮಾಡಕ್ಕೇನೋ ಒಂದ್ ಬರ್ದಿರೋದು ಕವಿತೆ ಅಥವಾ ಕಥೆ. ಲೈಫಲ್ಲಿ ನಾನು ಕವಿತೆ ಬರ್ದಿಲ್ಲ, ಅವರು ಬರ್ದೇ ಇಲ್ಲ. ಒಬ್ರನ್ನೊಬ್ರು ಇಂಪ್ರೆಸ್ ಮಾಡಕ್ ಏನು ಟ್ರೈ ಮಾಡ್ಬೇಕಾಗ್ಲಿಲ್ಲ. ಆಗ್ಲೂ ಒಂದು ಆಸಕ್ತಿ ಇತ್ತು. ಅಲ್ಲ, ಆಗ್ಲೂ ನೆಕ್ಸ್ಟ್ ಏನ್ ಮಾಡ್ಬೇಕಂತ ಯೋಚನೆ ಮಾಡ್ತಿದ್ವಿ. ಒಂಥರ ಹಂಗಿತ್ತು, ಒಂಥರ ಏನೋ ಹಾಗೆ ಸ್ವಲ್ಪ ಡ್ರೈ ಅಂತ ಕಾಣ್ತಿದ್ರಿ ನಾವು. ಬಟ್ ಇವಾಗ ಗೊತ್ತಾಗ್ತಿದೆ ನಿಮ್ದು ಎಷ್ಟು ಬಾಂಡಿಂಗ್ ಚೆನ್ನಾಗಿದೆ ಅಂತ ಹೇಳಿದ್ರೆ. ಒಟ್ಟಿಗೆ ಅಡುಗೆ ಮಾಡ್ತೀರಾ, ಒಟ್ಟಿಗೆ ತುಂಬಾ ಪ್ಲೇಸ್ಗಳನ್ನ ಕವರ್ ಮಾಡಿದೀರಾ. ಸೊ ಯಾವ್ಯಾವ ಪ್ಲೇಸಿಗೆಲ್ಲ ತಿರ್ಗಾಡಿದಿರಿ ಅಂತ ಹೇಳ್ಕೊಂಡು? ಯಾಕಂದ್ರೆ ಮನೆ ನೋಡಿದ್ರೆ ಗೊತ್ತಾಗುತ್ತೆ, ಸುತ್ತಲೂ ಒಂದೊಂದು ಕಡೆಗೆ ಹೋದಂತಹ ಒಂದು ನೆನಪನ್ನ ಹಿಡ್ಕೊಂಡು ಬಂದಿದ್ದೀರಾ. ಸೌತ್ ಇಂಡಿಯಾ ಎಲ್ಲ ಅದ್ರಲ್ಲೇ ಹೋಗ್ತಾ ಇದ್ವಿ. ಕೇರಳ, ಆಮೇಲೆ ತಮಿಳ್ನಾಡು, ಊಟಿ, ಅದೆಲ್ಲ ಅವ್ರ ಕಾರಲ್ಲೇ ಹೋಗ್ತಾ ಇದ್ವಿ. ಬಹುಶಃ ನೇಪಾಳ ಅಲ್ವಾ ನಾನು ಫಸ್ಟ್ ಹೊರಗಡೆ ದೇಶ ಅಂತ ಹೋಗಿದ್ದು. ಹೊರಗಡೆ ದೇಶ ಅಂತ ಹೋಗಿದ್ದು ಫಸ್ಟ್ ನೇಪಾಳ. ಅದು ಒಟ್ಟಿಗೆ ಹೋದ್ವಿ. ಆಮೇಲೆ ಅಂಡಮಾನ್ ನಿಕೋಬಾರ್ ಹೋಗಿ ಬಂದ್ವಿ ಫಸ್ಟ್. ಆಮೇಲೆ ಕುಲು, ಮನಾಲಿ, ಹಿಮಾಚಲ್ ಪ್ರದೇಶ ಅದೆಲ್ಲ ಇಲ್ಲಿ ಆಯ್ತಲ್ಲ. ಆಮೇಲೆ ಎಲ್ಲ ಹೊರಗಡೆ ದೇಶ ಶುರು ಮಾಡಿದ್ವಿ. ಎಷ್ಟು ಕವರ್ ಮಾಡಿದೀರಾ ಅಂತ ಹೇಳಿ? ಇಲ್ಲ, 2010 ಇಂದ ಶುರು ಆಯ್ತು. ಫಸ್ಟ್ ಹೋದಾಗ ನಾವು ಮಲೇಷಿಯಾ, ಕ್ಯಾಂಬೋಡಿಯಾ, ಥೈಲ್ಯಾಂಡ್, ಸಿಂಗಾಪುರ್ ಇಷ್ಟು ಒಟ್ಟಿಗೆ ಕವರ್ ಮಾಡ್ಕೊಂಡ್ವಿ. ಒಂದು 20 ದಿವಸ ನಾವಿಬ್ರು ಹೋಗಿದ್ವಿ. ಆಮೇಲೆ ಮಧ್ಯ ಬಾಲಿ ಐಲ್ಯಾಂಡ್ಸ್ ಹೋಗಿ ಬಂದ್ವಿ. ಅದಾದ್ಮೇಲೆ ಸ್ವಲ್ಪ ಗೌರ್ಮೆಂಟ್ ಇಂದ ಕಷ್ಟ ಇರುತ್ತಲ್ಲ, ಗೌರ್ಮೆಂಟ್ ಕಾಲೇಜ್ ವೀಸಾ ಇಲ್ಲ. ಸೊ ನಾ ರಿಟೈರ್ ಆಗೋವರೆಗೆ ಯುರೋಪ್ ಎಲ್ಲ ಹೋಗಕ್ ಕಾಯ್ಬೇಕಾಯ್ತು. ಉಳಿದಂತೆ ಎಲ್ಲ ಒಂದಿಷ್ಟು ಮೆತ್ತಿಗೆ ಹೋಗಿ ಬರ್ತಾ ಇದ್ವಿ, ಹೆಚ್ಚು ಸುದ್ದಿ ಮಾಡ್ತೇವೆ. ನಾ 2018 1 ವರ್ಷ ಮೊದಲು VR ತಗೊಂಡೆ. 36 ವರ್ಷ ಕೆಲಸ ಮಾಡಿದ್ದೀನಿ. ಇನ್ನು ನಂಗೆ ತುಂಬಾ ಏನ್ ಖುಷಿ ಇದೆಯೋ ಆ ಕೆಲಸ ಮಾಡಿ, ಇನ್ನು ದುಡಿಮೆ ಸಾಕು ಆ ಥರದ್ದು ಅಂತ. ಆವಾಗ ಫಸ್ಟ್ ಯುರೋಪ್ಗೆ ಅವಾಗ ಹೋದ್ವಿ ನಾವು. ಆಗ ಅಲ್ಲಿ ನನ್ನ ಸ್ಟೂಡೆಂಟ್ ಇದ್ದ ಫ್ರಾಂಕ್ಫರ್ಟ್ ಅಲ್ಲಿ. ಅವನಿಗೆ ಒಂದೇ ಹಠ, ನಾನಿರುವಾಗ ಒಂದ್ಸತಿ ಬಂದ್ಬಿಡಿ ಮಿಸ್ ನೀವು ಜರ್ಮನಿಗೆ, ಒಂದ್ಸತಿ ಬಂದ್ಬಿಡಿ ಮಿಸ್ ನೀವು, ನಾನು ನಿನ್ನ ಅಮೆರಿಕಾಗೆ ಶಿಫ್ಟ್ ಆಗ್ಬಿಡ್ತೀನಿ ಅಂತ. ಅವನ ಹಠಕ್ಕೆ ಫಸ್ಟ್ ನನ್ನ ರಿಟೈರ್ ಆದ್ಮೇಲೆ ಅಲ್ಲಿಗೆ ಹೋಗಿದ್ದು. ಜರ್ಮನಿಗೆ ಹೋದ್ವಿ. ಫ್ರಾಂಕ್ಫರ್ಟ್ ಅಲ್ಲಿ ಅವ್ರ ಮನೇಲಿ ಇದ್ವಿ. ಅಲ್ಲಿ ಬರ್ಲಿನ್ನು, ಕೊಲೋನು ಎಲ್ಲ ನೋಡ್ಕೊಂಡು ಆಮೇಲೆ ಆಮ್ಸ್ಟರ್ಡ್ಯಾಮ್ಗೆ ಹೋಗಿ ಬಂದ್ವಿ. ಈ ಕಡೆ ಪ್ಯಾರಿಸು, ವರ್ಸೈಲ್ಸ್ ಎಲ್ಲ ಹೋಗಿ ಬಂದ್ವಿ. ಆಮೇಲೆ ಇದು ಸ್ವಿಟ್ಜರ್ಲ್ಯಾಂಡ್ ಹೋದ್ವಿ. ಸ್ವಿಟ್ಜರ್ಲ್ಯಾಂಡ್ 1 ದಿವಸ ಎಲ್ಲ ನೋಡಿದ್ವಿ. 2ನೇ ದಿವಸ ಯುಂಗ್ಫ್ರಾ ಜಾಕ್ ಟಾಪ್ ಇದರಲ್ಲಿ ಪೀಕಲ್ಲಿ ಇದ್ವಿ. ಇವನ್ ಬಿದ್ದುಬಿಟ್ಟ, ಅಲ್ಲಿ ಕಾಲ್ ಮುರಿದೋಯ್ತು. ಸೊ ಹೆಲಿ ಲಿಫ್ಟ್ ಮಾಡಿ ಇಂಟರ್ಲಾಕ್ ಅನ್ನ ಕೆಳಗಡೆ ಕರ್ಕೊಂಡ್ಬಂದ್ರು. ಟಾಯ್ ಟ್ರೈನ್ ಅಲ್ಲಿ ಬರ್ಬೇಕಾಯ್ತು. ಸರ್ಜರಿ ಮಾಡಿಸ್ಕೊಂಡು ಇನ್ನು ಮುಂದಕ್ಕೆ ಹೋಗ್ಬೇಕಿತ್ತು, ವೆನಿಸು, ರೋಮು ಎಲ್ಲ ಹೋಗ್ಬೇಕಿತ್ತು. ಅದೆಲ್ಲ ಕ್ಯಾನ್ಸಲ್ ಮಾಡಿ ಪ್ರಥಮ ಚುಂಬನಂ ಅಂತ ಹೋಗಿ ನಮ್ಮ ಇಂಡಿಯಾಗೆ ಬಂದ್ವಿ. ಆಮೇಲೆ ಎಲ್ಲ ಸರಿ ಹೋಯ್ತು. ಈಗ ಇಬ್ರು ಸೇರಿ ಕಲ್ಚರಲ್ ಹಿಸ್ಟ್ರಿ ಆಫ್ ಕರ್ನಾಟಕ ಮಾಡ್ಬೇಕಂತ ಅನ್ಕೋತೀನಿ. ಮೇನ್ಲಿ ಪರ್ಫಾರ್ಮಿಂಗ್ ಆರ್ಟ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಕೊಂಡು ಅದರ ಇಂಟರ್ಟೆಕ್ಸ್ಚುಯಾಲಿಟಿ ವರ್ಕ್ ಮಾಡಬೇಕು. ಎಲ್ಲರೂ ಸಪರೇಟ್ ಆಗಿ ತುಂಬಾ ಜನ ಕೆಲಸ ಮಾಡಿದ್ದಾರೆ. ಯಕ್ಷಗಾನ ಮಾಡಿದ್ದಾರೆ, ನಾಟಕ ಮಾಡಿದ್ದಾರೆ, ಸಂಗೀತ, ಡ್ಯಾನ್ಸು ಎಲ್ಲ. ಬಟ್ ಅದ್ರ ನಡುವೆನೂ ಒಂದು ಕಲ್ಚರಲ್ ಇಂಟರ್ಟೆಕ್ಸ್ಚುಯಾಲಿಟಿ ಇದೆಯಲ್ಲ, ಅದನ್ನ ವರ್ಕೌಟ್ ಮಾಡಬೇಕು ಅಂತ ಒಂದು ಮಾಡ್ತಿದ್ದೀನಿ. ನಾನು ಸ್ವಲ್ಪ ಇಂಡಿಪೆಂಡೆಂಟ್ ಆಗಿ ಈಗ ನಾದಸ್ವರದ ಬಗ್ಗೆ ನೆಕ್ಸ್ಟ್ ರಾಗಮಾಲ ಮಾಡಬೇಕು. ಯಾಕೆಂದ್ರೆ ನಮ್ಮ ಇಡೀ ಸಂಗೀತದ ಬೇಸು, ಅದನ್ನ ನಮ್ಮ ಸಂಗೀತನ ಕಾಪಾಡ್ಕೊಟ್ಟವ್ರೇನೆ ಆ ಇಸೈ ವೆಳ್ಳಾಳರ್, ಆ ಥರದ ಕಮ್ಯುನಿಟಿಯ ಜನ. ಬಟ್ ಇವತ್ತು ಅವ್ರು ಎಷ್ಟು ಪೂರ್ತಿ ಮಾರ್ಜಿನಲೈಸ್ ಆಗಿಬಿಟ್ಟಿದ್ದಾರೆ ಅಂದರೆ ಅವ್ರು ಸಂಗೀತದಿಂದ ಹೊರಗೆ ಹೋಗ್ಬಿಟ್ಟಿದ್ದಾರೆ. ಸೊ ನಾವು ಅದನ್ನ ಇಟ್ಕೊಂಡು ಹೆಂಗೆ ವರ್ಕ್ ಮಾಡಬೇಕು, ಇಂಟರ್ವ್ಯೂಗಳು ಮಾಡ್ಕೋಬೇಕು ಎಲ್ಲ ಅದು ಸ್ವಲ್ಪ ವರ್ಕ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಆಲ್ ದ ಬೆಸ್ಟ್ ನಿಮಗಿಬ್ರಿಗೂ ಕೂಡ. ಖುಷಿ ಆಯ್ತು ಆ್ಯಕ್ಚುಲಿ, ಸಾಕಷ್ಟು ವಿಚಾರಗಳನ್ನು ನಿಮ್ಮ ಸಾಹಿತ್ಯದ ನಂಟಿನಲ್ಲಿ ಸಿಕ್ಕಂಥ ಸಾಕಷ್ಟು ಆತ್ಮೀಯರ ಬಗ್ಗೆ ನೀವು ಮನವಿಚ್ಚಿ ಮಾತನಾಡಿದಿರಿ ಅಂತಲೇ ಹೇಳ್ಬೋದು. ಸೊ ಇಂಥ ಒಂದು ಟೈಮ್ ನಮಗೋಸ್ಕರ ಕೊಟ್ಟದಕ್ಕೆ, ನಮ್ಗೆ ಊಟ ಹಾಕಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಏನಿಲ್ಲ, ನೀವೆಲ್ಲ ಬಂದ್ರಲ್ಲ, ಊಟ ಮತ್ತೆ ಸಂಗೀತ ಇದೇ ಮನುಷ್ಯರನ್ನ ಒಟ್ಟಿಗೆ ಬೇಸಿಯೋದು. ಒಂದು ಬುಡಕಟ್ಟು ಅಧ್ಯಯನ ಹೇಳುತ್ತೆ, ಅವ್ರು ಬುಡಕಟ್ಟು ಒಟ್ಟಿಗಿರ್ಬೇಕು ಅಂದ್ರೆ ಒಟ್ಟಿಗೆ ಡ್ಯಾನ್ಸ್ ಮಾಡಿ ಒಟ್ಟಿಗೆ ಊಟ ಮಾಡೋರು, ಅದು ಅವ್ರನ್ನ ಒಟ್ಟಿಗಿಡೋ ಅಂತದ್ದು. ಸೊ ನಾವ್ ಇವತ್ತು ಅದನ್ನೆಲ್ಲ ಮರ್ತು ಬಿಡ್ತಾ ಇದೀವಿ. ನಾವು ಇನ್ನೂ ಜನ ಒಟ್ಟೊಟ್ಟಿಗೆ ಸೇರ್ಬೇಕು, ಒಟ್ಟಿಗೆ ಖುಷಿಯಾಗಿ ಊಟ ಮಾಡ್ಬೇಕು, ಒಟ್ಟಿಗೆ ಸಂಗೀತ ಹಾಡು ಎಲ್ಲ ಕೇಳಿ ಖುಷಿಯಾಗಿರ್ಬೇಕು.